ಹೇಳ್ತೀವಿ. So that is how we have I mean this food plays an important role. So physiological functions ಇರಬಹುದು, ಅಥವಾ social functions ಇರಬಹುದು, ಅಥವಾ psychological functions ಇರಬಹುದು. ಪ್ರಾಬಬ್ಲಿ ಈ ಮೂರನ್ನು ನಾನು ಒಂದೇ ಒಂದು ಉದಾಹರಣೆ ಮುಖಾಂತರ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಮೆನಿ ಆಫ್ ಯು ನೋ ಅಬೌಟ್ ನಾವು ಸಂಕಷ್ಟಹರ ಚತುರ್ಥಿ ಅಂತ ಪ್ರತಿ ತಿಂಗಳು ಮಾಡ್ತೀವಿ. ಅದನ್ನ ನೀವೆಲ್ಲಾರು ನೋಡಿದೆ, ಐ ಮೀನ್ ಕೆಲವರು ಆಚರಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಹಿಂದಿನ ದಿನ ಯು ವಿಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ಟುಮಾರೋ, ಐ ಥಿಂಕ್ ಟುಮಾರೋ ಇಟ್ ಇಸ್, ಇಫ್ ಐ ರಿಮೆಂಬರ್, ಐ ಮೀನ್ ಐ ಜಸ್ಟ್ ಡೋಂಟ್ ನೋ, ನಾಳೆ ಇರಬಹುದು ಸಂಕಷ್ಟಹರ ಚತುರ್ಥಿ, ಮಂಗಳವಾರ ವಿಶೇಷ ದಿನ ಅಂತ ಕೂಡ ನಾವು ಇವತ್ತಿನ ದಿನಾನೇ ಸಂಜೆ ಬಹಳ ಪ್ರಿಪರೇಷನ್ಸ್ ನಡೀತಾ ಇರುತ್ತೆ ನಮ್ಮಲ್ಲಿ. That means to say tomorrow it is a very different day for us, and early morning we get up, we do all the rituals, ನಮ್ಮ ಒಂದು ಪರ್ಸನಲ್ ಇದೆಲ್ಲ ಮಾಡ್ಕೊಂಡು we take ದೇವ್ರ ಮುಂದೆ ಒಂದು ಪ್ರಮಾಣ ಮಾಡ್ತೀವಿ, ಅದು ಪರಿಕ್ರಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ. ಈ ದಿನ ನಾನು ಏನನ್ನೂ ಸೇವಿಸುವುದಿಲ್ಲ, ಬೆಳಗ್ಗೆಯಿಂದ ನಾನು ಚಂದ್ರನ ನೋಡಿದ್ಮೇಲೆ ಸೇವಿಸ್ತೀನಿ ಅಂತೆಲ್ಲಾನು ನಾವು ಈ ದಿನ ಮಾಡ್ತೀವಿ, isn't it? ಸೊ ಇದನ್ ಮಾಡ್ತಾ ಇರ್ಬೇಕಾದ್ರೆ if you just have experienced this, I think many of us have experienced this. ಬೆಳಗ್ಗೆ ನಾವು ಮಾಡಿದಾಗ, ಸ್ಟಾರ್ಟ್ ಮಾಡಿದಾಗ ದಿನಾನ ಪೂಜೆ ಬಹಳ ವಿಜೃಂಭಣೆಯಿಂದ ಅಥವಾ ಬಹಳ ಸಂತೋಷದಿಂದ ಆಕ್ಟಿವ್ ಆಗಿ ನಾವು ಈ ಒಂದು ಪೂಜೆನ ಆಚರಿಸ್ತಾ ಇರ್ತೀವಿ. ಸೊ ಪ್ರಾಬಬ್ಲಿ ಅದಾದ್ಮೇಲೆ ಬೆಳಗ್ಗೆ ಆಗತ್ತೆ, ಮಧ್ಯಾಹ್ನ 11:30 ಈವನ್ ವಿ ಆರ್ ವೆರಿ ಹ್ಯಾಪಿ ವಿತ್, ನಾವು ಕಾಲೇಜಿಗೆ ಬರ್ತೀವೋ ಅಥವಾ ಕೆಲ್ಸಕ್ಕೆ ಬರ್ತೀವೋ ಅಥವಾ ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತೀವಿ, ಮಕ್ಕಳ ಜೊತೆ ಎಲ್ರ ಜೊತೆನೂ ನಾವು ಬಹಳ ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ. ಸೋಷಿಯಲೈಸೇಷನ್, ಅಕ್ಕಪಕ್ಕದವ್ರ ಹತ್ರನು ಇವತ್ ಸಂಕಷ್ಟಿ ಅಲ್ವಾ ಅಂತ ಯೋಚನೆ ಮಾತಾಡ್ಕೊಂಡು ವಿಲ್ ಬಿ ವೆರಿ ಹ್ಯಾಪಿ. ದೆನ್ ಪ್ರಾಬಬ್ಲಿ ಒಂದು 12:30 1 ಗಂಟೆ ಆಗ್ತಿರ್ಬೇಕಾದ್ರೆ ಆ ಒಂದು ಝೀಲ್ ಅಥವಾ ಒಂದು ಆಕ್ಟಿವ್ನೆಸ್ ಏನಿತ್ತೋ ಬೆಳಗ್ಗೆ, ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನು ನೋಡಿದಾಗ ಅಲ್ಲಿ ಯಾಕೆ ಕಡಿಮೆ ಆಗುತ್ತಾ ಇದೆ ಅಂದ್ರೆ, ಕಡಿಮೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಒಂದು ಲವಲವಿಕೆ ಅಥವಾ ಆ ಒಂದು ಎಂತೂಸಿಯಾಸಮ್ ಏನಿತ್ತು ಬಹಳ ಬೆಳಗ್ಗೆ ದಿನ ಶುರು ಆದಾಗ ನಾವು ಮಾಡಿದ್ವಲ್ಲ, ಸೊ ಆ ಒಂದು ಲವಲವಿಕೆ ನಾವು ಇಲ್ಲಿ ಕಾಣೋದಿಲ್ಲ. ಏನೋ ಒಂಥರ ಟಯರ್ಡ್ನೆಸ್ ಅಥವಾ ಸುಸ್ತಾಗುತ್ತೋ ಅನ್ನೋದನ್ನ ನಾವು ನಮ್ಮ ಬಾಯಿ ಮುಖಾಂತರ ನಾವು ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂದ್ರೂ ನಮ್ಮ ದೇಹದೊಳಗೆ ಅದಾಗ್ತಾ ಇರುತ್ತೆ. ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡದೆ ನಾವು ಒಂದ್ ಕಡೆ ಸೈಲೆಂಟ್ ಆಗಿ ಕೂತಿರೋದು, ಅಥವಾ ಹೆಚ್ಚಿಗೆ ಕೆಲಸ ಮಾಡಕ್ ಆಗದೆ ಇರೋದು, ಅಥವಾ ಇನ್ನೇನೋ ಒಂದು ಇದ್ ಮಾಡ್ಕೊಂಡು ಕೂತಿರ್ತೀವಿ. ಅದೇ 3 ಗಂಟೆ ಆಗ್ತಿದ್ದಾಗ ವಿ ಸ್ಟಾರ್ಟ್ ಫೀಲಿಂಗ್ ವೆರಿ ಟಯರ್ಡ್. ಸೊ ಆ ಟಯರ್ಡ್ನೆಸ್ ಅಲ್ಲಿ ಯಾರಾದ್ರೂ ಬಂದ್ ಏನಾದ್ರು ಒಂದ್ ಮಾತಾಡ್ಸಿದ್ರು ಅಥವಾ ಏನಾದ್ರು ಒಂದ್ ಮಾಡಿದ್ರೆ ವಿ ಫೀಲ್ ಇರಿಟೇಟೆಡ್. ಒಂದು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ ಸೈಕಲಾಜಿಕಲಿ. we are expressing a little bit of an opposing nature over there. ಅಲ್ಲಿ ಒಂದ್ ರೀತಿಯಾಗಿ ಏನ್ ಇವಳು ಬಂದು ಸುಸ್ತಾಗ್ತಿದೆ ನನಗೆ, ಇವ್ರು ಯಾರೋ ಬಂದ್ ನನ್ನ ಮಾತಾಡ್ಸ್ತಿದ್ದಾರೆ, ಅಥವಾ ಅಮ್ಮ ಏನೋ ಕೆಲ್ಸ ಹೇಳಿದ್ರು ಅಂತ ಹೇಳಿದ್ರೆ, ಅಥವಾ ಇನ್ಯಾರೋ ಏನೋ ಹೇಳಿದ್ರು ಅಂದಾಗ ಐ ಡೋಂಟ್ ವಾಂಟ್ ಟು ಲಿಸನ್ ಟು ದೆಮ್ ಬಿಕಾಸ್ ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಸ್ಟ್ರೆಂತ್. ನನ್ನಲ್ಲಿ ಆ ಒಂದು ಶಕ್ತಿ ಇಲ್ಲ ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ಮಾಡ್ಲಿಕ್ಕೆ ಆ ಕೆಲ್ಸನ ಅಂತ ಇರಬಹುದು. ಸೊ ಇದನ್ನ ಇರಿಟೇಷನ್ ಅಥವಾ ಇನ್ಯಾವುದೋ ಒಂದು ರೀತಿನಲ್ಲಿ ನಾವು ಇದ್ ಮಾಡ್ಕೊಳ್ತೀವಿ. ಪ್ರಾಬಬಲಿ ವೆನ್ ಯು ಜಸ್ಟ್ ಕಮ್ ಡೌನ್ 7:30 6:37 ನಲ್ಲಿ ಯು ವಿಲ್ ಬಿ ಐ ಮೀನ್ ಅದು ತುಂಬಾ ಲೋ ಆಗ್ತಾ ಹೋಗುತ್ತೆ. ಲೋ ಆಗ್ತಾ ಹೋದಾಗ ಏನಾಗತ್ತೆ, ನಿಮ್ಮ ಎಂತೂಸಿಯಾಸಮ್ ಅಲ್ಲಿ ಇರೋದಿಲ್ಲ. ಪ್ರಾಬಬಲಿ ಇದು ಯಾಂತ್ರಿಕವಾಗಿ ನಾವು ಪೂಜೆ ಮಾಡ್ಬೇಕು, ಬೆಳಗಿಂದ ಉಪವಾಸ ಇದೀವಿ, ವಿ ವಿಲ್ ಬಿ ವೇಟಿಂಗ್ ಫಾರ್ ಆ ಚಂದ್ರನ್ ನೋಡೋದಕ್ಕೆ ನಾವು ವೇಟ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಎಲ್ಲ ಪೂಜೆ ಪರಿಕ್ರಮ ಎಲ್ಲ ಮುಗಿಯುತ್ತೆ, ಚಂದ್ರನ್ನೇ ಕಾಣ್ಬೇಕು, ಚಂದ್ರ ಕಂಡ್ರೆ ಮಾತ್ರ ನಾವು ನಮ್ಮ ಉಪವಾಸನ ಬ್ರೇಕ್ ಮಾಡೋದಕ್ಕೆ ಸಾಧ್ಯ, ಏನಾದ್ರೂ ಸೇವಿಸ್ಲಿಕ್ಕೆ ಸಾಧ್ಯ. ಸೊ ವಿಲ್ ಬಿ ಜಸ್ಟ್ ವೇಟಿಂಗ್. ಅಕಸ್ಮಾತ್ ಆ ದಿನ ಮೋಡ ಕೌಚಿತ್ತು ಅಥವಾ ಅಲ್ಲಿ ಮಳೆ ಬಂದು ನಮ್ಗೆ ಚಂದ್ರನ ದರ್ಶನ ಆಗ್ಲಿಲ್ಲ ಅಂದ್ರೆ ವಿ ಫೀಲ್ ಇರಿಟೇಟೆಡ್, ಬೇಜಾರಾಗತ್ತೆ. ಅಯ್ಯೋ ಬೆಳಗಿನ ಪೂಜೆ ಮಾಡ್ದೆ, ಇವಾಗ ನೋಡಿದ್ರೆ ಚಂದ್ರನೇ ಕಾಣಿಸ್ಲಿಲ್ಲ ಅನ್ನೋದು ಒಂದು ಬೇಜಾರಾಗತ್ತೆ. ಎಷ್ಟೋ ಸತಿ ಇರಿಟೇಟ್ ಆಗಿ ಕೋಪನೂ ಮಾಡ್ಕೊಳ್ತೀವಿ. ಆ ಟೈಮಲ್ಲಿ ಎಷ್ಟು ಇದಾಗುತ್ತೆ ಅಂತ ಹೇಳಿದ್ರೆ, ಹೋಗ್ಲಿ ಬಿಡು, ಕೊನೆಗೆ ಒಂದು ಶಿವನ ಮೇಲಿರುವಂತಹ ಚಂದ್ರನ್ನೇ ನಾವು ನೋಡ್ಬಿಟ್ಟು ಇವತ್ತು ಅದೇ ಅನ್ಸುತ್ತೆ ಈ ಸರ್ತಿ ನಮ್ಗೆ ಲಭ್ಯ ಅಂತ ಒಂದು ಡಿಸೈಡ್ ಮಾಡ್ಕೊಳ್ತೀವಿ, isn't it? ಸೊ ಈ ಒಂದು ನಾವು ಬೆಳಗಿಂದ ಸಂಜೆವರೆಗೂ ನಾವು ನೋಡಿದಾಗ, ಇಫ್ ಯು ಜಸ್ಟ್ ಅಬ್ಸರ್ವ್ ವಾಟ್ ಐ ಮೀನ್ ಹೌ ಇಟ್ ಸ್ಲೈಡ್ಸ್ ಡೌನ್, ನಮ್ಮ ಒಂದು ಎಂತೂಸಿಯಾಸಮ್ ಏನಿತ್ತು ಅದು ಕಡಿಮೆ ಆಗ್ತಾ ಬರುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಲೈಕ್ ದಟ್, ಇಟ್ ಇಸ್ ಸಿಂಪಲ್ ಕಾನ್ಸೆಪ್ಟ್. ಏನಂತ ಹೇಳಿದ್ರೆ, ನಾವು ಹಿಂದಿನ ರಾತ್ರಿ ಆಹಾರವನ್ನ ಸೇವಿಸಿರ್ತೀವಿ,
ಅಂದ್ರೆ ಬೆಳಗ್ಗೆ ಅಂದ್ರೆ ಒಂದು 8 ಅವರ್ ನಮ್ಗೆ ಅಲ್ಲಿ ಗ್ಯಾಪ್ ಇರುತ್ತೆ. ಸೊ 8 ಅವರ್ ಆದ್ಮೇಲೂ ಕೂಡ ನಾವು ಆ ಒಂದು ಉಪವಾಸನ ಕಂಟಿನ್ಯೂ ಮಾಡ್ತೀವಿ. ಅಂದ್ರೆ ಉಪವಾಸ 8 ಅವರ್ ಇರುತ್ತೆ. ಉಪವಾಸನ ಕಂಟಿನ್ಯೂ ಮಾಡಿದಾಗ ಆಲ್ಮೋಸ್ಟ್ ಇಟ್ ಬಿ 16 ಅವರ್ಸ್. ಸೊ ನಮ್ಮಲ್ಲಿ ನಾವು ಸೇವಿಸಿದಂತ ಆಹಾರ ಹಿಂದಿನ ರಾತ್ರಿ ಏನಿರುತ್ತೋ ಅದು ಕೊಡುವಂತಹ ಶಕ್ತಿ ಏನಿರುತ್ತೋ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಆ ಒಂದು ಶಕ್ತಿನ ನಾವು ಎಲ್ಲಾ ಫಂಕ್ಷನ್ಸ್ಗೆ ಅಥವಾ ಫಿಸಿಯೋಲಾಜಿಕಲ್ ಅಥವಾ ಫಿಸಿಕಲ್ ಫಂಕ್ಷನ್ಗೆ ಆ ದಿನ ಬೆಳಗ್ಗಿಂದ ಸಂಜೆವರೆಗೂ ನಾವ್ ಏನೇನ್ ಮಾಡ್ತಿರ್ತೀವೋ ಅದಕ್ಕೆ ಉಪಯೋಗಿಸ್ಕೊಂಡ್ ಬರ್ತಿರ್ತೀವಿ. ಸೊ ಅಲ್ಲಿ ನಮ್ಮ ಬ್ಯಾಲೆನ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಸೊ ಕಡಿಮೆ ಆಗ್ತಾ ಹೋಗ್ತಿರ್ಬೇಕಾದ್ರೆ ಈ ಒಂದು ಬದಲಾವಣೆ ನಮ್ಮ ಬಿಹೇವಿಯರ್ ಅಲ್ಲಿ ಬದಲಾವಣೆ ಕಾಣ್ತಿರ್ತೀವಿ. ಸೊ ಫಿಸಿಯೋಲಾಜಿಕಲ್ ಫಂಕ್ಷನ್ ಇರ್ಬೋದು, ಸೋಷಿಯಲ್ ಫಂಕ್ಷನ್ಸ್ ಇರ್ಬೋದು, ಅಥವಾ ಸೈಕಲಾಜಿಕಲ್ ಫಂಕ್ಷನ್ಸ್ ಇರ್ಬೋದು, ಅದ್ ಎಲ್ಲಾನು ಕೂಡ ಕಡಿಮೆ ಆಗ್ತಾ ಹೋದಾಗ ಪ್ರಾಬಬಲಿ ನಮ್ಗೆ ಅಲ್ಲೆಲ್ಲೋ ಒಂದ್ ಕಡೆ ನಮ್ಗೆ ನಾವು ಇವತ್ತು ಊಟ ತಿಂದೇ ಇರದೆ ಈ ಒಂದು ಇದಕ್ಕೆ ಕಾರಣ ನಮ್ ಶಕ್ತಿ ಕಳ್ಕೊಂಡಿದೀವಿ ಅಥವಾ ಶಕ್ತಿ ಇಲ್ಲ ನಮ್ಗೆ ಜಾಸ್ತಿ ಅನ್ನೋದು ಅನಿಸುತ್ತೆ. ಸೊ ದಟ್ ಮೀನ್ಸ್ ಟು ಸೇ ವಾಟ್ ಐ ಮೆಂಟ್ ಟು ಟೆಲ್ ಹಿಯರ್ ಇಸ್, ಇಲ್ಲಿ ಆಹಾರ ಮತ್ತು ಪೌಷ್ಟಿಕಾಂಶಗಳೇನಿದೆಯೋ ಇದು ನಮ್ಮ ಪ್ರತಿದಿನದ ಒಂದು ಕಾರ್ಯದಲ್ಲಿ ಬಹಳ ಆಕ್ಟಿವ್ ಆಗಿರೋದಕ್ಕೆ ನಮ್ಗೆ ಒಂದು ಶಕ್ತಿ ಅಥವಾ ಏನೇನ್ ಬೇಕು ಪೌಷ್ಟಿಕಾಂಶಗಳು ಅದನ್ನ ಕೊಡೋದಕ್ಕೆ ಸಾಧ್ಯ. ದಟ್ ಇಸ್ ವೈ ಐ ಸೇ ಫುಡ್ ಈಸ್ very important and it links between nutrition and health, and it has not just got a physiological function itself, it is also psychological function also depends definitely on the food itself. So that is how these things are very important to understand. Now the next thing is, like we know that nutrients are there. ಸೊ ಪೌಷ್ಟಿಕಾಂಶಗಳು ಇದೆ ಮತ್ತೆ ಅಪೌಷ್ಟಿಕಾಂಶಗಳು ಅಂದ್ರೆ ನಾನ್ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ. ಅದರಲ್ಲಿ ನಾನ್ ನ್ಯೂಟ್ರಿಯೆಂಟ್ಸ್ ಅಂದಾಗ ಕೆಲವು ಫೈಟೋ ಕೆಮಿಕಲ್ಸ್ ಕೂಡ ಇದಾವೆ. ಸೊ ವಿಚ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗೆ ಅದನ್ನ ಫಂಕ್ಷನಲ್ ಫುಡ್ಸ್ ಅಂತ ಕೂಡ ಅಂತ ಹೇಳ್ತೀವಿ, ಅಥವಾ ಫುಡ್ಸ್ ದಟ್ ಐ ಮೀನ್ ಕಾಂಪೊನೆಂಟ್ಸ್, ಕೆಮಿಕಲ್ ಕಾಂಪೊನೆಂಟ್ಸ್ ದಟ್ ಆರ್ ವೆರಿ ಹೆಲ್ಪ್ಫುಲ್ ಇನ್ ಪ್ರಾಬಬ್ಲಿ ಕೆಲವು ಕಾಯಿಲೆಗಳನ್ನ ತಡೆಗಟ್ಟುವಂತಹ ಶಕ್ತಿ ಇರಬಹುದು, ಅಥವಾ ಕೆಲವು ಸೆಲ್ಸ್ ಗಳೇನಿದೆ ಅದು ಅದು ಬೇರೆ ಏನೋ ಕ್ಯಾನ್ಸರಸ್ ಇದಕ್ಕೋ ಸೆಲ್ ಆಗಿ ಪರಿವರ್ತನೆ ಹೊಂದ್ಲಿಕ್ಕೋ ಅಥವಾ ಆ ತರದ ಒಂದು ಬದಲಾವಣೆ ತರದೇ ಇರೋಗೆ ತಡೆಗಟ್ಟುವಂತಹ ಶಕ್ತಿ ಈ ಒಂದು ಫೈಟೋ ಕೆಮಿಕಲ್ಸ್ ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ ಆ ಅಂಶಗಳು ಕೂಡ ಇರುತ್ತೆ. ಹಾಗೇನೆ ಅದರಲ್ಲಿ ನಾನ್ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಸೊ ಇದು ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಅಥವಾ ಪೌಷ್ಟಿಕಾಂಶಗಳ ಜೊತೆಗೆ ಇವೆಲ್ಲ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಏನಿದೆಯೋ ಅದೆಲ್ಲ ಸೇರಿನೇ ನಮ್ಮ ಆರೋಗ್ಯನ ಅಥವಾ ನಮ್ಮ ದೇಹವನ್ನ ಬಹಳ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರುತ್ತೆ, ಅದು ಸಮತೋಲನವಾಗಿ ನಾವು ಆಹಾರವನ್ನ ಸೇವಿಸಿದಾಗ. So as I said, there are many components along with the nutrients which are playing an important role. It can be the pigments in the foods ಇರಬಹುದು. ಪಿಗ್ಮೆಂಟ್ಸ್ ಅಂದ್ರೆ ಕಲರಿಂಗ್ ಏಜೆಂಟ್ ತರ ಏನಿರುತ್ತೋ, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಅಲ್ಲಿ ಅಥವಾ ಬೀಟ್ರೂಟ್ ಅಲ್ಲಿ ಇರುತ್ತೆ. ಸೊ ಇದನ್ನ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಇವನ್ ಮೂಲಂಗಿಲ್ ಕೂಡ ಪಿಗ್ಮೆಂಟ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ನೇಮ್ಸ್ ಹ್ಯಾವ್ ಬೀನ್ ಗಿವನ್. ಸೊ ಈ ಪಿಗ್ಮೆಂಟ್ಸ್ ಏನಿದೆಯೋ ಅದನ್ನ ಅದು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡುವಂತದ್ದು. ಹಾಗೆ ವಿ ಹ್ಯಾವ್ ಗಾಟ್ ಆಂಟಿ ಆಕ್ಸಿಡೆಂಟ್ಸ್ ಲೈಕ್ ವೈಟಮಿನ್ ಸಿ, ವೈಟಮಿನ್ ಎ, ವೈಟಮಿನ್ ಇ ಮತ್ತೆ ವೈಟಮಿನ್ ಕೆ. ಇವೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಬಿಕಾಸ್ ಇಟ್ ಹಸ್ ಗಾಟ್ ಅ ಸ್ಪೆಷಲ್ ಫಂಕ್ಷನ್ ಟು ಬ್ರಿಂಗ್ ಡೌನ್ ಆರ್ ಟು ಚೆಕ್ the growth of any abnormalities which may occur. ಸೊ ಅದನ್ನ ತಡೆಗಟ್ಟುವಂತಹ ಶಕ್ತಿ ಇರುತ್ತೆ. ಸೊ ಅದನ್ನ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಹಾಗೆ ಪಾಲಿಫಿನಾಲ್ಸ್ ಅಂತ ಇರುತ್ತೆ. ಸೊ ಈ ಎಲ್ಲ ಕೆಮಿಕಲ್ ಕಾಂಪೊನೆಂಟ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದಿ ಪ್ಲಾಂಟ್ ಫುಡ್ಸ್ ವಿಚ್ ಆರ್ ರೆಫರ್ಡ್ ಟು ಆಸ್ ದಿ ಫಂಕ್ಷನಲ್ ಫುಡ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಫಂಕ್ಷನಲ್ ಫುಡ್ಸ್ ಅಂತ ಹೇಳಿದ್ರೆ ದೀಸ್ ದೇ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಹೆಲ್ತ್ ಅಂಡ್ ದೇ ಆರ್ ಆಲ್ಸೋ ಕಾಲ್ಡ್ as phytochemicals. Now ನೆಕ್ಸ್ಟ್ ಈ ಪೌಷ್ಟಿಕಾಂಶಗಳನ್ನ ತಗೊಳ್ಬೇಕಾದ್ರೆ ಬಿಫೋರ್ ಗೋಯಿಂಗ್ ಇನ್ ಟು ದಿ ಡಿಸೈರಬಲ್ ನ್ಯೂಟ್ರಿಷನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದೀಸ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಈ ಪೌಷ್ಟಿಕಾಂಶಗಳನ್ನ ಯಾವ ರೀತಿ ನಾವು ಸೇವಿಸಬೇಕು, ಹೇಗೆ ಅದು ಚೇಂಜಸ್ ಇರುತ್ತೆ ಅಂತ. ಸೊ ಈ ಪೌಷ್ಟಿಕಾಂಶಗಳನ್ನ ಸೇವಿಸಬೇಕಾದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಮೆನಿ ಫ್ಯಾಕ್ಟರ್ಸ್. ಎಷ್ಟು ನಾವು ಸೇವಿಸಬೇಕು ಅಂದಾಗ ಇಟ್ ಡಿಪೆಂಡ್ಸ್ ಅಪಾನ್ ಮೆನಿ ಫ್ಯಾಕ್ಟರ್ಸ್. ರೆಕಮೆಂಡೆಡ್ ಡಯಟರಿ ಅಲೋಯನ್ಸ್ ಅಂತ ಹೇಳ್ತೀವಿ. ಸೊ ಆ ರೆಕಮೆಂಡೆಡ್ ಡಯಟರಿ ಅಲೋಯನ್ಸ್ ಏನಿದೆಯೋ ಅದನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು
ಪ್ರತಿಯೊಂದು ಏಜ್ ಗ್ರೂಪ್ ಕೂಡ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರವಾಗಿ ನಾವು ತಗೊಂಡಾಗ ಈ ಆಹಾರನ ಅಥವಾ ಪೌಷ್ಟಿಕಾಂಶಗಳನ್ನ, ದೆನ್ ಪ್ರಾಬಬಲಿ ವಿ ಕ್ಯಾನ್ ಲೀಡ್ ಅ ಹೆಲ್ತಿ ಲೈಫ್. ಸೊ ಅದನ್ನ ನಾವು ಡಿಸೈರಬಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಅಂದ್ರೆ ಡಿಸೈರಬಲ್ ನ್ಯೂಟ್ರಿಷನ್ ಅಂದ್ರೆ ಏನು, ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್, ವೈಟಲ್ ರೋಲ್ ಇನ್ ಮೇಂಟೈನಿಂಗ್ ದಿ ಹೆಲ್ತ್, ಗುಡ್ ಹೆಲ್ತ್, and also try to prevent any disease condition, and maybe if there is any disease occurred, ಅದನ್ನ ಟ್ರೀಟ್ ಮಾಡುವಂತಹ ಶಕ್ತಿ ಈ ಒಂದು ಆಹಾರ ಪದ್ಧತಿಯಲ್ಲಿ ಇರುತ್ತೆ ಅಂತ ನಾನು ಈಗಾಗ್ಲೇ ಹೇಳಿದ್ದೀನಿ. ಸೊ ಅದನ್ನ ತಡೆಗಟ್ಟುವಂತಹ ಶಕ್ತಿ ಅಥವಾ ಟ್ರೀಟ್ ಮಾಡುವಂತಹ ಶಕ್ತಿ ಏನಿರ್ತೋ ಈ ಆಹಾರನ, ಅಂತ ಆಹಾರಗಳನ್ನ ನಾವು ಬಹಳ ಸಮತೋಲನವಾಗಿ ಸೇವಿಸ್ತೀವಲ್ಲ, ಅದೇ ನಮ್ಗೆ ಡಿಸೈರಬಲ್ ನ್ಯೂಟ್ರಿಷನ್ ಅಥವಾ ನಮಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳ ಪೌಷ್ಟಿಕತೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಇದ್ ಮಾಡಿದಾಗ ದಟ್ ಮೀನ್ಸ್ ಟು ಸೇ ಇಟ್ ಲೀಡ್ಸ್ ಯಾವ ಪೌಷ್ಟಿಕಾಂಶಗಳು ಎಷ್ಟೆಷ್ಟು ರೀತಿಯಲ್ಲಿ ಅಥವಾ ಹೇಗೆ ತಗೊಳ್ಬೇಕು ಅನ್ನೋದು ಒಂದು ಕ್ವಶನ್ ಬರುತ್ತೆ. ಸೊ ಹಾಗಾದ್ರೆ ಹೇಗಪ್ಪ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ಅಥವಾ ವಿ ಟರ್ಮ್ ಇಟ್ ಆಸ್ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಅಂದ್ರೆ ಸಮತೋಲನ ಆಹಾರ ಅಂತ ಹೇಳ್ತೀವಿ. ಸೊ ಈ ಸಮತೋಲನ ಆಹಾರ ಅಂತ ಹೇಳಿದ್ರೆ ಏನು? ಸೊ ನಾನು ನ್ಯೂಟ್ರಿಯೆಂಟ್ಸ್, ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ, ಪೌಷ್ಟಿಕಾಂಶಗಳಿದೆ, ಹಾಗೆ ಇತರ ಅದರ್ ಕಾಂಪೊನೆಂಟ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಅಂತ ಕೂಡ ಹೇಳಿದೆ. ಸೊ ಈ ಪೌಷ್ಟಿಕಾಂಶಗಳನ್ನ ತಗೊಂಡಾಗ ವಿ ಹ್ಯಾವ್ ಗಾಟ್ ದ ಮೇಜರ್ ಪೌಷ್ಟಿಕಾಂಶಗಳು, ಅಂದ್ರೆ ಮೇಜರ್ ಪೌಷ್ಟಿಕಾಂಶಗಳು ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಈ ಪೌಷ್ಟಿಕಾಂಶಗಳನ್ನ ಗುಂಪು ಮಾಡಿದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಎರಡು ಗುಂಪಾಗಿ ಮಾಡಿದ್ದಾರೆ. ಯಾಕಪ್ಪ ಈ ಮ್ಯಾಕ್ರೋ ಅಂಡ್ ಮೈಕ್ರೋ ಅಂದಾಗ ದ ನೇಮ್ ಇಟ್ ಸೆಲ್ಫ್ ವಿಲ್ ಸಜೆಸ್ಟ್. ಮ್ಯಾಕ್ರೋ ಅಂತ ಹೇಳಿದಾಗ ಅದರ ನೇಮ್ ಏನ್ ಹೇಳುತ್ತೆ, ಅರ್ಥ ಬಹಳ ಜಾಸ್ತಿ ಅಥವಾ ದೊಡ್ಡದು ಅಥವಾ ಬಹಳ ಜಾಸ್ತಿ ಅಂತ ಹೇಳುತ್ತೆ. ಸೊ ದಟ್ ಮೀನ್ಸ್ ಟು ಸೇ those nutrients that come under this macronutrient, ಕೆಳಗಡೆ ಬರುವಂತಹ ಪೌಷ್ಟಿಕಾಂಶಗಳೇನಿದಾವೋ ಅದನ್ನ ನಾವು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದೇ ಇದರ ಅರ್ಥ. ಹಾಗೇನೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದಾಗ ಅದು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಹಾಗಿದ್ರೆ ಹೆಚ್ಚು ಪ್ರಮಾಣದಲ್ಲಿ ಸೇವಿಸೋ ಮಾತ್ರ ಇಂಪಾರ್ಟೆಂಟು, ಕಡಿಮೆ ಪ್ರಮಾಣದಲ್ಲಿ ಸೇವಿಸೋದು ಅಂತಹ ಇಂಪಾರ್ಟೆನ್ಸ್ ಇಲ್ವಾ? ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಎರಡೂ ಕೂಡ ಬಹಳ ಮುಖ್ಯವಾಗಿದೆ, ಆದರೆ ಪ್ರಮಾಣ ಎಷ್ಟು ಬೇಕೋ ಅದನ್ನ ಅವಲಂಬಿತವಾಗಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೆಳಗೆ ವಿ ಹ್ಯಾವ್ ಗಾಟ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಅಥವಾ ಲಿಪಿಡ್ಸ್ ಅಂತ ಕರಿತೀವಿ. ಸೊ ಇದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವಿಸ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್, ಈ ಮೂರು ಪೌಷ್ಟಿಕಾಂಶಗಳೇನಿದೆಯೋ ನಮಗೆ ಶಕ್ತಿ ಕೊಡುವಂತದ್ದು ಪೌಷ್ಟಿಕಾಂಶಗಳು, ಮೇಜರ್ ಆಗಿ ಶಕ್ತಿ ಕೊಡುವಂತದ್ದು ಈ ಮೂರು ಮಾತ್ರ. ಹಾಗಾಗಿ ಇದನ್ನ ಹೆಚ್ಚಾಗಿ ಸೇವಿಸ್ಬೇಕು. ಈ ಶಕ್ತಿ ಅಂದ್ರೇನು? ಎನರ್ಜಿ. ಇಟ್ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಅಲ್ಲ. ಫಿಸಿಕಲ್ ಅಂದ್ರೆ ನಾವು ಕೆಲಸ ಮಾಡೋದಕ್ಕೆ, ನಾನು ಮಾತಾಡ್ತಾ ಐ ಮೈಟ್ ಹ್ಯಾವ್, ನಾನು ಕೈ ಕಾಲು ಎಲ್ಲ ಅಳ್ಳಾಡಿಸ್ತಾ ಇದ್ದೀನಿ ಅಥವಾ ಬಾಯಲ್ಲಿ ನನ್ನ ಫಿಸಿಕಲ್ ಆಕ್ಟಿವಿಟಿ ಏನಿದೆ ಅಷ್ಟಕ್ ಮಾತ್ರ ಅಲ್ಲ, ನನ್ನ ಫಿಸಿಯೋಲಾಜಿಕಲ್ ಆಕ್ಟಿವಿಟಿ ಕೂಡ ನನ್ಗೆ ಅಂದ್ರೆ ದೇಹದ ಒಳಗೆ ಅಥವಾ ಹೊರಗಡೆ ಏನ್ ಕಾರ್ಯಗಳನ್ನಿರುತ್ತೋ ಅದೆಲ್ಲವನ್ನು ಒಳಗೊಂಡು ಬೇಕಾಗುವಂತಹ ಎನರ್ಜಿ ಈ ಮೂರು ಪೌಷ್ಟಿಕಾಂಶಗಳು ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ ಕೊಡುವಂತದ್ದು. ಹಾಗಾಗಿ ಈ ಮೂರನ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕಾಗತ್ತೆ. ಹಾಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಲ್ಲ, ದಟ್ ವಿಲ್ ಇನ್ಕ್ಲೂಡ್ ವೈಟಮಿನ್ಸ್ ಅಂಡ್ ಮಿನರಲ್ಸ್, ಖನಿಜಗಳು ಮತ್ತು ಜೀವಸತ್ವಗಳು ಅಂತ ಹೇಳ್ತೀವಿ. ಸೊ ಈ ಎರಡೂನು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರೂ ಕೂಡ ಬಹಳ ಒಳ್ಳೆಯ ಕಾರ್ಯ, ಅಂದ್ರೆ ಇಂಪಾರ್ಟೆಂಟ್ ಕಾರ್ಯನ ಮಾಡುತ್ತೆ ನಮ್ಮ ದೇಹದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಹದ ಅಂದ್ರೆ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ಅಂದ್ರೆ ಆರ್ಗನ್ಸ್ ಏನಿದೆಯೋ ಎಲ್ಲ ಅಂಗಾಂಗಗಳನ್ನ ಆರೋಗ್ಯವಾಗಿ ಕೆಲಸ ಮಾಡುವ ರೂಪಕ್ಕೆ ತರುವಂತದ್ದೇ ಈ ಒಂದು ಪೌಷ್ಟಿಕಾಂಶಗಳು ಅಂದ್ರೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್. ಸೊ ದೇ ಆರ್ ರಿಕ್ವೈರ್ಡ್ ಇನ್ ಅ ಸ್ಮಾಲರ್ ಕ್ವಾಂಟಿಟಿ, ಬಟ್ nevertheless they have an important role, that is vital role in maintaining the functions of the body, that is organs of the body. It can be the brain or it can be the heart or kidney, whatever it is. So ಅದನ್ನೆಲ್ಲವನ್ನು ಆರೋಗ್ಯವಾಗಿ ಕೆಲಸ ಮಾಡುವ ರೂಪಕ್ಕೆ ತರುವಂತದ್ದು ಈ ಪೌಷ್ಟಿಕಾಂಶಗಳು. That is why this is also very important.
ಸೊ ಈ 5 ಪೌಷ್ಟಿಕಾಂಶಗಳ ಜೊತೆಗೆ ಈಗ ಏನಪ್ಪಾ ಅಂತ ಹೇಳಿದ್ರೆ ನೀರು ಕೂಡ ಪೌಷ್ಟಿಕಾಂಶವಲ್ಲದಿದ್ರು ಕೂಡ ನೀರು ಕೂಡ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಬೇಕು. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನೀರು ನಾವು ಸೇವಿಸ್ಲಿಲ್ಲ ಸರಿಯಾದ ಪ್ರಮಾಣದಲ್ಲಿ ಅಂದ್ರೆ ಈ 5 ಪೌಷ್ಟಿಕಾಂಶಗಳೇನಿದೆಯೋ, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಅಥವಾ ಪ್ರೋಟೀನ್ ಇರಬಹುದು, ಅಥವಾ ಲಿಪಿಡ್ಸ್ ಇರಬಹುದು, ಅಥವಾ ಜೀವಸತ್ವ ಇರ್ಬೋದು, ಅಥವಾ ಖನಿಜ ಇರ್ಬೋದು, ಇದ್ಯಾವುದು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡೋದಿಲ್ಲ. ಸೊ ಫಾರ್ ದಿ ಯುಟಿಲೈಸೇಷನ್, ಕೆಲಸ ಮಾಡೋದಿಲ್ಲ ಅನ್ನಂದ್ರೆ ಅದು ದೇಹದೊಳಗೆ ಹೋದಾಗ ಚಯಾಪಚಯ ಕ್ರಿಯೆ ಆಗ್ಬಿಟ್ಟು ಈ ಪೌಷ್ಟಿಕಾಂಶಗಳು ಅಲ್ಲಿಂದ ರಿಲೀಸ್ ಆಗಿ, ನಮ್ಮ ಆಹಾರದಿಂದ ರಿಲೀಸ್ ಆಗಿ ಅದು ಎಲ್ಲೆಲ್ಲಿ ಸೇರ್ಬೇಕು ಅಂತ ಆ ಜಾಗಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ this water is very important, and that is why water is also included after the nutrients. ಅದರ ಜೊತೆಗೆ ಈಗ ಹೊಸ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಮೋರ್ ದೆನ್ 2 or 3 ಡಿಕೆಟ್ಸ್ ಈ ಒಂದು ನಾಲೆಡ್ಜ್ ನಮ್ಗೆ ಇರ್ಲಿಲ್ಲ, ಆದ್ರೆ ಈ ಒಂದು 2 ಡಿಕೆಟ್ಸ್ ಇಂದ ನಾವು ಇದನ್ನ ನೋಡ್ತಾ ಇದೀವಿ. ಡಯಟರಿ ಫೈಬರ್, ನಾರಿನಾಂಶ, ಆಹಾರದಲ್ಲಿರುವಂತಹ ನಾರಿನಾಂಶಗಳ ಬಗ್ಗೆ ಕೂಡ ಹೆಚ್ಚಿನ ಗಮನ ಹರಿಸ್ತಾ ಇದೀವಿ. ಐ ಫರ್ದರ್ ಗೋ ಟು ಇಟ್ ಇನ್ ಡೆಪ್ತ್ ಆಫ್ಟರ್ವರ್ಡ್ಸ್. ಸೊ ಇದನ್ನು ಕೂಡ ನಾವು ಸರಿಯಾದ ಪ್ರಮಾಣದಲ್ಲಿ ಸೇವಿಸ್ಬೇಕು, ಇಲ್ದಿದ್ರೆ ಇರ್ದೇ ಇರೋಂತಹ ಕಾಯಿಲೆಗಳಿಗೆ ನಾವು ದಾರಿ ಮಾಡ್ಕೊಟ್ಟಕ್ಕಾಗತ್ತೆ. ಅಂದ್ರೆ it can lead to many disease condition ಅಂತ ಹೇಳ್ತಾರೆ. So that is why even dietary fiber ಅಂತ ಏನ್ ಹೇಳ್ತೀವಿ, that is also very important ಅಂತ ಹೇಳ್ತಾರೆ. Even though it is not a nutrient, it doesn't have any enzymes to get digested, but still it is playing an important role. So that is also very important. So ಈ ಒಂದು 5+2 ಏನಿದೆಯೋ ಇದನ್ನೆಲ್ಲ ಕೂಡ ಸೇರಿ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಬೇಕು. Then only we call it as a balanced diet. ಅದನ್ನ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಸಿ ಇಟ್ ಶೋಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಈ ಒಂದು ಸ್ಲೈಡ್ ಅಲ್ಲಿ ಕಾರ್ಟೂನ್ ಅಲ್ಲಿ ತೋರಿಸ್ತಾ ಇದೆ. ಸೊ ಯು ಕ್ಯಾನ್ ಜಸ್ಟ್ ಸಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ವೈಟಮಿನ್ಸ್, ಮಿನರಲ್ಸ್, ಫೈಬರ್, ಫ್ಯಾಟ್ together will form the balanced diet. So that is how it is very important. Now that is what I just wanted to show you, these things. Now balanced diet is all these nutrients should be provided in a proper amount. ಒಂದು ಹೆಚ್ಚು ಒಂದು ಕಡಿಮೆ ಅಂತ ಆಗ್ಕೂಡುದು. It should be provided in a proper amount. Then only we call it as a balanced diet. Otherwise, if there is any imbalance, definitely ನಾನೊಂದು ಫ್ಯಾಟ್ ನ ಜಾಸ್ತಿ ತಗೊಳ್ತೀನಿ ಅಂದ್ರೆ naturally all of us know that now it leads to many disease conditions, starting from overweight, obesity, then heart disorders. So prati ondunu it leads ಒಂದಾದ್ಮೇಲೆ continuous ಆಗಿ it leads to many diseases. So ಆ ತರದಲ್ಲ, it should be well balanced ಅಂತ ಹೇಳ್ತೀವಿ. It should provide all the nutrients in required under proper proportion to achieve the that is the goal of the food, that is nothing but the healthy, good health ಅಥವಾ healthy life na lead ಮಾಡಬೇಕಾದ್ರೆ it should provide all the nutrients in a proper or well balanced ಅಂತ ಹೇಳ್ತೀವಿ. ಪ್ರಾಬಬ್ಲಿ ನಾವು ನಮ್ಮ ದಿನಚರಿಯನ್ನ ಅವಲೋಕಿಸಿದಾಗ if you just see right from morning till afternoon, if you can just see, we have got carbohydrate foods in a larger quantity we consume. ನಾವು ಆಹಾರನ ಸೇವಿಸೋದು ಕಾರ್ಬೋಹೈಡ್ರೇಟ್ಸ್, ನಾನು ಅದಕ್ಕೆ ಮುಂದೆ ಬರ್ತೀನಿ ಫುಡ್ ಗ್ರೂಪ್ಸ್ ಹೇಳ್ಬೇಕಾದ್ರೆ. ಸೊ ಕಾರ್ಬೋಹೈಡ್ರೇಟ್ಸ್ ನ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ತೀವಿ. ಅದರ ನಂತರ ನಾವು ಇದು ಫ್ಯಾಟ್ ನ ತಗೊಳ್ತೀವಿ, ಅಂದ್ರೆ ಲಿಪಿಡ್ಸ್ ಅಥವಾ ಎಣ್ಣೆ ಜಿಡ್ಡಿನಾಂಶನ ಸೇವಿಸ್ತೀನಿ. ಇಟ್ ಕ್ಯಾನ್ ಬಿ ಹೌ ಅಂತ ನಾ ಹೇಳ್ತೀನಿ, ಅದು ಯಾಕಂದ್ರೆ 2 ರೂಪದಲ್ಲಿ ಇರುತ್ತೆ. ಅದಾದ ನಂತರ ನಾವು ಪ್ರೋಟೀನ್ ನ ಜಾಸ್ತಿ ಇರುವಂತಹ ಫುಡ್ ನ ಸೇವಿಸ್ತೀವಿ. ಸೊ 50-60% ಎನರ್ಜಿ ಏನ್ ಕೊಡುತ್ತೆ ಇರುತ್ತೆ, ಟೋಟಲ್ 100% ಅಲ್ಲಿ ಎನರ್ಜಿ ಏನಿರುತ್ತೆ, 50-60% ಎನರ್ಜಿ it should come from carbohydrates. ಹಾಗೇನೆ 10-15% of protein provides energy, and 20-30% provides the energy from is got energy from the lipids ಅಂತ ಹೇಳ್ತೀವಿ. ಯಾಕೆ ಈ ಡಿಫರೆನ್ಸ್ ಅಂತ ಹೇಳಿದ್ರೆ,
ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲೇ ಇದೆ. ನಾವು ಬೆಳಗ್ಗೆ ಪ್ರಾಬಬ್ಲಿ ಐ ಹ್ಯಾಡ್ ಚಪಾತೀಸ್ ಇನ್ ದ ಮಾರ್ನಿಂಗ್ ಅಂದಾಗ wheat is a carbohydrate. Again in the lunch I'll have rice in a large quantity, ಅಂದ್ರೆ in a sufficient quantity, again it is rice. Probably in the night I have got again, I mean consume again chapati or even mudde ಅಥವಾ ರಾಗಿ ಮುದ್ದೆ ಅಂತ ಹೇಳಿದಾಗ ರಾಗಿ is again ಕಾರ್ಬೋಹೈಡ್ರೇಟ್ ರಿಚ್ ಫುಡ್. ಸೊ ಹಾಗೆ ನಾವು ಎಲ್ಲ ಆಹಾರ ಪದಾರ್ಥಗಳು ತಗೊಂಡಾಗ ಅಲ್ಲಿ ವಿಸಿಬಲ್ ಮತ್ತೆ ಇನ್ವಿಸಿಬಲ್ ಫ್ಯಾಟ್, ಕಣ್ಣಿಗೆ ಕಾಣಿಸುವಂತಹ ರೂಪದಲ್ಲಿ ಮತ್ತೆ ಕಣ್ಣಿಗೆ ಕಾಣಿಸದೇ ಇರುವಂತಹ ರೂಪದಲ್ಲಿ ಇರುವಂತಹ ಜಿಡ್ಡಿನ ಅಂಶ ನಾವು ಅಬ್ಸರ್ವ್ ಮಾಡಿದ್ವಿ. ಪ್ರಾಬಬ್ಲಿ ಯು ಹ್ಯಾವ್ ಸೀನ್ ಅಬ್ಸರ್ವ್ಡ್ ರೈಸ್ ನಾವು ಇದ್ ಮಾಡಿದಾಗ ರೈಸ್ ಬ್ರಾನ್ ಆಯಿಲ್ ಇದೆ. ನಾವು ರೈಸ್ ನ ಓಪನ್ ಪ್ಯಾನ್ ಅಲ್ಲಿ ಬಾಯ್ಲ್ ಮಾಡಿದಾಗ ಅಥವಾ ಬೇಳೆನ ಓಪನ್ ಪ್ಯಾನ್ ಅಲ್ಲಿ ಬಾಯ್ಲ್ ಮಾಡಿದಾಗ ಯು ಕ್ಯಾನ್ ಸಿ ರಿಮ್, ಆ ಒಂದು ಮೇಲ್ಗಡೆ ಒಂದು ರಿಂಗ್ ಆಕಾರದಲ್ಲಿ ಜಿಡ್ಡು ಅಥವಾ ಎಣ್ಣೆ ಇರುತ್ತೆ. ನಾವು ಎಣ್ಣೆ ಹಾಕ್ಲಿಲ್ಲ ಅಂದ್ರೂ ಆ ಎಣ್ಣೆ ಒಂದು ತೇಲ್ತಾ ಇರುತ್ತೆ. ಸೊ ದಟ್ ಇಸ್ ದಿ ಹಿಡನ್ ಅಥವಾ ಇನ್ವಿಸಿಬಲ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಈ ಎರಡು ರೂಪದಲ್ಲೂ ಕೂಡ ಇರುತ್ತೆ. ಹಾಗೇನೆ ನಾವು ಅದನ್ನ ತಗೊಂಡ ಇದು ಎಂತದು ಅದಕ್ಕೆ ನಾವು ಅದು 20-30% ಇರ್ಬೇಕು ಅಂತ ಹೇಳ್ತೀವಿ. ನಾವು ಹೋಲ್ ಡೇ ನೋಡಿದಾಗ ಎಲ್ಲೋ ಬೇಳೆನ ಒಂದು ಕಾಲು, ಜಸ್ಟ್ ಇಫ್ ಯು ಜಸ್ಟ್ ಟೇಕ್ ಇನ್ ಟು ಕನ್ಸಿಡರೇಷನ್, maybe for lunch as well as dinner we may, depending upon the number of members in the family, ನಾವು ಒಂದು ಬೇಳೆನೋ ಏನೋ ಒಂದು ಅಥವಾ ಪ್ರೋಟೀನ್ ರಿಚ್ ಡಯಟ್ ನ ತಗೊಂಡಾಗ, ಫುಡ್ ನ ತಗೊಂಡಾಗ it will be distributed and a small quantity will be for per individual ಅಂತ. ಸೊ ಅಂದ್ರೆ ಅಲ್ಲಿ ಕನ್ಸಂಪ್ಷನ್ ಕೂಡ ಹಾಗೆ ಇದೆ. ನ್ಯಾಚುರಲಿ we have got protein consumption in a lesser quantity. So that means to say that 10-15% of what we are consuming protein ನಲ್ಲಿ ಅದು ನಮ್ಗೆ ಎನರ್ಜಿ ಕೊಡುವಂತದ್ದು ಒಂದು ಕಾರ್ಯನ ನೆರವೇರಿಸ್ಕೊಡುತ್ತೆ. ಸೊ ಟೋಟಲಿ 100% ಗೆ ಕಾರ್ಬೋಹೈಡ್ರೇಟ್ ಇಂದ 60% ಬಂದ್ರೆ ಎನರ್ಜಿ, ಇನ್ನ 15% ಪ್ರೋಟೀನ್ಸ್ ಇಂದ ಬರುತ್ತೆ, ಅಥವಾ 10-15 ಮತ್ತೆ 20-25% ಅಥವಾ 30% sometimes will be from the fat depending upon the condition. So it will be fat. So ಈ ರೀತಿಯಾಗಿ ಎಲ್ಲ ಪೌಷ್ಟಿಕಾಂಶಗಳನ್ನ, ಈ ಮೇಜರ್ ಪೌಷ್ಟಿಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಂಡಾಗ ನ್ಯಾಚುರಲಿ ಈ ಮೈನರ್ ನ್ಯೂಟ್ರಿಯೆಂಟ್ಸ್ ಏನಿದೆಯಾ, ವೈಟಮಿನ್ಸ್ ಅಂಡ್ ಮಿನರಲ್ಸ್, ಅದು ಕೂಡ ಹಾಗೇನೆ ಅದು ಬ್ಯಾಲೆನ್ಸ್ಡ್ ವೇನಲ್ಲೇ ಹೊಟ್ಟೋಗುತ್ತೆ. ಸೊ ನಾವು ಸೇವಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ದಟ್ ಇಸ್ ವೇರ್ ವಿ ಸೇ ಬ್ಯಾಲೆನ್ಸ್ಡ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಈ ಬ್ಯಾಲೆನ್ಸ್ ಡಯಟ್ ಇನ್ ಅಡಿಷನ್ ನಾನು ಹೇಳ್ದೆ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆ. ದೆನ್ ವಿ ಹ್ಯಾವ್ ಗಾಟ್ ಟು ಕನ್ಸಿಡರ್ ದಿ ವೈಟಮಿನ್ಸ್, ದಟ್ ಇಸ್ ವೈಟಮಿನ್ ಸಿ ಇರ್ಬೋದು, ವೈಟಮಿನ್ ಇ ಇರ್ಬೋದು, ವೈಟಮಿನ್ ಎ ಇರ್ಬೋದು. ಈ ಕೆಲವು ಪ್ರೊಟೆಕ್ಟಿವ್ ಫುಡ್ಸ್ ಏನಿದಾವೋ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಐ ಸೆಡ್ some of the disease condition ಅನ್ನು ಪ್ರೊಟೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಫ್ರೀ ರಾಡಿಕಲ್ ಡ್ಯಾಮೇಜ್ ಅಂತ ಏನ್ ಹೇಳ್ತೀವಿ. ಸೊ ಅದನ್ನ ತಡೆಗಟ್ಟುವಂತಹ ಶಕ್ತಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಅಂತಹ ಆಹಾರದ ಬಗ್ಗೆ ಕೂಡ ನಾವು ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಸೊ ದಟ್ ಮೀನ್ಸ್ ಟು ಸೇ ವಿ ಹ್ಯಾವ್ ಟು ಕನ್ಸ್ಯೂಮ್ all the nutrients in a proper manner so that it will also provide all these essential components, that is starting from the phytochemicals irbodu, dietary fiber irbodu, ಅಥವಾ antioxidants irbodu, ಪ್ರತಿಯೊಂದನ್ನು ಸರಿಯಾದ ಪ್ರಮಾಣದಲ್ಲಿ ನಮ್ಗೆ ಲಭ್ಯವಾಗತ್ತೆ ಅಥವಾ ಸೇವಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಈ ಒಂದು ಸಮತೋಲನ ಆಹಾರದಿಂದ. ಸಮತೋಲನ ಮೇಡಮ್, ಸಮತೋಲನ ಆಹಾರ ಅಂತ ಹೇಳಿದ್ರಿ, ನೀವು ಹೇಳಿದ್ರಿ 100% ಆಫ್ ಕಾರ್ಬೋಹೈಡ್ರೇಟ್, ಐ ಮೀನ್ ಎನರ್ಜಿನಲ್ಲಿ ಕಾರ್ಬೋಹೈಡ್ರೇಟ್ ಇಷ್ಟಿರ್ಬೇಕು, ಪ್ರೋಟೀನ್ಸ್ ಇಷ್ಟಿರ್ಬೇಕು ಪರ್ಸೆಂಟೇಜ್ ಅಲ್ಲಿ ಹೇಳಿದ್ವಿ, ಮತ್ತೆ ಫ್ಯಾಟ್ಸ್ ಎಲ್ಲಿ ಇರ್ಬೇಕು. ಹಾಗಿದ್ರೆ ಇದನ್ನ ಎಷ್ಟು ಪ್ರಮಾಣದಲ್ಲಿ, ಈ ಪೌಷ್ಟಿಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಬೇಕು, ಅದನ್ನ ಯಾವ ರೀತಿ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದಾಗ, ಸಿ we call this as recommended dietary allowance. ನಾನು ಮುಂಚೆನೆ ಹೇಳ್ದೆ ರೆಕಮೆಂಡೆಡ್ ಡಯಟರಿ ಅಲೋಯನ್ಸ್ ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಬಹಳ ಅಧ್ಯಯನ ಮಾಡ್ಬಿಟ್ಟು ಈ ಒಂದು ಇದನ್ನ ಎಲ್ಲ ಪೌಷ್ಟಿಕಾಂಶಗಳು ಎಲ್ಲರಿಗೂ ಇಷ್ಟಿಷ್ಟು ಇರ್ಬೇಕು ಅಂತ ಮಾಡಿದ್ದಾರೆ. ಅದನ್ನ RDA ಅಂತ ಕರಿತೀವಿ. ಇಲ್ಲಿ ಕೆಲವು ಫ್ಯಾಕ್ಟರ್ಸ್ ನ ಅವರು ಕನ್ಸಿಡರ್ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಮೊದಲಿಗೆ ಸೆಕ್ಸ್ ವೈಸ್ ಅಂತ ಹೇಳ್ತೀವಿ. ಅಂದ್ರೆ ಗಂಡು ಅಥವಾ ಹೆಣ್ಣು ನಾವು ತಗೊಂಡಾಗ ಕನ್ಸಂಪ್ಷನ್, ನಿಮ್ಮ ಮನೆಯಲ್ಲೇ ನೀವು ನೋಡಿರ್ಬಹುದು, ಗಂಡು ಮಕ್ಕಳು ಸ್ವಲ್ಪ ಹೆಚ್ಚಿಗೆ ತಿಂದ್ರೆ ಹೆಣ್ಮಕ್ಳು ಸ್ವಲ್ಪ ಕಡಿಮೆ ತಿಂತಾರೆ. ಸಿಂಪಲ್ ರೀಸನ್, ಇಟ್ ಇಸ್ ನಾಟ್ ಅನ್ ಎಕ್ಸಾಜುರೇಷನ್ ಆರ್ ವಾಟ್ ಎವರ್ ಇಟ್ ಇಸ್.
ಇಟ್ ಇಸ್ ಸಿಂಪಲ್ ರೀಸನ್ ಏನಂತ ಹೇಳಿದ್ರೆ, ಅವರ ಟೋಟಲ್ ಬಾಡಿ ಸರ್ಫೇಸ್ ಏನಿದೆಯೋ ಮೇಲ್ ಆರ್ ಮಚ್ ಹೈಯರ್ ದ್ಯಾನ್ ದ ಫಿಮೇಲ್. ಸೊ ಟೋಟಲ್ ಬಾಡಿ ಏನಿದೆಯೋ ಅದು ಬಹಳ ಜಾಸ್ತಿ ಇದೆ. ಹಾಗಾಗಿ their consumption is quite higher. Our metabolic rate ಏನಿದೆಯೋ that is also higher compared to that of the female. So ಹಾಗಾಗಿ ಅವರ ಒಂದು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಸೊ there is a difference between male and female. ಸೊ ಅದು ಒಂದು ಫ್ಯಾಕ್ಟರ್ ನ ತಗೊಂಡಿದ್ದಾರೆ. ಎರಡನೇ ಫ್ಯಾಕ್ಟರ್ ಅಂತ ಹೇಳಿದ್ರೆ ಏಜ್ ಡಿಫ್ರೆನ್ಸ್. ಪ್ರತಿ ಒಂದು ಏಜ್ ಅಲ್ಲೂ ಕೂಡ ಬೇರೆ ಬೇರೆಯಾದ ಅವಶ್ಯಕತೆಗಳಿರುತ್ತೆ. ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನಾವು ಇನ್ಫೆಂಟ್ ತಗೊಂಡು ಅಥವಾ ಹುಟ್ಟಿದ ಮಗು 5 ತಿಂಗಳವರೆಗೂ ನಾವು ನೋಡಿದಾಗ ಅಲ್ಲಿ ಏನಪ್ಪಾ, ವಿ ಜಸ್ಟ್ ಗಿವ್ ಮಿಲ್ಕ್ ಟು ದ ಬೇಬಿ, ಇಸ್ಂಟ್ ಇಟ್? ಇನ್ಫ್ಯಾಂಟ್ ಗೆ ನಾವು ಮಗುಗೆ, ಹುಟ್ಟಿದ ಮಗು 5 ತಿಂಗಳವರೆಗೂ 5 ಅಥವಾ 6 ತಿಂಗಳವರೆಗೂ ಬರೀ ಹಾಲನ್ನ ನೀಡ್ತಾ ಇರ್ತೀವಿ. ಹಾಗಿದ್ರೆ ಹಾಲಲ್ಲಿ ಸಿಗುವಂತಹ ಕೆಲವು ಪೌಷ್ಟಿಕಾಂಶಗಳಿರುತ್ತೆ ಮೇಡಮ್, ಬೇರೆ ಪೌಷ್ಟಿಕಾಂಶಗಳು ಕೊಡೋದಕ್ಕೆ ಬೇಕಾಗಿಲ್ವಾ, ಅವಶ್ಯಕತೆ ಇಲ್ವಾ ಅಂತ ಹೇಳಿದ್ರೆ, ಬೈ ನೇಚರ್ ಇಟ್ ಸೆಲ್ಫ್ ಈ ಒಂದು ಮಗು ತಾಯಿಯ ಭ್ರೂಣದಲ್ಲಿ ಇರ್ಬೇಕಾದ್ರೆ ಏನಾಗತ್ತೆ, ತನಗೆ ಬೇಕಾದಂತಹ ಎಷ್ಟೋ ಪೌಷ್ಟಿಕಾಂಶಗಳನ್ನ ತನ್ನ ದೇಹದಲ್ಲಿ ಶೇಖರಣೆ ಮಾಡ್ಕೊಂಡಿರುತ್ತೆ. ಇಟ್ ವಿಲ್ ಹ್ಯಾವ್ accumulated some of the nutrients which are very essential when it comes out, because by nature itself ಅಂತ ಯಾಕೆ ಹೇಳ್ತಿದೆ ಅಂದ್ರೆ, ಪ್ರಕೃತಿ ದತ್ತವಾಗಿ ಹಾಲಲ್ಲಿ ಇಷ್ಟೇ ಲಿಮಿಟೆಡ್ ನ್ಯೂಟ್ರಿಯೆಂಟ್ಸ್ ಇದೆ. ಹಾಗಾಗಿ ಅದನ್ನ ಬಿಟ್ಟು ಬೇರೆ ಪೌಷ್ಟಿಕಾಂಶಗಳನ್ನ ನಾನು ನನ್ನ ದೇಹದಲ್ಲಿ ಇಟ್ಕೊಂಡಿರ್ಬೇಕು, ಅದು ಪ್ರಕೃತಿ ದತ್ತವಾಗಿ ಬಂದಿರೋದು. ತಾಯಿಯ ಒಂದು ಆಹಾರ ಸೇವನೆಯ ಮುಖಾಂತರ ತನ್ನ ದೇಹದಲ್ಲಿ ಅದನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸಾಕಷ್ಟು, ಅಂದ್ರೆ 5-6 ತಿಂಗಳಿಗೆ ಆಗೋಷ್ಟ್ರ ಮಟ್ಟಿಗೆ ಅದು ತಗೊಂಡಿರತ್ತೆ. ಸೊ ನ್ಯೂ ಬಾರ್ನ್ ಬೇಬಿ ನಾವು ತಗೊಂಡಾಗ ಕಬ್ಬಿಣಾಂಶ, ಐರನ್ ಕಂಟೆಂಟ್ ಅಥವಾ ಹಿಮೋಗ್ಲೋಬಿನ್ ಲೆವೆಲ್ ಏನಿದೆ, ಇಟ್ ಇಸ್ ಹೈಯರ್ ದೆನ್ ದಿ ಅಡಲ್ಟ್ ಮ್ಯಾನ್. ಅದಕ್ಕೇನೆ ತುಂಬಾ ಜಾಸ್ತಿ ಇರುತ್ತೆ. ವೈ? ಬಿಕಾಸ್ ಸಿಂಪಲ್ ರೀಸನ್ ಇಸ್, ಹಾಲಲ್ಲಿ ಅಥವಾ ಮಿಲ್ಕ್ ಅಲ್ಲಿ ತಗೊಂಡಾಗ ಮಿಲ್ಕ್ ಡಸಂಟ್ ಕಂಟೈನ್ ದಿಸ್ ಥಿಂಗ್ ಅಟ್ ಆಲ್, ಐರನ್ ಅಟ್ ಆಲ್. ಸೊ ಮಿಲ್ಕ್ ಐರನ್ ಡಿಫಿಷಿಯನ್ಸಿ ಇಲ್ಲದೆ ಇರೋದ್ರಿಂದ ಏನಾಗತ್ತೆ, ಐರನ್ ಬೇಕೇ ಬೇಕು. ಯಾಕಂದ್ರೆ ಆಕ್ಸಿಜನ್ ನ ಇಂಟೇಕ್ ಅಥವಾ ಬ್ರೀದಿಂಗ್ ನಲ್ಲಿ ಆಕ್ಸಿಜನ್ ನ ಒಳಗಡೆ ಸೇವಿಸಿ ಅದನ್ನ ಎಲ್ಲಾ ದೇಹದೊಳಗೆ ಇದ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಕಾಂಪೊನೆಂಟ್ ಹಿಮೋಗ್ಲೋಬಿನ್. ಅದರಲ್ಲಿ ಹೀಮ್ ಅಂದ್ರೆ ಐರನ್, ಗ್ಲೋಬುಲಿನ್ ಅಂದ್ರೆ ಪ್ರೋಟೀನ್, ಇದೆರಡು ಕಾಂಬಿನೇಷನ್ ಅಲ್ಲಿ ನಾವು ಉಸಿರಾಡೋದಕ್ಕೆ ಅದು ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಮಾತ್ರ ಸಾಧ್ಯ. ಸೊ ಈ ಇಂಪಾರ್ಟೆಂಟ್ ಫಂಕ್ಷನ್ ಇರೋದ್ರಿಂದ ಈ ಕಬ್ಬಿಣ ಅಂಶ ಸರಿಯಾಗಿ ಪ್ರಮಾಣದಲ್ಲಿ ಇರ್ಬೇಕು. ಹಾಗಾಗಿ ಇದೇನಾಗುತ್ತೆ, ತಾಯಿಯ ದೇಹದಲ್ಲಿ ಅಂದ್ರೆ ಭ್ರೂಣದಲ್ಲಿದ್ದಾಗ ತನಗೆ ಸಾಕಷ್ಟು ಕಬ್ಬಿಣಾಂಶನ ದೇಹದಲ್ಲಿ ಅದು ಶೇಖರಣೆ ಮಾಡ್ಕೊಂಡಿರುತ್ತೆ. ಸೊ ನೋಡಿ, ಅದು ಇನ್ಫ್ಯಾಂಟ್ ಅಲ್ಲಿ ಬರ್ತೀವಿ. ಆಮೇಲೆ ಅದು ಕಡಿಮೆ ಆಗ್ತಾ ಹೋದಾಗ ಏನಾಗತ್ತೆ, ಡೆಫಿನೆಟ್ಲಿ ನಾವು 6 ತಿಂಗಳ ನಂತರ ಕೆಲವು ಎಕ್ಸ್ಟರ್ನಲ್ ಫುಡ್ಸ್ ನ ಶುರು ಮಾಡ್ತೀವಿ, ವೀನಿಂಗ್ ಅಂತ ಹೇಳ್ತೀವಿ. ಆ ಫುಡ್ ನ ಶುರು ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ವಿ ನೋ ದಟ್ ನೌ ದ ಬೇಬಿ ಇಸ್ ಗ್ರೋಯಿಂಗ್ ಅಂಡ್ ಆಲ್ ದ ನ್ಯೂಟ್ರಿಯೆಂಟ್ಸ್ that have been stocked in the baby's body will be expiring because it will be utilized continuously. So utilize ಆಗ್ತಾ ಇರುತ್ತೆ. ಸೊ ಯುಟಿಲೈಸ್ ಆಗ್ತಿರ್ಬೇಕಾದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಅದನ್ನ ಅಥವಾ ಅದನ್ನ ಮತ್ತೆ ಶೇಖರಣೆ ಮಾಡ್ಬೇಕಾಗತ್ತೆ ಅಥವಾ ಸಪ್ಲೈ ಮಾಡ್ಬೇಕಾಗತ್ತೆ. ಸೊ ಅಂಡ್ ಅಟ್ ದ ಸೇಮ್ ಟೈಮ್ the growth and development is too vigorous. You know, by the end of 1 year now, we expect in a healthy baby 1:2 ಇದಾಗಬೇಕು ಅಂತ, weight ಆಗ್ಬೇಕು. ಹುಟ್ಟಿದ ಟೈಮಲ್ಲಿ ಇದ್ದಂತದಕ್ಕಿಂತ ಜಾಸ್ತಿ ಇರ್ಬೇಕು, ಅವಾಗ್ಲೇ ಅದು ನಾರ್ಮಲ್ ಆಗಿ ಗ್ರೋತ್ ಇರೋದು ಅಂತ ಹೇಳ್ತೀವಿ. ಹಾಗೆ ಹೈಟ್ ಕೂಡ. ಸೊ ಪ್ರತಿಯೊಂದು ಬೆಳವಣಿಗೆ ಏನಿರುತ್ತೆ ಅಥವಾ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ, ಇಂಟರ್ನಲ್ ಆರ್ಗನ್ ಇರ್ಬೋದು ಅಥವಾ ಫಿಸಿಕಲ್ ಗ್ರೋತ್ ಏನಿರ್ಬೋದು, ಅದೆಲ್ಲ ಬಹಳ ವಿಗರಸ್ ಆಗಿ ಈ ಒಂದು ಏಜ್ ಅಲ್ಲಿ ಆಗ್ತಿರೋದ್ರಿಂದ ಡೆಫಿನೆಟ್ಲಿ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಇಸ್ ವೆರಿ ಹೈ ಓವರ್ ದೇ. ಸೊ ಇವೊಂದು ಅವರ ಒಂದು ಬಾಡಿ ಟೋಟಲ್ ಸರ್ಫೇಸ್ ಏರಿಯಾ ಏನಿದೆ ಅದರ ಒಂದು ಅಂಶ ತಗೊಂಡಾಗ ಡೆಫಿನೆಟ್ಲಿ ಇಟ್ ಇಸ್ ಮೋರ್ ದೆನ್ ಅಡಲ್ಟ್ ಪರ್ಸನ್. ನಾವು ರಿಕ್ವೈರ್ಮೆಂಟ್ ಏನ್ ಹೇಳ್ತೀವಿ ಅದು ಬಹಳ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲಿ ಮುಂಚೆನೆ ಕೊಡ್ತಾ ಇದ್ದೀನಿ. ಪ್ರೋಟೀನ್ ಅಡಲ್ಟ್ ಗೆ 1 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳಿದ್ರೆ, ಇನ್ಫೆಂಟ್ಸ್ ಗೆ ಇಟ್ ವಿಲ್ ಬಿ ಅರೌಂಡ್ 1.8 to 2 grams per kg ಬಾಡಿ ವೇಟ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಸ್ ವೆರಿ ಹೈ ಓವರ್ ದೇರ್.
ಸೊ ಅದಕ್ಕೋಸ್ಕರ ಆ ತರ ನಾವು ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದಿ ಸ್ಕೂಲ್ ಏಜ್ ಅಂದಾಗ ಸ್ವಲ್ಪ ಕಡಿಮೆ ರಿಕ್ವೈರ್ಮೆಂಟ್ ಇರುತ್ತೆ, ಅಲ್ಲೂ ಗ್ರೋತ್ ಇರುತ್ತೆ, ಸ್ವಲ್ಪ ಸ್ಲೋವರ್ ಪೇಸ್ ಅಲ್ಲಿ ಇರುತ್ತೆ. ಸೊ ದ ನ್ಯೂಟ್ರಿಯೆಂಟ್ ಕಂಟೆಂಟ್ ಆರ್ ಲೈಕ್ ದಟ್. ವೆನ್ ಇಟ್ ಕಮ್ಸ್ ಟು ಅಡೋಲಸೆಂಟ್ ನಾವು ನೋಡಿದಾಗ ಅಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕಾಂಪೊನೆಂಟ್ಸ್ ಡೆವಲಪ್ ಆಗ್ತಿರುತ್ತೆ. ಅಂಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಸ್ಪೆಷಲಿ ಫಿಸಿಕಲ್ ಡೆವಲಪ್ಮೆಂಟ್ ಮತ್ತೆ ಫಿಸಿಯೋಲಾಜಿಕಲ್ ಡೆವಲಪ್ಮೆಂಟ್ ಏನಿರುತ್ತೋ ಅಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ಅಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಅಂಶದಲ್ಲಿ ಬೇಕಾಗತ್ತೆ. ಹಾಗಾಗಿ ಅಲ್ಲೂ ಕೂಡ ನಾವು ಜಾಸ್ತಿ ಹೆಚ್ಚಿನ ಅಂಶ ಬೇಕು ಅಂತ ಹೇಳ್ತೀವಿ. ನಾವು ಅಡಲ್ಟ್ಹುಡ್ ಹೋದಾಗ ಅಲ್ಲಿ ಪೌಷ್ಟಿಕಾಂಶಗಳು ಬೇಕಾಗುವಂಥದ್ದು ಬರೀ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ವಿ ವಿಲ್ ಹ್ಯಾವ್ ರೀಚ್ಡ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ಒನ್ಸ್ ಯು ಅಟೈನ್ ಅಡಲ್ಟ್ಹುಡ್ ಅಂಡ್ ದೇರ್ ಇಸ್ ನೋ ಗ್ರೋತ್ ಅಟ್ ಆಲ್ ಓವರ್ ದೇರ್. ಇಟ್ ಇಸ್ ಹಾರಿಜಾಂಟಲ್ ಗ್ರೋತ್ ಇರಲ್ಲ, ವರ್ಟಿಕಲ್ ಗ್ರೋತ್ ಇರುತ್ತೆ. ಬಟ್ ಹಾರಿಜಾಂಟಲ್ ಗ್ರೋತ್ the vertical growth will not be there, but horizontal growth can be there. So that is why we say food nutrients are required only for the maintenance of the body to keep oneself in a healthy condition. So ali extra in bekilla anta heltivi. So that continues even afterwards. So andre illi nan yen hela baysididini andre recommended dietary allowance, it is not just the sex differences there, it also takes into consideration the age and the requirement, why it is required. One more component is physiological status anta heltivi. Like during pregnancy and lactation, nutrient requirement is again an additional requirement is given, because during pregnancy the women has to take care of not only her requirement but also the development of the fetus. So plus additional irutte. Hagagi ಪೌಷ್ಟಿಕಾಂಶಗಳ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನ 2 ಪಟ್ಟು ಜಾಸ್ತಿ ಆಗಿರುತ್ತೆ. ಹಾಗೆಯೇ ನಾವು ಲ್ಯಾಕ್ಟೇಷನ್ ಪೀರಿಯಡ್ ಹೋದಾಗ ಲ್ಯಾಕ್ಟೇಷನ್ ಅಲ್ಲಿ ತನ್ನ ದೇಹ ಡ್ಯೂರಿಂಗ್ ದ ಕೋರ್ಸ್ ಆಫ್ ಡೆಲಿವರಿ ಏನಿರುತ್ತೋ ಅಲ್ಲಿ ಲಾಸಸ್ ಏನಾಗಿರುತ್ತೆ ತಾಯಿಯ ದೇಹದಿಂದ, ಸೊ ಅದನ್ನ ಅವರು ಭರ್ತಿ ಮಾಡ್ಕೋಬೇಕು. ದಟ್ ಮೀನ್ಸ್ ಶಿ ಹ್ಯಾಸ್ ಟು ರಿಪ್ಲೇಸ್ ವಾಟ್ ಎವರ್ ದ ಲಾಸ್ ದಟ್ ಮೈಟ್ ಹ್ಯಾವ್ ಅಕರ್ಡ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಡೆಲಿವರಿ. And apart from that, she has got to have her own requirement, and plus the production of milk is there for the fetus, for the infant, and that also should be taken care. So hagagi idallu kuda ee ಒಂದು ಸ್ಟೇಜ್ ಅಲ್ಲಿ ಅಥವಾ ಈ ಒಂದು ಫಿಸಿಯೋಲಾಜಿಕಲ್ ಚೇಂಜ್ ಅಲ್ಲಿ ಕೂಡ ಒಂದು ಪೌಷ್ಟಿಕಾಂಶಗಳು ಜಾಸ್ತಿ ಬೇಕಾಗುತ್ತೆ. So that means to say RDA is not just sex wise, that is the factors are, it is age and it is physiological status as well as it is the sex also. Apart from this, when you go for adult, I told you it is just for maintenance anta ಹೇಳ್ದೆ. ಆದ್ರೆ ಅಲ್ಲಿ ಏನಂತ ಹೇಳಿದ್ರೆ ನಮ್ಮ ಕೆಲಸದ ಮೇಲೆ ಅವಲಂಬಿತವಾಗಿ ಎಷ್ಟೋ ಡಿಫರೆನ್ಸಸ್ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, see, we have got different types of work which we are doing. I am a teacher, so my I have got less requirement, whereas my maid, ನನ್ನ ಕೆಲಸದ ಮನೆಗೆ ಬರುವಂತಹ ಕೆಲಸದಾಕೆ ಎಷ್ಟೋ ಮನೆಗಳಿಗೆ ಕೆಲಸ ಒಂದ್ ದಿನದಲ್ಲಿ ಮಾಡ್ತಾ ಇರ್ತಾರೆ. ಅವರ ರಿಕ್ವೈರ್ಮೆಂಟ್ ಏನು, ಇಟ್ ಇಸ್ ವೆರಿ ಮಚ್ ಹೈ. ಹಾಗೆ ನಾವು ಒಂದು ಮ್ಯಾಸ್ ಅನ್ನು ಮನೆ ಕಟ್ಟುವಂತಹ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ ಇರಬಹುದು, ಅಥವಾ ಮರ ಕಡಿಯುವಂತಹ ವರ್ಕರ್ ಇರಬಹುದು. ಸೊ ಈ ರೀತಿಯಾಗಿ ಬೇರೆ ಬೇರೆ, ಅಥವಾ ಫಿಸಿಕಲ್ ಅಥ್ಲೆಟ್ಸ್ ಇರಬಹುದು, ಫಿಸಿಕಲ್ ಆಕ್ಟಿವಿಟಿ ಇರುವಂತವ್ರು ಅಥ್ಲೆಟ್ಸ್ ಇರ್ಬೋದು. ಇಂಥವ್ರು ಬೇರೆ ಬೇರೆ ರೀತಿಯಾದ ಒಂದು ಆಕ್ಟಿವಿಟಿನ ಅವಲಂಬಿತವಾಗಿದ್ದಾಗ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಪೌಷ್ಟಿಕಾಂಶಗಳನ್ನ ಕೊಡ್ಬೇಕಾಗತ್ತೆ. ಅಂದ್ರೆ we have to give different amount is required for different activities also. So again, activities have been differentiated as sedentary activity, moderate and heavy activity anta ಮಾಡ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ರೆಕಮೆಂಡೆಡ್ ಡಯಟರಿ ಅಲೋವೆನ್ಸ್ ಕೂಡ ಇದೆ. ಎಲ್ಲ ಪೌಷ್ಟಿಕಾಂಶಗಳು ಕೂಡ ರೆಕಮೆಂಡೇಶನ್ ಮಾಡಿದ್ದಾರೆ. ಇವರಿಗೆ ಈ ಆಕ್ಟಿವಿಟಿ ಇದ್ರೆ, ಈ ಏಜ್ ಇದ್ರೆ, ಈ ಸೆಕ್ಸ್ ಇದ್ರೆ ಇವರಿಗೆ ಇಷ್ಟು ಬೇಕು ಅಂತ ಹೇಳ್ತಾರೆ. So that means to say, I repeated, RDA is based on age, so sex, physiological status if it is women, and then the activity. So that is how it is being done. So recommended dietary allowance na ಬೇಕಾದಷ್ಟು ಅಧ್ಯಯನಗಳನ್ನ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ಸ್ ನ ಮಾಡಿ ಈ ಒಂದು
ಒಂದು ರೂಪಕ್ಕೆ ಬಂದು ಅದನ್ನ ರೆಕಮೆಂಡ್ ಮಾಡಿದ್ದಾರೆ. ಇಷ್ಟೇ ಇರ್ಬೇಕು ಅಂತ ರೆಕಮೆಂಡ್, ಪರ್ ಕೆಜಿ ಬಾಡಿ ವೇಟ್ ಇಷ್ಟಿರ್ಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಸೊ ಈ RDA ರೆಕಮೆಂಡೆಡ್ ಡಯಟರಿ ಅಲೋಯನ್ಸ್, ನಾನು ಐ ಜಸ್ಟ್ ಟೋಲ್ಡ್ ಯು ದ ಇಂಪಾರ್ಟೆನ್ಸ್ ಆಫ್ ಫಾರ್ ಡಿಫರೆಂಟ್ ಏಜ್ ಗ್ರೂಪ್ ಹೇಳ್ದೆ ಹೇಗೆ ಅದು ಡಿಫ್ರೆಂಟ್ ಆಗುತ್ತೆ ಅಂತ. ಇನ್ಫೆಂಟ್ಸ್ ಗೆ ಹೇಗ್ ಬೇಕು, ಚಿಲ್ಡ್ರನ್ಗೆ, ಗ್ರೋಯಿಂಗ್ ಚಿಲ್ಡ್ರನ್ಗೆ ಏನ್ ಬೇಕು. ಇನ್ಫೆಂಟ್ಸ್ಗೆ ಗ್ರೋತ್ ಅಂಡ್ ಅಪ್ರಾಪ್ರಿಯೇಟ್ ಮೈಲ್ ಸ್ಟೋನ್ಸ್ ಅಂತ ಏನ್ ಹೇಳ್ತೀವಿ, ಅಂಬೆಗಾಲಿಡೋದು, ಸಾರಿ ಹುರುಳೋದು, ಪಕ್ಕದಲ್ಲಿ ಹುರುಳೋದ್ರಿಂದ ಹಿಡಿದು ಟು ಜಸ್ಟ್ ಕ್ರಾಲ್ ಅಥವಾ ಅಂಬೆಗಾಲಿಡೋದು, ಇದೆಲ್ಲಾನು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಒಂದ್ ವರ್ಷದಲ್ಲಿ ಮೈಲ್ ಸ್ಟೋನ್ಸ್ ಅಂತ ಮಾಡಿದೀವಿ, ಅದನ್ನೆಲ್ಲಾನು ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಗುಡ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಅ ಪ್ರಾಪರ್ ಕ್ವಾಲಿಟಿ ವೈಸ್ ಅಂತ ಹೇಳ್ತೀವಿ. ಹಾಗೇನೆ ಬೆಳೀತಾ ಇರುವಂತಹ ಮಕ್ಕಳು ಕೂಡ ಈ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದೆ. ಅದರ ಜೊತೆಗೆ ಇಮ್ಯೂನ್ ಸಿಸ್ಟಮ್ ನ ಬಲಪಡಿಸೋದಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಗೊಳಿಸೋದಕ್ಕೂ ಕೂಡ ಪೌಷ್ಟಿಕಾಂಶಗಳು ಬೇಕಾಗತ್ತೆ. ಹಾಗೇನೆ ಯವನಾವಸ್ಥೆಯಲ್ಲಿ ಐ ಟೋಲ್ಡ್ ಯು ಅಡೋಲಸೆಂಟ್ ಅಲ್ಲಿ ಕೂಡ ಪೌಷ್ಟಿಕಾಂಶಗಳು ಬೇಕು, ಯಾಕಂದ್ರೆ ಅಲ್ಲಿ ಸೆಕೆಂಡ್ ಸ್ಟೇಜ್ ಆಫ್ ಆರ್ಗನ್ ಡೆವಲಪ್ಮೆಂಟ್ ಇರುತ್ತೆ. ಹಾಗೇನೆ ಅಡಲ್ಟ್ಹುಡ್ ಅಲ್ಲಿ ಆಸ್ ಐ ಸೆಡ್ ಮೇಂಟೆನೆನ್ಸ್, ಮತ್ತೆ ಎಲ್ಡರ್ಲಿ ಕೂಡ ಮೇಂಟೆನೆನ್ಸ್ ಆಫ್ ಫಿಸಿಕಲ್ ಹೆಲ್ತ್ ಇರುತ್ತೆ ಅಂಡ್ ಫಿಸಿಯೋಲಾಜಿಕಲ್ ಹೆಲ್ತ್ ಇರುತ್ತೆ, ಆಸ್ ವೆಲ್ ಆಸ್ ಪ್ರಿವೆನ್ಷನ್ ಆಫ್ ಸರ್ಟನ್ ಡಿಸೀಸ್ ಕಂಡೀಷನ್ ಇರುತ್ತೆ ಈ ಎಲ್ಡರ್ಲಿನಲ್ಲಿ. ಸೊ ಹಾಗಾಗಿ ದೇರ್ ಇಸ್ ಡಿಫರೆನ್ಸ್ in their requirement at different stages of life. Now, ಈಗ ನಾನು ಹೇಳ್ದೆ ರೆಕಮೆಂಡೆಡ್ ಡಯಟರಿ ಅಲೋಯನ್ಸ್ ಇದೆ. ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರ್ಬೋದು, ವಾಟ್ ಇಟ್ ಈಸ್ madam, when I just go to a market, I have got so much of foods that are seen, I don't know how to select it. What preference? It can be a carbohydrate ಅಂದಾಗ ನಾನು ಎಷ್ಟು ಆಹಾರ ಪದಾರ್ಥಗಳು ನನ್ನ ಕಣ್ಮುಂದೆ ಇದೆ. ದೇರ್ ಆರ್ ಪೊಟ್ಯಾಟೋಸ್, ಯಾಮ್, ಟ್ಯಾಪಿಯೋಕಾ ಇಸ್ ದೇರ್, ಮತ್ತೆ ಸೀರಿಯಲ್ಸ್ ಅಂಡ್ ಪಲ್ಸಸ್ ಇದೆ, ಪ್ರತಿಯೊಂದು ಇದೆ. ನಾನು ಯಾವ ರೀತಿ ಯಾವ ಆಹಾರ ಪದಾರ್ಥಗಳನ್ನ ಎಲ್ಲಾನು ತಗೊಂಡ್ ತಿನ್ಬೇಕಾ ಒಂದೇ ದಿನ, ಕಾರ್ಬೋಹೈಡ್ರೇಟ್ ರಿಚ್ ಅಂತ ಹೇಳ್ಬಿಟ್ಟು, ಅಥವಾ ಯಾವ ರೀತಿ ಅಥವಾ ಯಾವ ಬೇಸಿಸ್ ಮೇಲೆ ನಾನು ಇದನ್ನ ಆಹಾರ ಪದಾರ್ಥನ ಸೆಲೆಕ್ಟ್ ಮಾಡ್ಕೊಳ್ಬಹುದು? ಅದು ಇಟ್ ಇಸ್ ಅ ಕನ್ಫ್ಯೂಷನ್ ಫಾರ್ ಅಸ್ ಬಿಕಾಸ್ ವಿ ಹ್ಯಾವ್ ಗಾಟ್ ವೆರೈಟೀಸ್ ಆಫ್ ಫುಡ್ ಇನ್ ದ ಮಾರ್ಕೆಟ್ ದಟ್ ಆರ್ ಅವೈಲಬಲ್. ಸೊ ಇದನ್ನ ನಾವು ನೋಡಿದಾಗ ಫಾರ್ ದಿಸ್ ಪರ್ಪಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಆಹಾರ ಪದಾರ್ಥಗಳನ್ನ ಗುಂಪುಗಳನ್ನಾಗಿ ವಿಂಗಡಿಸಿದ್ದಾರೆ. ದೇ ಹ್ಯಾವ್ ಗ್ರೂಪ್ ದೆಮ್. ಸೊ ಬೇಸ್ಡ್ ಆನ್ ಮೆನಿ ಕ್ರೈಟೀರಿಯಾಸ್ ಫುಡ್ ಗ್ರೂಪ್ಸ್ ಅಂತ ಮಾಡಿದ್ದಾರೆ, ಆಹಾರ ಗುಂಪು ಅಂತ ಮಾಡಿದ್ದಾರೆ. ಈ ಆಹಾರ ಗುಂಪು ಮೊದಲು ಬರೀ 3 ಇತ್ತು, ಬೇಸ್ಡ್ ಆನ್ ದೇರ್ ಫಂಕ್ಷನ್ಸ್. ನಾ ಹೇಳ್ದೆ ಎನರ್ಜಿ ಗಿವಿಂಗ್ ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಫ್ಯಾಟ್ ಅಂತ ಹೇಳಿದ್ರು. ದೆನ್ ಬಾಡಿ ಬಿಲ್ಡಿಂಗ್ ಅಂದಾಗ ಓನ್ಲಿ ಪ್ರೋಟೀನ್ ಫುಡ್ಸ್ ವರ್ ಗ್ರೂಪ್ಡ್ ಓವರ್ ದೇರ್, ಇನ್ಕ್ಲೂಡೆಡ್ ಓವರ್ ದೇರ್. ಅಂಡ್ ಮೇಂಟೆನೆನ್ಸ್ ಅಂದಾಗ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಬರುವಂತ ಅಂದ್ರೆ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ವರ್ ಗಿವನ್ ಇನ್ ದಿ ಲಾಸ್ಟ್ ಗ್ರೂಪ್ ಅಂತ. ಈ ರೀತಿಯಾಗಿ ಅದರ ಒಂದು ಫಂಕ್ಷನ್ಸ್ ಬೇಸ್ ಮೇಲೆ ಗುಂಪುಗಳನ್ನಾಗಿ 3 ಗುಂಪು ಅಂತ ವಿಂಗಡಿಸಿದ್ರು. ತದನಂತರ 7 ಗುಂಪು ಇಲ್ಲ, ಇಟ್ ಇಸ್ ಬಿಕಮ್ ವೆರಿ ಕಂಜೆಸ್ಟೆಡ್, ವಿ ಡೋಂಟ್ ಹ್ಯಾವ್ ಎನಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು choose it or identify ಅಂತ ಹೇಳ್ಬಿಟ್ಟು they went for 7 food groups, then it was 11 food groups, now it is 5 food groups which are presently done. And again it has been done by Indian Council of Medical Research and the NIN, that is Nutrition Society, which is there in Hyderabad. NIN ಅವರು ಇದನ್ನ ವಿಂಗಡಿಸಿದ್ದಾರೆ. ಸೊ ಅದರ ಪ್ರಕಾರ we have got the food groups that are there and it is for our convenient. ಇದನ್ನ ಬೇಸ್ಡ್ ಆನ್ ದೇರ್ ನ್ಯೂಟ್ರಿಯೆಂಟ್ ಕಂಟೆಂಟ್, ಪೌಷ್ಟಿಕಾಂಶಗಳ ಬೇಸ್ ಮೇಲೆ ಹೆಚ್ಚಿನ ಪೌಷ್ಟಿಕಾಂಶಗಳು ಇರುವಂತಹದೆಲ್ಲಾನು ಒಂದು ಗ್ರೂಪ್ ಆಗಿ ಮಾಡ್ಕೊಂಡು ಸೀರಿಯಲ್ಸ್, ಮಿಲೆಟ್ಸ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್ ಅಂತ ಒಂದು ಮೊದಲನೇ ಗುಂಪು ಮಾಡಿದ್ದಾರೆ. ಇಲ್ಲಿ ಸೀರಿಯಲ್ಸ್ ಅಂದ್ರೆ ದವಸ ಧಾನ್ಯಗಳು, ರೈಸ್ ಇಂದ ಹಿಡಿದು ರಾಗಿಯಿಂದ ಹಿಡಿದು ಈಗ ಬರುವಂತಹ ಸಿರಿಧಾನ್ಯ, ಇವೆಲ್ಲದರನ್ನು ಒಂದು ಗುಂಪಾಗಿ ಮಾಡಿದ್ದಾರೆ. ಅದರ ಪ್ರಾಡಕ್ಟ್ಸ್ ಅಂದ್ರೆ ಏನಿಲ್ಲ, ರವೆ ಇರಬಹುದು ಅಥವಾ ಹಿಟ್ಟುಗಳು ಇರಬಹುದು, ಇದನ್ನೆಲ್ಲಾನು ಅದೆಲ್ಲ ಸೇರಿಸಿ ಒಂದು ಗುಂಪಾಗಿ ಮಾಡಿದ್ದಾರೆ. ಹಾಗೇನೆ ಪಲ್ಸಸ್ ಅಂಡ್ ಲೆಗ್ಯೂಮ್ಸ್ ಅಂದ್ರೆ ಬೇಳೆ ಕಾಳುಗಳನ್ನ ಒಂದು ಗುಂಪಾಗಿ ಮಾಡಿದ್ದಾರೆ. Then we have got the third group as fruits and vegetables. Fourth group includes all the animal products together. ಎಲ್ಲ ಅಂದ್ರೆ ಮಿಲ್ಕ್ ಇಂದ ಹಿಡಿದು ಮಿಲ್ಕ್ ಪ್ರಾಡಕ್ಟ್ಸ್, ಚೀಸು, ಪ್ರತಿಯೊಂದನು ಅಲ್ಲಿ ಇರಬಹುದು. ದೆನ್ ಎಗ್, ಮೀಟ್, ಫಿಶ್ ಅಂಡ್ ಪೌಲ್ಟ್ರಿ ಇರ್ಬೋದು, ಇದನ್ನೆಲ್ಲ ಒಂದು ಗುಂಪಾಗಿ ಮಾಡಿದ್ದಾರೆ. ಕೊನೆಯ ಗುಂಪಲ್ಲಿ ಆಯಿಲ್ ಮತ್ತೆ ಫ್ಯಾಟ್ಸ್ ಮತ್ತೆ ನಟ್ಸ್
and oil seeds na. Matte sugar and jaggery, sorry I have not included here, sugar and jaggery has also been included under the fifth group. So these are the 5 food groups which we have presently be using it. ಸೊ ಇಲ್ಲಿ ನಾನು ಈ ಪೌಷ್ಟಿಕಾಂಶಗಳು ಐ ಥಿಂಕ್ ಸ್ವಲ್ಪ ಇದು ಈ ಕಡೆ ಹೊಟ್ಟೋಗ್ಬಿಟ್ಟಿದೆ, ಇನ್ ಇಟ್ಸ್ ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಸೊ ಇದು ನೋಡಿ, ಸೀರಿಯಲ್ ಮಿಲೆಟ್ಸ್ ಅಂಡ್ ದೇ ಪ್ರಾಡಕ್ಟ್ಸ್ ಮೇಜರ್ ಸೋರ್ಸ್ ಏನು, ಅದರಿಂದ ಕಾರ್ಬೋಹೈಡ್ರೇಟ್ಸ್ ಬಹಳ ಜಾಸ್ತಿ ಇದೆ ಈ ಒಂದು ಗುಂಪಲ್ಲಿ, ಸೊ ಆಹಾರ ಗುಂಪಲ್ಲಿ. ಸೊ ಹಾಗಾಗಿ ಅದು ಎನರ್ಜಿ ಜಾಸ್ತಿ ಕೊಡುತ್ತೆ. ಹಾಗೇನೆ ಕೆಲವು ಆಹಾರ ಪದಾರ್ಥಗಳು ಇದರಲ್ಲಿ ಪ್ರೋಟೀನ್ಸ್ ಕೂಡ ಕೊಡುತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ, wheat gives good amount of proteins over there, and certain types of millets like jowar gives ಜೋಳ ಪ್ರೋಟೀನ್ ಅಂಶ ಇರುವಂತ ಆಹಾರ. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿ ಇದು ಕೊಡುತ್ತೆ ಪ್ರೋಟೀನ್ಸ್. ಹಾಗಾಗಿ ಪ್ರೋಟೀನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇನ್ವಿಸಿಬಲ್ ಫ್ಯಾಟ್ ಅಂತ ಹೇಳಿದೆ, ಕಣ್ಣಿಗೆ ಕಾಣಿಸದೇ ಇರುವಂತ ರೂಪದಲ್ಲಿ ಈ ಎಲ್ಲಾ ಆಹಾರ ಪದಾರ್ಥಗಳ ಕೂಡ ಕೊಬ್ಬಿನ ಅಂಶ ಅಥವಾ ಆಯಿಲ್ ಫ್ಯಾಟ್ ಕಂಟೆಂಟ್ ಇದೆ. ಹಾಗೇನೆ ಇದರಲ್ಲಿ ವಿ ಹವ್ ಗಾಟ್ ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ದಟ್ ಇಸ್ ಎಸ್ಪೆಷಲಿ ದ ವೈಟಮಿನ್, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ತುಂಬಾ ಜಾಸ್ತಿ ಇದೆ. ಮತ್ತೆ ಐರನ್ ಮತ್ತೆ ಕ್ಯಾಲ್ಸಿಯಂ ಅಂತ ಹೇಳಿದಾಗ ಮಿಲೆಟ್ಸ್ ಅಲ್ಲಿ ಎಸ್ಪೆಷಲಿ ರಾಗಿ ಇಸ್ ಗುಡ್ ಇನ್ ಐರನ್ ಅಂಡ್ ಕ್ಯಾಲ್ಸಿಯಂ. So that is also very important. Of course, that is very exclusive over the calcium ರಾಗಿನಲ್ಲಿ ಇರುವಂತದ್ದು. ಸೊ ಹಾಗೇನೆ ಡಯಟ್ರಿ ಫೈಬರ್, ನಾರಿನಾಂಶ ಬಹಳ ಹೊಟ್ಟು ಅಂತ ಏನ್ ಹೇಳ್ತೀವಿ, that is very much high in cereals. So that means all these nutrients, they are the major source coming from the cereals, millets and their products. Now pulses and legumes ಬಂದಾಗ it is more of proteins. All ಬೇಳೆ ಮತ್ತೆ ಕಾಳುಗಳನ್ನ ಒಂದು ಗುಂಪಾಗಿ ಮಾಡಿದೆ. They give energy, of course, these protein, and protein, it is exclusively present here. And along with that, definitely we have got the micronutrients, like it can be certain types of B complex vitamins, and then the dietary fiber. And ಬೇರೆ ನ್ಯೂಟ್ರಿಯೆಂಟ್ಸ್ ಇದೆ, ಬಹಳ ಕಡಿಮೆ, ಒಂದೊಂದು ಎಕ್ಸ್ಕ್ಲೂಸಿವ್ ಕಡಿಮೆ ಇದೆ. ಸೊ ಹಾಗಾಗಿ it is very low over there. Coming to the animal products, it is protein rich, then iron is very good in all the animal products, especially the meat and fish and poultry ನಲ್ಲಿ ಐರನ್ ಯಾವ ಪ್ರಮಾಣದಲ್ಲಿ ಅಥವಾ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಬ್ಸಾರ್ಬಬಲ್ ಫಾರ್ಮ್ ಅಂತ ಹೇಳ್ತೀವಿ. ಹೀಮ್ is directly absorbed when it is consumed, it is absorbed directly into the ಬ್ಲಡ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಆ ಒಂದು ರೂಪದಲ್ಲಿ ಈ ಐರನ್ ಕಂಟೆಂಟ್ ಈ ಅನಿಮಲ್ ಪ್ರಾಡಕ್ಟ್ಸ್ ಅಲ್ಲಿ, ಎಸ್ಪೆಷಲಿ ಮೀಟ್, ಫಿಶ್ ಅಂಡ್ ಪೌಲ್ಟ್ರಿ ಇರುತ್ತೆ. ಸೊ ಇಟ್ ಇಸ್ ವೆರಿ ಗುಡ್ ಸೋರ್ಸ್ ಹಿಯರ್ ಓವರ್ ದೇರ್. ಮಿಲ್ಕ್ ಅಲ್ಲಿ ವಿ ಹವ್ ಗಾಟ್ ಕ್ಯಾಲ್ಸಿಯಂ, ವಿ ಹವ್ ಗಾಟ್ ಫ್ಯಾಟ್, ಈವನ್ ಮೀಟ್ ಟು ಫಿಶ್ ಅಂಡ್ ಪೌಲ್ಟ್ರಿ ಫ್ಯಾಟ್ ಇದೆ. ಸೊ ದಟ್ ಇಸ್ ಹೌ ಇಟ್ ಇಸ್ ಗ್ರೂಪ್ ಟುಗೆದರ್. Then fruits and vegetables, see, mostly it is vitamins and minerals itself. But certain types of vegetables, especially roots and tubers anta heltivi. Roots anta helidre tapering, like you have got carrot, you have got beetroot, you have got radish also, noel koilo, gedde kosu anta heltivi. Idella roots form alli irutte. ಹಾಗೇನೆ ಟ್ಯೂಬರ್ ಅಂತ ಹೇಳ್ತೀವಿ, ಅದು ಕೂಡ ಭೂಮಿಯ ಒಳಗಡೆ ಇರುವಂತದ್ದು. ಲೈಕ್ ವಿ ಹ್ಯಾವ್ ಗಾಟ್ ಪೊಟ್ಯಾಟೋಸ್, ಅದು ಟ್ಯೂಬರ್, ಅಂದ್ರೆ ರೂಟ್ ಅಲ್ಲಿ ಒಂದು ಬಡ್ಡ ಆಗ್ಬಿಟ್ಟು ಆ ಬಡ್ಡೆ ಒಂದು ಆಹಾರವಾಗಿ, ಅಂದ್ರೆ ಒಂದು ದೊಡ್ಡದಾಗಿ ಆಕಾರದಲ್ಲಿ ಆಗುತ್ತೆ, ಅದನ್ನ ನಾವು ಸೇವಿಸ್ತೀವಿ. ಸೊ ಟ್ಯೂಬರ್ ಅಂತ ಹೇಳಿದ್ರೆ ಆ ಫಾರ್ಮ್. ಈ ರಾಡಿಶು ಅದೆಲ್ಲಾನು ಉದ್ದ ರೂಟು, ಅದು ರೂಟ್ ಅಂದ್ರೆ ಬೇರೆನೆ, ಅದು ಒಂದು ರೂಪದಲ್ಲಿ ಅದು ಬೇರು ಅಂತ ಹೇಳ್ತೀವಿ. ಅದು ಬೀಟ್ರೂಟ್, ಕ್ಯಾರೆಟ್ ಅದನ್ನೆಲ್ಲ ನೋಡ್ತೀವಿ. ಈ ಟ್ಯೂಬರ್ಸ್ ಮಾತ್ರ ಪೊಟ್ಯಾಟೊ, ಟ್ಯಾಪಿಯೋಕಾ, ಯಾಮ್, ಈ ಮೂರನ್ನ ಟ್ಯೂಬರ್ ಅಂತ ಕರಿತೀವಿ. ಸೊ ಈ ಮೂರು, ಎಸ್ಪೆಷಲಿ ಈ ಮೂರು ಏನಂತ ಹೇಳಿದ್ರೆ, ದೇ ಆರ್ ವೆರಿ ರಿಚ್ ಇನ್ ಕಾರ್ಬೋಹೈಡ್ರೇಟ್. ಎಕ್ಸ್ಕ್ಲೂಸಿವ್ ಆಗಿ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್ ಇರುವಂತಹ ಆಹಾರ ಪದಾರ್ಥ. ಸೊ ಹಾಗಾಗಿ ಇಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳು, ಅಂದ್ರೆ ವೈಟಮಿನ್ಸ್, ಮಿನರಲ್ಸ್ ಜೊತೆಗೆ ಈ ಒಂದು ಎಕ್ಸ್ಕ್ಲೂಸಿವ್ ಆಗಿ ಕೆಲವು ಆಹಾರ ಪದಾರ್ಥಗಳು, ಈ ಒಂದು ಕಾರ್ಬೋಹೈಡ್ರೇಟ್ಸ್ ಕೂಡ ಇರುವಂತದ್ದು ನಾವು ಕಾಣ್ತೀವಿ. ಹಾಗೆ ಫ್ಯಾಟ್ಸ್ ಅಂಡ್ ಶುಗರ್ಸ್ ಅಂತ ಹೇಳಿದೆ, ದೇ ಪ್ರೊವೈಡ್ ಓನ್ಲಿ ಎನರ್ಜಿ. Fat provides energy and fatty acids, ಅಥವಾ essential fatty acids ಇರ್ಬೋದು. Sugar provides only carbohydrates and energy. That is it. ಸೊ ಈ ಎರಡೇ ಪೌಷ್ಟಿಕಾಂಶಗಳನ್ನ, ಇದರಲ್ಲಿ ಈ ಎರಡು ಆಹಾರ ಪದಾರ್ಥಗಳನ್ನ ನೋಡ್ತೀವಿ. ಸೊ ಹಾಗಾಗಿ ಇದನ್ನ 5ನೆಯ ಗುಂಪಲ್ಲಿ ಇದನ್ನ ಸೇರಿಸಿದ್ದಾರೆ. ಸೊ ದಟ್ ಇಸ್ ಹೌ ವಿ ಹ್ಯಾವ್ ಗಾಟ್ 5 food group, that is cereals, millets and their products, then pulses and legumes, then milk, meat and fish and poultry,
then fruits and vegetables, and lastly it is fats and sugars. So that is how it has been grouped, and we have got this very important 5 food group system. ಇದು ಎಷ್ಟು ರೀತಿಯಾಗಿ ನಮ್ಗೆ ಸಹಾಯಕರವಾಗಿದೆ ಅಂತ ಹೇಳಿದ್ರೆ, ನಾ ಹೇಳ್ದೆ once you think of today what I have to do, how to select ಅಂತ ಹೇಳಿದಾಗ you can plan it and then you can go and you can bring it. ಸೊ ಆ ರೀತಿಯಾಗಿ ಪ್ಲಾನ್ ಮಾಡ್ಕೋಬಹುದು. ಟುಡೇ ಐ ಡೋಂಟ್ ವಾಂಟ್ ಮೋರ್ ಆಫ್ ಕಾರ್ಬೋಹೈಡ್ರೇಟ್ ಅಂದ್ರೆ then you can go for something which is just small, less in carbohydrate. Or when you want something like potato tapioca, potato consume ಮಾಡಿದ್ರೆ ಅದ್ರ ಬದಲು ನಾನು ಪ್ರೋಟೀನ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದ್ರೆ you can go for dal. So ಆ ತರ, ಸೊ ಅದನ್ನ ಸೆಲೆಕ್ಷನ್ ಮಾಡೋವಂಥದ್ದಕ್ಕೆ it will be very helpful. So planning wholesome balanced menus to achieve nutritional adequacy. ಸೊ ಒಂದನ್ನ ಇನ್ನೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಮಾಡೋದಕ್ಕೆ ಸಹಾಯಕರವಾಗಿರುತ್ತೆ ಈ ಒಂದು 5 ಫುಡ್ ಗ್ರೂಪ್ಸ್ ಅಥವಾ 5 ಆಹಾರ ಗುಂಪುಗಳ ಸಿಸ್ಟಮ್ ಏನಿದೆಯೋ ಅದು ನಮ್ಗೆ ಸಹಾಯ ಮಾಡುತ್ತೆ. ಇದು ಒಂದೇ ಅಲ್ಲ, assessing nutritional status, a brief diet history of an individual can disclose any inadequacy of food and nutrient from any of the 5 food groups. ನೀವು ಅದನ್ನ ಪ್ರಾಬಬ್ಲಿ ನೀವು ನೆಕ್ಸ್ಟ್ ನ್ಯೂಟ್ರಿಷನಲ್ ಇದಕ್ಕೆ ಬಂದಾಗ ನಿಮ್ಮ 3ನೇ ಒಂದು ಪಾರ್ಟ್ ಅಲ್ಲಿ ಪೇಪರ್ ಅಲ್ಲಿ ಬಂದಾಗ ಅಲ್ಲಿ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಫಾರ್ ಡಿಫ್ರೆಂಟ್ ಏಜ್ ಗ್ರೂಪ್ ಅಂತ ನೋಡಿದಾಗ ಅಲ್ಲಿ ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಅಂತ ಓದ್ತೀವಿ. ಸೊ ಅಲ್ಲಿ ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಅಂದ್ರೆ ಮಾಪನ ಮಾಡುವಂಥದ್ದು. ನಾವು ನಮ್ಮ ಪೌಷ್ಟಿಕಾಂಶ, ನಮ್ಮ ದೇಹದಲ್ಲಿ ಪೌಷ್ಟಿಕಾಂಶಗಳು ಚೆನ್ನಾಗಿದ್ದಾವ, ಸರಿಯಾದ ಪ್ರಮಾಣದಲ್ಲಿ ಇದೆಯಾ, ಹೌ ಇಟ್ ರಿಫ್ಲೆಕ್ಟ್ಸ್ ಅಂದ್ರೆ ನಮ್ಮ ಫಿಸಿಕಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಆ ರೀತಿಯಾಗಿ ನಾವು ಅಸೆಸ್ ಮಾಡ್ತೀವಿ. ಸೊ ಫಿಸಿಕಲ್ ಒಂದೇ ಅಲ್ಲ, ವಿ ಟೇಕ್ ಆಂಥ್ರೋಪೋಮೆಟ್ರಿಕ್ ಒಂದೇ ಅಲ್ಲ ಮೆಜರ್ಮೆಂಟ್ಸ್ ತಗೊಳ್ಳೋದು, ನಾವು ಆಹಾರವನ್ನು ಸೇವಿಸುವುದನ್ನ ಕೂಡ ನಾವು ಒಂದು ಡಯಟ್ರಿ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಆ ಡಯಟ್ರಿ ಅಸೆಸ್ಮೆಂಟ್ ಅಲ್ಲಿ ನಾವು ಈ 5 ಫುಡ್ ಗ್ರೂಪ್ಸ್ ಅಲ್ಲಿ ನೀವು ಯಾವ್ದು ಹೆಚ್ಚು ತಗೊಳ್ತೀರಾ ಅಂತ ಕೇಳಿದಾಗ ನಮ್ಗೆ ಇಮಿಡಿಯೇಟ್ ಆಗಿ ಅವ್ರದ್ರಲ್ಲಿ ಏನೋ ಒಂದು ತೊಂದರೆ ಇತ್ತು ಆ ಇಂಡಿವಿಜುವಲ್ ಎಂದಾಗ ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗುವಂತದ್ದು ಇರುತ್ತೆ. ಸೊ ದಟ್ ಮೀನ್ಸ್ ಟು ಸೇ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ಯಾವ 5 ಗುಂಪುಗಳಲ್ಲಿ ಕಡಿಮೆ ಸೇವಿಸಿ ಈ ಒಂದು ಕಾಯಿಲೆ ಅಥವಾ ಈ ಒಂದು ಅವರ ಆರೋಗ್ಯ ಸ್ಥಿತಿ ಇದೆ ಅಂತ ನಾವು ಅಸೆಸ್ ಮಾಡುವಂತಹ ಒಂದು ಇದಕ್ಕೆ ಈ ಒಂದು 5 ಫುಡ್ ಗ್ರೂಪ್ಸ್ ನಮ್ಗೆ ಸಹಾಯ ಮಾಡುತ್ತೆ. ಬೇಸ್ಡ್ ಆನ್ ದ ಅಸೆಸ್ಮೆಂಟ್ ಏನ್ ಮಾಡ್ತೀವಿ, ಇವರಿಗೆ ಈ ಕಾಯಿಲೆ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡಾಗ ಮಕ್ಕಳಲ್ಲಿ ನಾವು ಹೆಚ್ಚಿನ ಅಂಶ ಈ ಒಂದು ಕಣ್ಣಿನ ಪ್ರಾಬ್ಲಮ್ ನ ನೋಡ್ತೀವಿ, ವೈಟಮಿನ್ ಎ ಡೆಫಿಷಿಯನ್ಸಿಯಿಂದ. ನಾವು ಕೇಳ್ತೀವಿ ನೀವು ವೆಜಿಟೇಬಲ್ಸ್ ಅಲ್ಲಿ ಏನ್ ತಿಂತೀರಾ ಅಂತ, ಮಗುಗೆ ಏನ್ ಕೊಡ್ತೀರಾ ಅಂದಾಗ ಅವರು ಕ್ಯಾರೆಟ್ ನ ಮೆನ್ಷನ್ ಮಾಡಿಲ್ದೇ ಇದ್ದಾಗ ದೆನ್ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಹಿಸ್ ಐ ಡೆಫಿಷಿಯನ್ಸಿ. ಅವನಿಗೆ ಆ ಪ್ರಾಬ್ಲಮ್ ಇದೆ ಆ ಮಗುವಿಗೆ. ಸೊ ಯಾವ್ದು ಕಾರಣ ಅಂತ ಹೇಳಿದ್ರೆ ಇದು ಕಾರಣ ಅಂದ್ರೆ ಅವನು ವೈಟಮಿನ್ ಎ ಸತ್ವ ಇರುವಂತಹ, ಜೀವಸತ್ವ ಇರುವಂತಹ ಆಹಾರವನ್ನ ಸೇವಿಸ್ತಾ ಇಲ್ಲ ಅಂದಾಗ ವಿ ಕ್ಯಾನ್ ಎಜುಕೇಟ್ ದೋಸ್ ಪೀಪಲ್. ಸೊ ಅವ್ರನ್ನ ನ್ಯೂಟ್ರಿಷನ್ ಎಜುಕೇಶನ್ ಕೊಟ್ಬಿಟ್ಟು ವಿ ಕ್ಯಾನ್ ಪ್ಲಾನ್ ಫಾರ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಕೆಲವು ಏರಿಯಾದಲ್ಲಿ ಆ ಒಂದು ಪೌಷ್ಟಿಕ ಆಹಾರ ಲಭ್ಯವಾಗದೆ ಇರ್ಬೋದು, ಆ ಒಂದು ಇಂಡಿವಿಜುವಲ್ ಅಲ್ಲ ಕಮ್ಯುನಿಟಿನಲ್ಲೇನೆ ಈ ಒಂದು ನ್ಯೂನತೆಯ ಒಂದು ಇದನ್ನ ಕಾಯಿಲೆನ ನೋಡ್ತೀವಿ. ಅದನ್ನ ಅಸೆಸ್ ಮಾಡಿದಾಗ ಅಲ್ಲಿ ಆ ಒಂದು ಪೌಷ್ಟಿಕಾಂಶಗಳ ಲಭ್ಯ ಇರೋದಿಲ್ಲ ಅಂತ ಗೊತ್ತಾದಾಗ ಅವರಿಗೆ ಎಜುಕೇಶನ್ ಕೊಟ್ಟು ಒಂದು ಗೌರ್ಮೆಂಟ್ ಪಾಲಿಸಿ ಮಾಡುವಂತಹ ಒಂದು ಇದು ಕೂಡ ಇದು ಒಂದು ಬೇಸ್ ಆಗಿ ಆಗತ್ತೆ ಈ ಒಂದು 5 food group. So ಹಾಗಾಗಿ we have got many things, many help with this significance with this 5 food group system. So it simply says, tells us the health status of the individual, and helps us to take steps also to cure or to treat those individual or the community also at the higher level. Now the next thing is we have got, based on the function and the energy rich foods irbodu, body building foods irbodu, ಅಥವಾ ಪ್ರೊಟೆಕ್ಟಿವ್ ಫುಡ್ಸ್ ಇರ್ಬೋದು, ಈ ರೀತಿಯಾಗಿ ಇರುತ್ತೆ. ಸೊ ಐ ಟೋಲ್ಡ್ ಯು ಎನರ್ಜಿ ಅಂತ ಹೇಳಿದಾಗ ಇಟ್ ಇಸ್ ಜಸ್ಟ್ 2 ನ್ಯೂಟ್ರಿಯೆಂಟ್ಸ್ ವಿ ಕಾನ್ಸಂಟ್ರೇಟ್ ಆನ್, ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ಸ್ ವಿಚ್ ಕಮ್ಸ್ ಫ್ರಮ್ ದಿ ಸೀರಿಯಲ್ಸ್ ಅಂಡ್ ಸೀರಿಯಲ್ ಪ್ರಾಡಕ್ಟ್ಸ್, ಮತ್ತೆ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಅಲ್ಲಿ ಬರುತ್ತೆ, ನಟ್ಸ್ ಅಂಡ್ ಆಯಿಲ್ ಸೀಡ್ಸ್ ಮತ್ತೆ ಶುಗರ್ ಅಲ್ಲಿ ಬರುತ್ತೆ. ಸೊ ಅದನ್ನ ಒಂದು ಗುಂಪಾಗಿ ಮಾಡಿದ್ದಾರೆ. ಬಾಡಿ ಬಿಲ್ಡಿಂಗ್ ಅಂದಾಗ ನಾ ಹೇಳ್ದೆ ಪ್ರೋಟೀನ್ ರಿಚ್ ಫುಡ್
ಇರ್ಬೋದು ಅಂತ. ಇಟ್ ಇಸ್ ನಾಟ್ ಜಸ್ಟ್ ಪಲ್ಸಸ್ ಅಂಡ್ ಲೆಗ್ಯೂಮ್, ಬೇಳೆಕಾಳುಗಳು ಒಂದೇ ಅಲ್ಲ. ಇಟ್ ಕ್ಯಾನ್ ಬಿ ಅನಿಮಲ್ ಪ್ರಾಡಕ್ಟ್ಸ್ ವಿಚ್ ಆರ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಅಂದೆ, ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಇರುವುದು ಈ ಒಂದು ಪ್ರಾಣಿ ಅಂದ್ರೆ ಅನಿಮಲ್ ಪ್ರಾಡಕ್ಟ್ ಅಲ್ಲಿ. ಯಾಕಂದ್ರೆ ಮಿಲ್ಕ್ ಅಲ್ಲಿ ಕೂಡ ಎಲ್ಲ ಅಮೈನೋ ಆಸಿಡ್ಸ್ ಇರುವಂತಹ, ಮ್ಯಾಕ್ಸಿಮಮ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರುವಂತಹ ಒಂದು ಆಹಾರ ಅಂದ್ರೆ ಮಿಲ್ಕ್ ಅಥವಾ ಎಗ್ ಅಂತ ಹೇಳ್ತೀವಿ. ಅದಕ್ಕೆ ಅದನ್ನ ಕಂಪ್ಲೀಟ್ ಫುಡ್ ಅಂತ ಕೂಡ ಕರೀತಾರೆ. ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಏಜೇ ಇಲ್ಲ ಅದಕ್ಕೆ, ಎಲ್ಲಾ ಏಜ್ ಅಲ್ಲೂ ಹಾಲ್ನ ಮತ್ತೆ ಮೊಟ್ಟೆನ ಸೇವಿಸ್ಬೇಕು ಅಂತ ಅಡ್ವರ್ಟೈಸ್ಮೆಂಟ್ಸ್ ಮೀಡಿಯಾದಲ್ಲಿ ಕೂಡ ಕೊಡ್ತಾರೆ. ಸೊ ಅಂದ್ರೆ ಅಲ್ಲಿ ಒಳ್ಳೆಯ ಪ್ರಮಾಣದ ಕ್ವಾಲಿಟಿ ವೈಸ್ ಪ್ರೋಟೀನ್ ಇರುತ್ತೆ ಅಲ್ಲಿ. ಹಾಗೇನೆ ಫಿಶ್ ಪೌಲ್ಟ್ರಿನಲ್ಲಿ ಕೂಡ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲಾನು ಒಂದು ಗುಂಪಾಗಿ ಮಾಡಿದ್ದಾರೆ. ಅದು ಬಾಡಿ ಬಿಲ್ಡಿಂಗ್ ಅಂತ ಹೇಳಿದ್ರೆ ದೇಹ ರಚನೆಯಲ್ಲಿ ಮಾತ್ರ ಅಳವಡಿಸ್ಕೊಳ್ಳುವಂತಹದ್ದು ಕಾರ್ಯನ ಮಾಡ್ತಾ ಇರುತ್ತೆ ಈ ಒಂದು ಪ್ರೋಟೀನ್ಸ್, ಐ ಮೀನ್ ಈ ಒಂದು ಗುಂಪು. ಹಾಗೇನೆ ಪ್ರೊಟೆಕ್ಟಿವ್ ಅಂದಾಗ ನಾ ಹೇಳ್ದೆ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಮೋಸ್ಟ್ ಆಫ್ ದಿ ವೆಜಿಟೇಬಲ್ಸ್, ಆಲ್ಮೋಸ್ಟ್ ಆಲ್ ದ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಆರ್ ಗುಡ್ ಇನ್ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಅಫ್ ಕೋರ್ಸ್ as I said, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತೆ ಅನಿಮಲ್ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಮಿನರಲ್ಸ್ ಕೂಡ ಇದೆ, ಕ್ಯಾಲ್ಸಿಯಂ ಅದೆಲ್ಲ ಇದೆ ಅಂತ ಹೇಳಿದೆ. ಸೊ ಅದನ್ನ ಕೂಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಕ್ಲೂಡ್ ಮಾಡೋದು. ಬಟ್ ಮೇಜರ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಈ ವೈಟಮಿನ್ಸ್ ಅಂಡ್ ಮಿನರಲ್ಸ್ ನ ಕೊಡುವಂತದ್ದು. ಇಟ್ ಆಲ್ಸೋ ಕಂಟೈನ್ಸ್ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಡಯಟರಿ ಫೈಬರ್, ನಾರಿನಾಂಶ ಇರ್ಬೋದು, ಇದೆಲ್ಲ ಕೂಡ ಈ ಒಂದು ಗುಂಪಲ್ಲಿ ಸಿಗುತ್ತೆ. ಸೊ ಬೇಸ್ಡ್ ಆನ್ ದ ಫಂಕ್ಷನ್, ದಟ್ ಇಸ್ ಹೌ ಇಟ್ ಇಸ್ ಬಿನ್ divided. But now we have got the 5 food groups and that is more than enough for you people. Okay, next ನಾನು ಈ ಕಾನ್ಸೆಪ್ಟ್ ಇಲ್ಲಿ ಯಾಕೆ ತಂದೆ ಅಂತ ಹೇಳಿದ್ರೆ, ಈಗ ನಮ್ಗೆ ಅರ್ಥ ಆಗಿದೆ ಪೌಷ್ಟಿಕಾಂಶಗಳಿದಾವೆ, ನಮಗೆ ಪೌಷ್ಟಿಕಾಂಶಗಳು ಯಾವ ರೀತಿ ಪಡಿಕೊಳ್ಬೇಕು, ಹೇಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಅದನ್ನ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಅಥವಾ ಡಿಫ್ರೆಂಟ್ ಸೆಕ್ಸ್ ಅಲ್ಲಿ ಅಥವಾ ಇದಕ್ಕೆಲ್ಲಾನು ಮಾಡ್ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. ವೈ ಆಲ್ ದೀಸ್, ವೈ ಯು ಆರ್ ಎಂಫಸೈಸಿಂಗ್ ಮೇಡಮ್ ಅಂತ ಹೇಳಿದ್ರೆ, ಇಟ್ ಇಸ್ ಸಿಂಪ್ಲಿ ಬಿಕಾಸ್ ಆಫ್ ಮಾಲ್ ನ್ಯೂಟ್ರಿಷನ್. ಅಪೌಷ್ಟಿಕತೆ ಅನ್ನೋದು ಕೂಡ ಇಟ್ ಇಸ್ ಬಿಕಮ್ ಏನಂದ್ರೆ ಒಂದು ಶಾಪವಾಗಿ ಇದೆ. ಈಗಲೂ ಕೂಡ ವಿ ಹ್ಯಾವ್ ಗಾಟ್ 52% ಇನ್ ಕರ್ನಾಟಕ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ, ಎಸ್ಪೆಷಲಿ ಇನ್ ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ 48-52% ಮಕ್ಕಳು ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ. ಇದನ್ನ ನಮ್ಮ ಮಾನ್ಯ ಹಾನರಬಲ್ ಲೇಟ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅವರು ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು, ಇಟ್ ಇಸ್ ಅ ಶೇಮ್ ಟು ಅವರ್ ಕಂಟ್ರಿ. ನಾವು ಪ್ರೋಗ್ರೆಸ್ ಆಗ್ತಾ ಇದೀವಿ, ಡೆವಲಪ್ಡ್ ಕಂಟ್ರಿ ಕಡೆಗೆ ಪ್ರೋಗ್ರೆಸ್ ಆಗ್ತಿದ್ರು, ಇನ್ನೂ ಕೂಡ ಈ ಅಪೌಷ್ಟಿಕತೆಯಿಂದ ಮಕ್ಕಳು ನರಳ್ತಿದ್ದಾರೆ ಅಂದ್ರೆ ಇಟ್ ಇಸ್ ಅ ಶೇಮ್ ಅಂತ ಕೂಡ ರೆಫರ್ ಮಾಡಿದ್ರು. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಅಪೌಷ್ಟಿಕತೆ ಇನ್ನೂ ಕೂಡ ಕ್ಯೂರ್ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಗೆ ಅವ್ರ ಮಕ್ಕಳಿಗೆ ಎಲ್ಲೋ ಒಂದ್ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಪೌಷ್ಟಿಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಸೊ ಏನಂತ ಹೇಳಿದ್ರೆ, ಒಂದ್ ಕಡೆ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ, ಇನ್ನೊಂದ್ ಕಡೆ ಇನ್ನೂ ಒಂದು ಗುಂಪಿದೆ ಅತಿ ಹೆಚ್ಚು ಕೂಡ ಅವರಿಗೆ ಸಿಗ್ತಾ ಇದೆ ಅಂತ ಕೂಡ ಹೇಳ್ತೀವಿ. ಎರಡನ್ನೂ ಕೂಡ ನಾವು ಅಪೌಷ್ಟಿಕತೆ ಅಂತ ಹೇಳ್ತೀವಿ. ಅಂದ್ರೆ ಅಂಡರ್ ನ್ಯೂಟ್ರಿಷನ್ ಹೇಳ್ತೀವಿ, ಓವರ್ ನ್ಯೂಟ್ರಿಷನ್ ಕೂಡ ಹೇಳ್ತೀವಿ. ಸೊ ಟೋಟಲಿ ಏನಂತ ಹೇಳಿದ್ರೆ, ಈ ಮಾಲ್ ನ್ಯೂಟ್ರಿಷನ್ ನ ಹೇಗ್ ವ್ಯಾಖ್ಯಾನಿಸಿದ್ದಾರೆ ಅಂದ್ರೆ, ಹೌ ಇಟ್ ಇಸ್ ಡಿಫೈನ್ಡ್ ಆಸ್ ಅಂದ್ರೆ, ದಿ ಸೆಲ್ಯುಲರ್ ಇಂಬ್ಯಾಲೆನ್ಸ್ ಬಿಟ್ವೀನ್ the supply of nutrients and energy and the body's demand for them to ensure growth, maintenance and specific functions ಅಂತ ಹೇಳುತ್ತೆ. ಏನಪ್ಪಾ ಇದು ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪೌಷ್ಟಿಕಾಂಶಗಳು ಹಾಗೂ ಶಕ್ತಿ ಏನಿದೆಯೋ ಅದು ನಮ್ಮ ದೇಹಕ್ಕೆ ನಾವು ಕೊಟ್ಟಾಗ ನಮ್ಮ ದೇಹ ಕೂಡ ಅದನ್ನ ಸ್ವೀಕರಿಸಿ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಕೊನೆಗೆ ರಿಸಲ್ಟ್ ಏನು ಅಂತ ಹೇಳಿದ್ರೆ, ನಮಗೆ ಬಹಳ ಒಳ್ಳೆಯ ಆರೋಗ್ಯ ಇರುತ್ತೆ, ಕಾಪಾಡುತ್ತೆ, ಆ ಆರೋಗ್ಯನ ಕಾಪಾಡುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನ ಬ್ಯಾಲೆನ್ಸ್ ಅಂತ. ಸೊ ಇಫ್ ದೇರ್ ಈಸ್ ಎನಿ ಇಂಬ್ಯಾಲೆನ್ಸ್, ಅದರಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ಅದನ್ನ ಏನ್ ಹೇಳ್ತೀವಿ, ಎಲ್ಲೋ ಪ್ರಾಬ್ಲಮ್ ಆಗಿದೆ. ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಇಲ್ಲಿ ಈಗಿನ ಒಂದು ಪರಿಸ್ಥಿತಿ ನಾವು ನೋಡಿದಾಗ, many of my students have done many studies.
ರಿಗಾರ್ಡಿಂಗ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಅಪೌಷ್ಟಿಕತೆ ಒಂದ್ ಕಡೆ ಅಂದ್ರೆ ಅಂಡರ್ ನ್ಯೂಟ್ರಿಷನ್, ಮಕ್ಕಳಿಗೆ ಸರಿಯಾದ ಪೋಷಣೆ ಸಿಗ್ತಾ ಇಲ್ಲ, ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ, ದೇ ಆರ್ ಅಂಡರ್ ವೇಟ್, ಅದನ್ನೆಲ್ಲ ನೋಡ್ತಾ ಇದೀವಿ. ಹಾಗೇನೆ ಇನ್ನೊಂದು ಕಡೆ ನಾವೇನ್ ನೋಡ್ತಾ ಇದೀವಿ, ಈ ಅರ್ಬನ್ ಸಿಸ್ಟಮ್ ಅಲ್ಲಿ ಕೆಲವು ಮನೆಗಳಲ್ಲಿ ಐ ಮೀನ್ ಕೆಲವು ಏರಿಯಾದಲ್ಲಿ ನೋಡಿದಾಗ ಅಪೌಷ್ಟಿಕತೆ ಅಲ್ಲ, ಪೌಷ್ಟಿಕಾಂಶಗಳು ಹೆಚ್ಚಾಗಿ, ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಮತ್ತೆ ಎನರ್ಜಿ ಕನ್ಸಂಪ್ಷನ್ ಹೆಚ್ಚಾಗಿ ಚಿಲ್ಡ್ರನ್ ಅಲ್ಲೇ, ಮಕ್ಕಳಲ್ಲೇ ಒಬೇಸಿಟಿ ನೋಡ್ತಾ ಇದೀವಿ. ಸೊ ಚೈಲ್ಡ್ಹುಡ್ ಒಬೇಸಿಟಿ ಅಂತ ಕರಿತಿದೀವಿ. ಇದು ಬಹಳ ಬಹಳ ಅಪಾಯಕಾರಿಯಾದಂತಹ ಒಂದು ಸ್ಟೇಜ್ ಇದು. ಸೊ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ನೋಡಕ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ದಪ್ಪಗಿದ್ದಾಗ ತುಂಬಾ ಖುಷಿ ಆಗುತ್ತೆ, ನಮ್ಮ ಮಗು ಮುದ್ದು ಮುದ್ದಾಗಿ ಗುಂಡ್ಗುಂಡಕ್ಕಿದೆ ಅಂತ ಅನ್ಸುತ್ತೆ. ಆದರೆ ಇದು ಮುಂದಕ್ಕೆ ಎಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಲೀಡ್ ಟು ಮೆನಿ ಡಿಜನರೇಟಿವ್ ಡಿಸಾರ್ಡರ್ಸ್ ಇರಬಹುದು, ಎಷ್ಟೋ ತರ ಕಾಯಿಲೆಗಳು ಇದು ಕಂಟಿನ್ಯೂ ಆಗ್ತಾ ಹೋದ್ರೆ ಇರಬಹುದು. ಇದಕ್ಕೆಲ್ಲಾನು ಆಹಾರ ಪದ್ಧತಿಯಲ್ಲಿ ತಾವು ಅಳವಡಿಸಿಕೊಂಡಿರುವಂತಹ ಏನು ಸರಿಯಾದ ರೀತಿಯಲ್ಲಿ ಇದ್ದಂತಹ ಆಹಾರವನ್ನ ಸೇವಿಸಿ, ಅಂದ್ರೆ ಬೇಕಿಲ್ದೇ ಇರೋದ್ಕಿಂತ, ದೇಹಕ್ಕೆ ಬೇಕಿಲ್ದೇ ಇರೋದ್ಕಿಂತ ಹೆಚ್ಚಾಗಿ ಸೇವಿಸಿರೋದ್ರಿಂದ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದನ್ನ ನಾವು ಬಹಳ ಅಂದ್ರೆ ಓವರ್ ನ್ಯೂಟ್ರಿಷನ್ ಅಂತ ನೋಡ್ತಾ ಇದೀವಿ. ನಾ ಹಾಗೆ ಹೇಳಿದೆ, ಅಂಡರ್ ನ್ಯೂಟ್ರಿಷನ್, ಇನ್ಸಫಿಷಿಯನ್ಸಿ ಇದೆ, ಓವರ್ ಸಫಿಷಿಯಂಟ್ ಇದೆ. ಬೋತ್ ದ ಥಿಂಗ್ಸ್ ಆರ್ ದೇರ್ ಅಂಡರ್ ಮಾಲ್ ನ್ಯೂಟ್ರಿಷನ್. ಸೊ ನ್ಯೂನತೆ ಒಂದ್ ಕಡೆ, ಮತ್ತೆ ಪೌಷ್ಟಿಕತೆ ಜಾಸ್ತಿ ಆದಾಗೂ ಒಂದ್ ಕಡೆ ಇದೆ. ಸೊ ಮಾಲ್ ನ್ಯೂಟ್ರಿಷನ್ ರಿಸಲ್ಟ್ಸ್ ಡ್ಯೂ ಟು imbalance between the food needs and the intake of the nutrients. So it includes undernutrition, in which nutrients are not supplied in a proper amount, or it can be overnutrition, in which foods are supplied or the nutrients are supplied in a higher quantity which is not required by the body at all. See, body ಎಷ್ಟು ಮಟ್ಟಿಗೆ ಬೇಕಾಗುತ್ತೋ ಅಷ್ಟನ್ ಮಾತ್ರ ಅದು ತಗೊಳತ್ತೆ, ಇನ್ ಮಿಕ್ಕಿದ್ನ ರಿಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡತ್ತೆ. ಬಟ್ ಯು ಆರ್ ಫೋರ್ಸಿಂಗ್ ಇಟ್ ಟು ಅಕ್ಸೆಪ್ಟ್ ಇಟ್ ಅಂದಾಗ ವಾಟ್ ಹ್ಯಾಪನ್ಸ್ ಇಸ್, ಇಟ್ ಆಲ್ಸೋ ಟೆಲ್ಸ್ ಎಸ್ ಐ ಶೋ ಯು, ನಾನ್ ನಿಮ್ಗೆ ತೋರಿಸ್ತೀನಿ, ಪಾಠ ಕಲಿಸ್ತೀನಿ ಅಂತ ಅದನ್ನ ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗ್ತಾ ಹೋಗುತ್ತೆ. ದೇಹದಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಾಗ ಅದು ಇನ್ನೊಂದು ರೀತಿಯಾಗಿ ಪರಿಣಾಮ ಬೀರುತ್ತೆ. So that is how obesity, overweight, heart disease, hypertension, gout, ಇದೆಲ್ಲಾನು ನಾವು ಈಗ ನೋಡುವಂತಹದನ್ನ ನಾವು ಮೊದ್ಲಾದ್ರೆ ಹಿಂದಿನ ಕಾಲದಲ್ಲಿ ಹೇಳೋರು, ನಮ್ಮ ಅಜ್ಜ ಎಲ್ಲ ಹೇಳೋರು, ಸಕ್ಕರೆ ಕಾಯಿಲೆ ಅಂದ್ರೆ ಸೌಕಾರಕ್ಕೆ ಬರುವಂತಹ ಕಾಯಿಲೆ ಅಂತ. ಯಾಕಂದ್ರೆ ಇವರು ಬಡವರು ಅಥವಾ ರೈತರು ಬೆಲ್ಲ ಕಾಫಿ ಕುಡಿತಾ ಇದ್ರು. ಈಗ ಸಕ್ಕರೆ ಎಲ್ಲಾ ಕಡೆನೂ ಬಂದ್ಬಿಟ್ಟಿದೆ, ಎಲ್ಲಾರು ಸಕ್ಕರೆ ಪ್ರೆಸ್ಟೀಜ್ ಆಗ್ಬಿಟ್ಟಿದೆ ಸಕ್ಕರೆ. ಅದೇ ರೀತಿಯಾಗಿ ನಾವು ಹಾರ್ಟ್ ಡಿಸೀಸ್ ಕೂಡ ಹೇಳ್ತಾ ಇದ್ವಿ, ಹಾರ್ಟ್ ಡಿಸೀಸ್ ನಮಗ್ ಬರಲ್ಲ ಅಂತ ರೈತರು ಆಗ್ಲಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಹೇಳ್ತಿದ್ರು. ಯಾಕಂದ್ರೆ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ವಿ. ಈಗ ಏನಾಗಿದೆ, ಅಫ್ಲೂಯೆಂಟ್ ಫ್ಯಾಮಿಲೀಸ್ ಮಾತ್ರ ಅವ್ರ ಮನೇಲಿ ಆಳು ಕಾಳು ಇದ್ದಾರೆ, ಹಾಗಾಗಿ ಅವ್ರಿಗೆ ಮಾತ್ರ ಬರುತ್ತೆ, ಸೌಕಾರ ನಮ್ಗಲ್ಲ ಅಂತ ಒಂದ್ ನೋಷನ್ ಇತ್ತು. ಆದ್ರೆ ಈಗ ಏನಾಗ್ತಾ ಇದೆ, ಈವನ್ ಇನ್ ದ ಫಾರ್ಮರ್ಸ್ ಇರಬಹುದು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಇರ್ಬೋದು, ವಾಟ್ ಹ್ಯಾಸ್ ಹ್ಯಾಪೆಂಡ್ ಬಿಕಾಸ್ ಆಫ್ ದ ಗ್ಯಾಜೆಟ್ಸ್, ನಾವು ಎಲ್ಲಾನು ನಮ್ಮ ರಿಮೋಟ್ ಕಂಟ್ರೋಲ್ ಅಲ್ಲಿ ನಾವು ಮಾಡ್ತಿರೋದ್ರಿಂದ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಕಂಪ್ಲೀಟ್ ಆಗಿ ಕಡಿಮೆ ಆಗಿರೋದ್ರಿಂದ ಏನಾಗ್ತಿದೆ, whatever we are eating, it is just getting accumulated in the body and there is no output. ನಾನು ಫಸ್ಟ್ ಒಂದು ಸ್ಲೈಡ್ ತೋರಿಸ್ದೆ, ಎನರ್ಜಿ ಇನ್ಪುಟ್ ಎನರ್ಜಿ ಔಟ್ಪುಟ್ ಸೇಮ್ ಇದ್ರೇನೆ ಎನರ್ಜಿ ಬ್ಯಾಲೆನ್ಸ್ ಆಗೋದು ಅಂತ. ಅದು ಇಲ್ಲಿ ಬ್ಯಾಲೆನ್ಸ್ ಆಗ್ತಿಲ್ಲ, ಇಂಬ್ಯಾಲೆನ್ಸ್ ಆಗ್ತಿದೆ. ದಟ್ ಇಸ್ ವೈ ಓವರ್ ನ್ಯೂಟ್ರಿಷನ್ ಆಗ್ತಾ ಇರೋದು. So this is how energy, that is nutrient have been divided. ನಾನು ಹೇಳ್ದೆ 60%, 55ರಿಂದ 60% ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ಸ್ ಆರ್ 30%, 25 to 30% ಅಂದೆ. ಇಲ್ಲಿ ಪ್ರೋಟೀನ್ಸ್ 10 to 15% ಪ್ರೋಟೀನ್ಸ್. That is how it has been distributed. Now let us start with one by one with the macronutrients. So these three are called as macronutrients, ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರಿದೆ, proximate principles ಅಂತ ಕೂಡ ಕರೀತಾರೆ ಇದಕ್ಕೆ. ಬಿಕಾಸ್ ದೇ ಆರ್ ದ ಓನ್ಲಿ 3 ನ್ಯೂಟ್ರಿಯೆಂಟ್ಸ್ ವಿಚ್ ಪ್ರೊವೈಡ್ ಅಸ್ ಎನರ್ಜಿ. ನಮ್ಮ ದೇಹಕ್ಕೆ ಬೇಕಾಗುವಂತಹ ಶಕ್ತಿನ ಕೊಡುವಂತದ್ದು ಈ 3 ಪೌಷ್ಟಿಕಾಂಶಗಳು ಮಾತ್ರ ಆಗಿರೋದ್ರಿಂದ ಇದನ್ನ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಥವಾ ಪ್ರಾಕ್ಸಿಮೇಟ್ ಪ್ರಿನ್ಸಿಪಲ್ಸ್ ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕೂಡ ಕರೀತಾರೆ.
So let us start one by one. Let us start with the carbohydrates itself. Now, carbohydrates, are the sugars, starches, and fibers that are found in cereals and cereal products, fruits, vegetables, some of the vegetables, and even in milk also we have got the carbohydrates. ಸೊ ಇದು ಎಲ್ಲಾ ಆಹಾರ ಪದಾರ್ಥಗಳಲ್ಲೂ ಇರುತ್ತೆ. ಹೆಚ್ಚಿನ ಅಂಶ ಗ್ರೇನ್ಸ್ ಅಲ್ಲಿ, ಅಂದ್ರೆ ದವಸ ಧಾನ್ಯಗಳಲ್ಲಿ ಹೆಚ್ಚಿನ ಅಂಶ ಇರುತ್ತೆ. ಹಾಗೇನೆ ಶುಗರ್ ಅಂಡ್ ಜಾಗ್ರಿನಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಫ್ಯಾಟ್ಸ್ ಅಲ್ಲಿ, ಆಯಿಲ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ, ಅಲ್ಲಿ ಬರೀ ಎನರ್ಜಿ ಇರುತ್ತೆ. ಬಟ್ ಇದು ಎಕ್ಸ್ಕ್ಲೂಸಿವ್ ಆಗಿ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ಕಾರ್ಬೋಹೈಡ್ರೇಟ್ ಕಾಂಪೋಸಿಷನ್ ಏನು, ಕ್ಲಾಸಿಫಿಕೇಶನ್, ಅದರ ಕ್ರಿಯೆಗಳು ಅಂದ್ರೆ ಫಂಕ್ಷನ್ ಏನು, ಫುಡ್ ಸೋರ್ಸಸ್, ಮತ್ತೆ ಡೈಜೆಷನ್ ಅಬ್ಸಾರ್ಪ್ಷನ್, ಹಾಗೇನೆ ಡಯಟರಿ ಫೈಬರ್ ಅಥವಾ ನಾರಿನಾಂಶದ ಬಗ್ಗೆ, ಮತ್ತೆ ಅದರ ಒಂದು ಕೆಲಸದ ಬಗ್ಗೆ ಕೂಡ ಈ ಒಂದು ಎಪಿಸೋಡ್ ನಲ್ಲಿ ನಾವು ಕಲಿಯೋಣ. So let us start with the composition of, before going into the classification, let us start with the composition of carbohydrates. Now, carbohydrates ನೋಡಿದಾಗ probably if you just take carbohydrates are compounds having carbonic, ಮತ್ತೆ ಅಂದ್ರೆ ಕಾರ್ಬನ್ ಹಾಗೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್, ಈ ಮೂರು ಮಿಶ್ರಣದಿಂದ ಈ ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗಿರುತ್ತೆ. ದೇ ಆರ್ ಕಾಂಬಿನೇಷನ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಅಂಡ್ ಇಟ್ ಇಸ್ ಇನ್ ದ ರೇಷಿಯೋ ಆಫ್ 1:2:1. ಸೊ 1 ಪಾರ್ಟ್ ಕಾರ್ಬನ್, 2 ಪಾರ್ಟ್ ಹೈಡ್ರೋಜನ್ ಇದ್ರೆ 1 ಪಾರ್ಟ್ ಆಕ್ಸಿಜನ್ ಇರುತ್ತೆ. ಸೊ the carbohydrates are the main source of energy in our body and are present abundantly in both plants as well as the animal food sources. Now, ಈ ಕಾರ್ಬೋಹೈಡ್ರೇಟ್ಸ್ ಏನಪ್ಪ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದನ್ನ ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಈ ಕಾರ್ಬೋಹೈಡ್ರೇಟ್ಸ್ ನ ಒಂದು ಯೂನಿಟ್ ಪಾರ್ಟ್ ಬೇಸ್ ಮೇಲೆ ಇದನ್ನ ಕ್ಲಾಸಿಫೈ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಈ ಕಾರ್ಬೋಹೈಡ್ರೇಟ್ ಚಯಾಪಚಯ ಕ್ರಿಯೆ ಆದ್ಮೇಲೆ ಕೊನೆಯಲ್ಲಿ ಉಳ್ಕೊಳ್ಳೋ ಒಂದೊಂದು ಸ್ಯಾಕರೈಡ್ ಗ್ರೂಪ್ ಅಂತ ಹೇಳ್ತೀವಿ, ಅಥವಾ ಶುಗರ್ ಗ್ರೂಪ್ ಅಂತ ಹೇಳ್ತೀವಿ. ಆ ಸ್ಯಾಕರೈಡ್ ಗ್ರೂಪ್ ಅಥವಾ ಯೂನಿಟ್ ಬೇಸ್ ಮೇಲೆ ಇದನ್ನ ಕ್ಲಾಸಿಫೈ ಮಾಡಿದೆ ಅಥವಾ ವಿಂಗಡಿಸಲಾಗಿದೆ. ಮೊದಲನೇದು ಮೊನೋಸ್ಯಾಕರೈಡ್. ನೇಮೇ ಸಜೆಸ್ಟ್ ಮಾಡುತ್ತೆ, ಮಾನೋ ಅಂದ್ರೆ ಒಂದೇ ಶುಗರ್ ಇರೋ ಯೂನಿಟ್ ಇರೋದನ್ನ ಮೊನೋಸ್ಯಾಕರೈಡ್ ಅಂತ ಹೇಳ್ತೀವಿ. ಅದರಲ್ಲಿ ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸ್ ಬರುತ್ತೆ. ಝೈಲೋಸ್ ಇದೆ, ಅದು ಕೆಲವು ಆಹಾರ ಪದಾರ್ಥಗಳಲ್ಲಿ ಮಾತ್ರ ಇರುತ್ತೆ. ಹಾಗೆ ನೆಕ್ಸ್ಟ್ ಗುಂಪು ಅಂತ ಹೇಳಿದ್ರೆ 2ಕ್ಕಿಂತ ಜಾಸ್ತಿ ಇರುವಂತದ್ದು ಡೈಸ್ಯಾಕರೈಡ್ಸ್, ಟ್ರೆಟ್ರಾ ಅದೆಲ್ಲ ಇರುತ್ತೆ. ನಮಗೆ ಬೇಕಾಗಿರುವಂತದ್ದು ಡೈಸ್ಯಾಕರೈಡ್ಸ್, 2 ಕಾಂಬಿನೇಷನ್ ಅಂದ್ರೆ 2 ಸ್ಯಾಕರೈಡ್ ಯೂನಿಟ್ಸ್ ಇರುವಂತದ್ದು. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಮೊನೋಸ್ಯಾಕರೈಡ್ ಅಲ್ಲಿ ಕಾಂಬಿನೇಷನ್ ಗ್ಲೂಕೋಸ್ ಜೊತೆಗೆ ಫ್ರಕ್ಟೋಸು, ಅಥವಾ ಗ್ಲೂಕೋಸ್ ಜೊತೆಗೆ ಗ್ಯಾಲಕ್ಟೋಸು, ಅಥವಾ ಮಾಲ್ಟೋಸು, ಹಿಂಗೆ 2 ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇದ್ದಾಗ ಮಾಲ್ಟೋಸ್ ಆಗುವಂತದ್ದು. ಈ ರೀತಿಯಾಗಿ ಇದೆ. ಕಾಂಬಿನೇಷನ್ ಆಫ್ ಮೊನೋಸ್ಯಾಕರೈಡ್ಸ್ ಇದ್ದಾಗ ಅದನ್ನ ಡೈಸ್ಯಾಕರೈಡ್ಸ್ ಅಂತ ಹೇಳ್ತಾರೆ. ಅಂದ್ರೆ 2 ಸ್ಯಾಕರೈಡ್ ಯೂನಿಟ್ ಇರುವಂತದ್ದು, ಶುಗರ್ ಯೂನಿಟ್ ಇರುವಂತದ್ದು. ನೆಕ್ಸ್ಟ್ ಮೋರ್ ದೆನ್ 50 ಇದ್ದಾಗ ಏನಾಗುತ್ತೆ, ಅದನ್ನ ಪಾಲಿಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬರೀ ಶುಗರ್ ಮಾಲಿಕ್ಯೂಲ್ಸ್ ಮಾತ್ರ ಚೈನ್ ಆಗಿ ಒಂದಕ್ಕೊಂದು ಹಣ್ಕೊಂಡು ಹೋಗಿರುತ್ತೆ. ಅದನ್ನ ಲೀನಿಯರ್ ಚೈನ್ ಇರ್ಬೋದು ಅಥವಾ ಬಂಚ್ ರೀತಿಯಲ್ಲಿ ಇರ್ಬೋದು, ಅದನ್ನ ಪಾಲಿಸ್ಯಾಕರೈಡ್ಸ್ ಅಂತೀವಿ. ಅಲ್ಲಿ ನಮಗೆ ಸ್ಟಾರ್ಚ್ ಇದೆ, ಗ್ಲೈಕೋಜನ್ ಇದೆ, ಗಮ್ಸ್ ಮತ್ತೆ ಮಿಸುಲೇಜ್ ಇರ್ಬೋದು, ಅಥವಾ ಮರದಲ್ಲಿ ಗಮ್ಮು ಇರ್ತಲ್ಲ ಅದು, ಅಥವಾ ನಾರಿನಾಂಶ ಸೆಲ್ಯುಲೋಸ್ ಅಥವಾ ಹೆಮಿಸೆಲ್ಯುಲೋಸ್ ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಅಂಶ ಏನಂದ್ರೆ ಪೆಕ್ಟಿನ್ ಅಂತ ಕೆಲವು ಫ್ರೂಟ್ಸ್ ಅಲ್ಲಿ ಇರುತ್ತೆ, ಅದು ಹೀಗೆ ವಿಂಗಡಿಸಿದೆ. ಇದ್ರ ಬಗ್ಗೆ ನಾವು ಒಂಚೂರು ಹೆಚ್ಚಾಗಿ ತಿಳ್ಕೊಳ್ಳೋಣ. ಈಚ್ ಒನ್ ಆಫ್ ಇಟ್ ವಿಲ್ ಜಸ್ಟ್ ಸ್ಟಡಿ. ಗ್ಲೂಕೋಸ್ ತಗೊಂಡಾಗ ಇಟ್ ಇಸ್ ಮೊನೋಸ್ಯಾಕರೈಡ್ ಅಲ್ಲಿ, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೆಕ್ಸ್ಟ್ರೋಸ್ ಅಥವಾ ಗ್ರೇಪ್ ಶುಗರ್ ಅಥವಾ ಕಾರ್ನ್ ಶುಗರ್ ಅಂತ ಹೇಳ್ತೀವಿ. And it is present in grapes or sweet corn or even in some roots also. Usually it is white crystalline substance and it is easily soluble in water. But it is not just very sweet, tumba sihi anta ಏನು ಅನ್ಸಲ್ಲ. ಲೆಸರ್ ದ್ಯಾನ್ ಕೇನ್ ಶುಗರ್, ಅಂದ್ರೆ ಶುಗರ್ ಕೇನ್ ಇರ್ತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಗ್ಲೂಕೋಸ್ ಫಾರ್ಮ್ ಅಲ್ಲೇನೆ ನಮ್ಮ ಇಡೀ ದೇಹದಲ್ಲಿ ಈ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ನೇ ಇರುವಂತದ್ದು, ವಿಚ್ ಇಸ್ ಸರ್ಕ್ಯುಲೇಟಿಂಗ್ ಇನ್ ಅವರ್ ಬಾಡಿ and it is utilized by the body for the energy. Next to fructose ಇದೆ.
ಈ ಫ್ರಕ್ಟೋಸ್ ಇಸ್ ಕಾಲ್ಡ್ ಅಸ್ ಲಿವಿನೋಸ್ ಅಂತ ಕರಿತೀವಿ. ಅದನ್ನ ಫ್ರೂಟ್ ಶುಗರ್ ಅಂತ ಕಾಮನ್ ಆಗಿ ಕರೀತಾರೆ. ಅಂದ್ರೆ ಹಣ್ಣಿನಲ್ಲಿ ಇರುವಂತದ್ದು ಇದು ಫ್ರಕ್ಟೋಸ್. ಇಟ್ ಇಸ್ ಸ್ವೀಟೆಸ್ಟ್, ತುಂಬಾ ಸಿಹಿ ಇರುತ್ತೆ, ಸ್ವೀಟ್ ದನ್ ಕೇನ್ ಶುಗರ್ ಆಲ್ಸೋ. ಇದು ಕೂಡ ನೀರಿನಲ್ಲಿ ಕರಗುವಂತ ಇರುತ್ತೆ. ಸೊ ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಬಟ್ ಇಟ್ ಡಸ್ ನಾಟ್ ಕ್ರಿಸ್ಟಲೈಸ್. ವೇರಾಸ್ ನಾವು ಗ್ಲೂಕೋಸ್ ತಗೊಂಡಾಗ ಇದನ್ನ ಕ್ರಿಸ್ಟಲೈಸ್ ಮಾಡ್ಬೋದು. ನೀವು ನೋಡಿದೀರಾ ಮನೆಯಲ್ಲಿ ಶುಗರ್ನ ನಾವು ಅಚ್ಚು ಎಲ್ಲ ಮಾಡ್ತೀವಲ್ಲ, ಅದು ಕ್ರಿಸ್ಟಲೈನ್ ಮಾಡ್ತೀವಿ. ಆದ್ರೆ ಫ್ರೂಟ್ ಅಲ್ಲಿ ಇರುವಂತ ಶುಗರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅದು ಕ್ರಿಸ್ಟಲೈನ್ ಅಥವಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹನಿ ಇಸ್ ದ ರಿಚೆಸ್ಟ್ ಸೋರ್ಸ್ ಆಫ್ ಫ್ರಕ್ಟೋಸ್. ಅದು 30-40% ಫ್ರಕ್ಟೋಸ್ ಇರುತ್ತೆ. And it is also present, as I said, in some sweet vegetables as well as ripe fruits ಅಲ್ಲಿ ಇರುತ್ತೆ. ಇದು ನೆಕ್ಸ್ಟ್ ಇಸ್ ಗ್ಯಾಲಕ್ಟೋಸ್. ಇದು ಫ್ರೀ ಆಗಿ ಎಲ್ಲೂ ಇರೋದಿಲ್ಲ ಈ ಗ್ಯಾಲಕ್ಟೋಸ್. ಇದೇನಪ್ಪಾ ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ನೆಕ್ಸ್ಟ್ ಡೈಸ್ಯಾಕ್ರೈಡ್ ಬಂದಾಗ ಮಿಲ್ಕ್ ಅಲ್ಲಿ ಮಾತ್ರ ಇರುತ್ತೆ. ಇದು ಮಿಲ್ಕ್ ಶುಗರ್ ಅಂತ ಕರಿತೀವಿ ಇದಕ್ಕೆ. ಇದು ಲ್ಯಾಕ್ಟೋಸ್ ಹೈಡ್ರೋಲೈಸ್ ಆದಾಗ ಅಂದ್ರೆ ಬ್ರೇಕ್ ಡೌನ್ ಆದಾಗ, ಚಯಾಪಚಯ ಕ್ರಿಯೆ ಆದಾಗ ಎರಡು ಶುಗರ್ ಗುಂಪಾಗಿ ಆಗುತ್ತಲ್ಲ, ಅದ್ರಲ್ಲಿ ಒಂದು ಈ ಗ್ಯಾಲಕ್ಟೋಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ದೀಸ್ ಟೂ ಶುಗರ್ಸ್ ಮೊನೊಸ್ಯಾಕ್ರೈಡ್ಸ್ ನ ಡೈಸ್ಯಾಕ್ರೈಡ್. ಸೊ ಸುಕ್ರೋಸ್ ತಗೊಂಡಾಗ ಇಟ್ ಇಸ್ ಪ್ರೆಸೆಂಟ್, ಅಂದ್ರೆ ಕೇನ್ ಶುಗರ್ ಇರ್ಬೋದು, ಸೋರ್ಗಮ್ ಅಲ್ಲಿ ಇರ್ಬೋದು, ಮ್ಯಾಪಲ್ ಶುಗರ್ ಅಂತ ಕರಿತೀವಿ. ಸೊ ಎಷ್ಟೋ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ದಿಸ್ ಸುಕ್ರೋಸ್ ಇಸ್ ಪ್ರೆಸೆಂಟ್. ಆನ್ ಕಂಡೆನ್ಸೇಷನ್ ಅಂದ್ರೆ ಚಯಾಪಚಯ ಕ್ರಿಯೆ ಆದಾಗ ಇದು ಒಂದು ಮಾಲಿಕ್ಯೂಲ್ ಗ್ಲೂಕೋಸ್ ಆದ್ರೆ ಇನ್ನೊಂದು ಮಾಲಿಕ್ಯೂಲ್ ಫ್ರಕ್ಟೋಸ್ ಆಗತ್ತೆ. ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್. ಅದೇ ರೀತಿಯಾಗಿ ಲ್ಯಾಕ್ಟೋಸ್ ಬಂದಾಗ ಇಟ್ ಇಸ್ ಆಸ್ ಐ ಸೆಡ್ ಮಿಲ್ಕ್ ಅಲ್ಲಿ ಮಾತ್ರ ಇರುತ್ತೆ. ಅದು ಮ್ಯಾಮಲ್ಸ್ ಅಂದ್ರೆ ಹ್ಯೂಮನ್ ಬೀಯಿಂಗ್ ಇರಬಹುದು, ಆಹಾರ ದೇಹದಲ್ಲಿ ಆಹಾರ ಉತ್ಪತ್ತಿ ಆಗುವಂತಹ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಈ ಒಂದು ಲ್ಯಾಕ್ಟೋಸ್ ಅಥವಾ ಮಿಲ್ಕ್ ಶುಗರ್ ನಾವು ನೋಡ್ತೀವಿ. ಸೊ ಈ ಮಿಲ್ಕ್ ಶುಗರ್ ಹೈಡ್ರೋಲೈಸ್ ಆದಾಗ ಒಂದು ಮಾಲಿಕ್ಯೂಲ್ ಗ್ಲೂಕೋಸ್ ಆಗುತ್ತೆ, ಒಂದು ಮಾಲಿಕ್ಯೂಲ್ ಗ್ಯಾಲಕ್ಟೋಸ್ ಆಗುತ್ತೆ. ಅದೇ ರೀತಿ ಮಾಲ್ಟೋಸ್ ತಗೊಂಡಾಗ ಇಟ್ ಇಸ್ ಮಾಲ್ಟ್ ಶುಗರ್. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಟೂ ಮಾಲಿಕ್ಯೂಲ್ಸ್ ಆಫ್ ಶುಗರ್ ಅಥವಾ ಗ್ಲೂಕೋಸ್. Now if you come to the polysaccharides, I told you starch ಇರಬಹುದು. It is present only in plant source ಅಲ್ಲಿ, ಪ್ಲಾಂಟ್ ಅಲ್ಲಿ ಮಾತ್ರ ಇರುತ್ತೆ. ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ಕೋಲ್ಡ್ ವಾಟರ್. ನೀವು ನೋಡಿರ್ಬೋದು ಕೋಲ್ಡ್ ವಾಟರ್ ಅಲ್ಲಿ ಸ್ಟಾರ್ಚ್ ನ ಮಿಕ್ಸ್ ಮಾಡಕ್ ಆಗಲ್ಲ. ಓನ್ಲಿ ಬಿಸಿ ನೀರ್ ಹಾಕಿದ್ರೆ ಮಾತ್ರ. ಒಂದು ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅಕ್ಕಿ ಹಿಟ್ಟು ಮಾಡ್ತೀವಿ ನಾವು. ಅಕ್ಕಿ ಹಿಟ್ಟು ಮಾಡಿದಾಗ ರೊಟ್ಟಿ ಮಾಡ್ಬೇಕಾದ್ರೆ ಅದನ್ನ ತಣ್ಣೀರ್ ಹಾಕಿದಾಗ ಅದು ಅಷ್ಟು ಬೇಗನೆ ತಟ್ಟಕ್ಕೆ ಅಥವಾ ಸ್ಟಿಕ್ಕಿ ಆಗಿರೋದಿಲ್ಲ. ಅದೇ ನೀವು ಬಿಸಿ ನೀರ್ ಹಾಕಿದಾಗ ಅದು ಸ್ಟಿಕ್ಕಿನೆಸ್ ಬಂದು ಇಟ್ ಗಿವ್ ಸ್ಟ್ರಕ್ಚರ್ ಟು ಇಟ್, ಅಂದ್ರೆ ತೊಟ್ಟದಾಗ ಒಂದು ಶೇಪ್ ಕೊಡುತ್ತೆ. ಸೊ ಬಿಕಾಸ್ ಆಫ್ ದಟ್ ಸ್ಟಿಕ್ಕಿನೆಸ್, ದಟ್ ನೇಚರ್ ಇಸ್ ದೇರ್ ಇನ್ ದ ಸ್ಟಾರ್ಚ್. ಸೊ ಇದು ಸ್ಟಾರ್ಚ್ ಹೈಡ್ರೋಲೈಸ್ ಆದಾಗ ಅಥವಾ ಡೈಜೆಸ್ಟ್ ಆದಾಗ ಗ್ಲೂಕೋಸ್ ಆಗತ್ತೆ. ಅಂಡ್ ಜೊತೆಗೆ ಡೆಕ್ಸ್ಟ್ರಿನ್ ಅನ್ನೋ ಒಂದು ಕಾಂಪೊನೆಂಟ್ ಕೂಡ ಬಿಡುಗಡೆ ಮಾಡತ್ತೆ. ಅಂಡ್ ದಿಸ್ ಡೆಕ್ಸ್ಟ್ರಿನ್ ಇಸ್ ಸ್ಪೆಷಲಿ ಸೀನ್ ಇನ್ ದ ಫ್ಲೋರ್. ಅದು ಬ್ರೌನ್ ಆಗತ್ತೆ ನೋಡಿ. ಈಗ ಚಪಾತಿ ತಗೊಂಡಾಗ ಬ್ರೌನ್ ಆಗತ್ತೆ. ಸೊ ವೆನ್ ಫ್ಲೋರ್ ಇಸ್ ಬ್ರೌನ್ ಅಥವಾ ಬ್ರೆಡ್ ಟೋಸ್ಟ್ ಮಾಡಿದಾಗ ಬ್ರೌನ್ ಆಗುತ್ತಲ್ಲ, ದಟ್ ಇಸ್ ಬಿಕಾಸ್ ಆಫ್ ದ ಕಾಂಪೊನೆಂಟ್ ಡೆಕ್ಸ್ಟ್ರಿನ್ ದಟ್ ಇಸ್ ಪ್ರೆಸೆಂಟ್. It is nothing but a type of starch which is the end product. ಅದು ಇದು ಹೈಡ್ರೋಲೈಸ್ ಆದಾಗ ಅಥವಾ ಡೈಜೆಷನ್ ಪ್ರೋಸೆಸ್ ಆದಾಗ ಆಗುವಂತಹದೊಂದು ಡೆಕ್ಸ್ಟ್ರಿನ್ ಇಂಟರ್ಮೀಡಿಯೇಟರಿ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ. ಶಾರ್ಟ್ ಚೈನು ಇದು ಸ್ಟಾರ್ಚ್ ಆದ್ರೆ ಲಾಂಗ್ ಚೈನು ಗ್ಲೂಕೋಸ್ದು, ಇದು ಶಾರ್ಟ್ ಚೈನ್ ಆಗಿರುತ್ತೆ. ಗ್ಲೈಕೋಜನ್ ಅನ್ನೋದನ್ನ ನಾವು ಕಾಮನ್ ಆಗಿ ಅನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ. ಇದು ಅನಿಮಲ್ಸ್ ಅಲ್ಲಿ ಮಾತ್ರ ಇರುತ್ತೆ. ಬಟ್ ಇದೇನಂತ ಹೇಳಿದ್ರೆ ಇಟ್ ಇಸ್ ರ್ಯಾಪಿಡ್ಲಿ ಸಿಂಥಸೈಸ್ ಫ್ರಮ್ ಗ್ಲೂಕೋಸ್ ಇನ್ ದ ಲಿವರ್ ಅಂಡ್ ಮಸಲ್ಸ್. ಇಟ್ ಇಸ್ ನಾಟ್ ಅವೈಲಬಲ್ ಆಸ್ ಸಚ್. ಅದು ಸಿಗೋದಿಲ್ಲ. But it is stored as the carbohydrate is stored as glycogen in certain organs. Liver ಅಲ್ಲಿ ಮತ್ತೆ ಮಸಲ್ ಅಲ್ಲಿ ಗ್ಲೈಕೋಜನ್ ಫಾರ್ಮ್ ಅಲ್ಲಿ ಈ ಕಾರ್ಬೋಹೈಡ್ರೇಟ್ ಸ್ಟೋರ್ ಆಗಿರುವಂತದ್ದು. ಅದಾದ್ಮೇಲೆ ಐ ಟೋಲ್ಡ್ ಯು ವಿ ಹವ್ ಗಾಟ್ ಅದರ್ ಪಾಲಿಸ್ಯಾಕ್ರೈಡ್ಸ್ ವಿಚ್ ಆರ್ ಇನ್ಸಾಲ್ಯುಬಲ್ ಅಂತ ಹೇಳಿದೆ. ಅದರಲ್ಲಿ ಡೈಟ್ರಿ ಫೈಬರ್ ಅಂದ್ರೆ ಸೆಲ್ಯುಲೋಸ್ ಇರಬಹುದು, ಮತ್ತೆ ಹೆಮಿಸೆಲ್ಯುಲೋಸು, ಲೆಗ್ನಿನ್ ನಾರಿನಾಂಶ ಅಂತ ಹೇಳಿದೆ. ಆಮೇಲೆ ಪೆಕ್ಟಿನ್ ಅನ್ನೋ ಒಂದು ಅಂಶ ಕೂಡ ಇದೆ, ಒಂದು ವೆರೈಟಿ ಇದೆ. ಈ ಪೆಕ್ಟಿನ್ ಅನ್ನೋದು ಡೈಜೆಷನ್ ಆಗೋದೇ ಇಲ್ಲ. ಆದ್ರೆ ಇದಕ್ಕೊಂದು ಪ್ರಾಪರ್ಟಿ ಏನಂತ ಹೇಳಿದ್ರೆ, ಇದೊಂದು ಸ್ಪೆಷಾಲಿಟಿ ಏನಂದ್ರೆ, ಬಿಸಿ ನೀರ್ ಹಾಕಿ ಇದು ಕರಗಿಸಿದಾಗ ಇಟ್ ಟೇಕ್ಸ್ ದ ವಾಟರ್ ಅಂಡ್ ಬಿಕಮ್ಸ್ ಜೆಲ್ ತರ ಆಯ್ತು. ಜೆಲ್ಲಿ ಅಂತ ಏನ್ ಹೇಳ್ತೀವಿ, ನೀವು ತಿಂದಿರ್ಬೋದು. ಜೆಲ್ಲಿ, ಜಾಮ್ ಅಂತ ತಿಂದಿದ್ದೀರಾ, ಜೆಲ್ಲಿ ಅಂತ ತಿಂದಿದ್ದೀರಾ. ಅದೆಲ್ಲಾನು ಬಿಕಾಸ್ ಆ ಹೋಲ್ಡಿಂಗ್ ಕೆಪಾಸಿಟಿ, ನೀವು ಒಂದ್ ಸ್ಪೂನ್ ಹಾಕ್ತಿ
ತಗೊಂಡಾಗ ಅದು ಹಿಂಗೆ ಬೀಳುತ್ತಲ್ಲ, ಫ್ಲೇಕ್ಸ್ ಆಗಿ ಬೀಳುತ್ತಲ್ಲ, ಆ ಒಂದು ಸ್ಟ್ರಕ್ಚರ್ ಕೊಡುವುದು ಈ ಒಂದು ಪೆಕ್ಟಿನ್ನೇ. ಅದಕ್ಕೇನೆ ನಾವು ಜಾಮ್ ಮಾಡ್ಬೇಕಾದ್ರೆ ಪೆಕ್ಟಿನ್ ಇರುವಂತಹ ಫ್ರೂಟ್ಸ್ ಮಾತ್ರ ತಗೊಳ್ತೀವಿ, ಲೈಕ್ ಆಲ್ ಸಿಟ್ರಸ್, ಸಮ್ ಆಫ್ ದ ಸಿಟ್ರಸ್ ಫ್ರೂಟ್ಸ್ ಮತ್ತೆ ಆಪಲ್ ಪೆಕ್ಟಿನ್ ಇರುವಂತದ್ದು. ಈವನ್ ಇದಿರಬಹುದು, ಎಂತದು ಆಪಲ್ ಅಥವಾ ಆರೆಂಜು, ಇಂಥವೆಲ್ಲನು ಪೆಕ್ಟಿನ್ ಇರುವಂತಹ ಅಂಶ ಇರುತ್ತೆ. ಹಾಗಾಗಿ ಜಾಮು ಜೆಲ್ಲಿ ಏನ್ ಮಾಡ್ತೀವೋ ಅದಕ್ಕೊಂದು ಶೇಪ್, ಸ್ಟ್ರಕ್ಚರ್, ಹೋಲ್ಡಿಂಗ್ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತದ್ದು ಈ ಒಂದು ಪೆಕ್ಟಿನ್ ಅನ್ನೋ ಒಂದು ಕಾಂಪೊನೆಂಟ್. So that is how we have got the classification. Now let us move on to the importance of these carbohydrates. Functions ಹೋಗೋಣ. So ಇಲ್ಲಿ functions ಅಲ್ಲಿ we know as a source of energy. ಇದು ಕಾರ್ಬೋಹೈಡ್ರೇಟ್ ಏನಪ್ಪಾ ಅಂದ್ರೆ 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಈಸ್ 4 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ. 4 ಕಿಲೋ ಕ್ಯಾಲರಿ ಎನರ್ಜಿ 1 ಗ್ರಾಮ್ ಅಲ್ಲಿ ಕೊಡುವಂತದ್ದು. ಸೊ ಇಟ್ ಇಸ್ ಗುಡ್ ಅಥವಾ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಈ ಒಂದು ಎನರ್ಜಿಯಿಂದಾನೇ ನಮ್ಮ ದೇಹದ ಆಗು ಹೋಗುಗಳೆಲ್ಲಾನು ನೋಡ್ಕೊಳ್ತಾ ಇರೋದು, ವೆದರ್ ಇಟ್ ಐ ಟೋಲ್ಡ್ ಯು ಫಿಸಿಕಲ್ ಅಥವಾ ಫಿಸಿಯೋಲಾಜಿಕಲ್, ಎರಡನ್ನೂ ಈ ಒಂದು ಎನರ್ಜಿ ಸಪ್ಲೈ ಆಗಿರೋದನ್ನೇ ಕಾಣ್ತಾ ಇರೋದ್ವಿ. ನೆಕ್ಸ್ಟ್ ಪ್ರೋಟೀನ್ ಸ್ಪೇರಿಂಗ್ ಆಕ್ಷನ್ ಅಂತ ಒಂದಿದೆ, ಸ್ಪೆಷಲ್ ಫಂಕ್ಷನ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಏನಪ್ಪಾ ಇದು ಪ್ರೋಟೀನ್ ಸ್ಪೇರಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ, ಸಿ ಪ್ರೋಟೀನ್ ಹ್ಯಾಸ್ ಗಾಟ್ ಎಕ್ಸ್ಕ್ಲೂಸಿವ್ ಫಂಕ್ಷನ್. ಏನಪ್ಪಾ ಅದು ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್. ಒಂದು ಸಣ್ಣ ಸೆಲ್ ಅಂತ ಏನ್ ಹೇಳ್ತೀವಿ, ಕಣ ಅಂತ ಏನ್ ಹೇಳ್ತೀವಿ, ಅದು ರಚನೆ ಆಗ್ಬೇಕಾದ್ರೆ ಪ್ರೋಟೀನ್ ಇದ್ರೆ ಮಾತ್ರ ರಚನೆ ಆಗೋದು. ನಮ್ಮ ದೇಹ ಒಂದು ಆಗ್ಬೇಕಾದ್ರೆ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಸೆಲ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಅ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಜಸ್ಟ್ ಸಿ ಒಂದು ಸ್ಪರ್ಮ್ ಮತ್ತೆ ಒಂದು ಓವಮ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಸೆಲ್. ದೇ ಜಾಯಿನ್ ಟುಗೆದರ್ ಅಂಡ್ ಬಿಕಮ್ an egg. ಆ ಎಗ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಇಟ್ ಬಿಕಮ್ಸ್ ಟಿಶ್ಯೂಸ್ ಇಂದ ಆರ್ಗನ್ಸ್ ಆಗುತ್ತೆ, ಹೀಗೆ ಮಲ್ಟಿಪ್ಲೈ ಆಗ್ತಾ 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 ಹೋಗುತ್ತೆ. ಅಂಡ್ ಈಚ್ ಸೆಲ್ ರಿಕ್ವೈರ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಫಾರ್ ಇಟ್ಸ್ ಫಾರ್ಮೇಶನ್. ಸೊ ಹಾಗಾಗಿ ಈ ಇಂಪಾರ್ಟೆಂಟ್ ಇದೊಂದೇ ಅಲ್ಲ, ಅದರ ಜೊತೆಗೆ ಪ್ರೋಟೀನ್ ಬೇಕಾದಷ್ಟು ಫಂಕ್ಷನ್ ಇದೆ. ನಾನು ಪ್ರೋಟೀನ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ಸೊ ಆಲ್ ದೀಸ್, ಐ ಮೀನ್ ದಿಸ್ ಇಂಪಾರ್ಟೆಂಟ್ ಫಂಕ್ಷನ್ ಶುಡ್ ಬಿ ಟೇಕನ್ ಕೇರ್ ಆಫ್ ಬೈ ಓನ್ಲಿ ಪ್ರೋಟೀನ್. ಪ್ರೋಟೀನ್ ಮಾತ್ರ ಇದು ಬಾಡಿ ಬಿಲ್ಡಿಂಗ್ ಕೆಪಾಸಿಟಿ ಇರೋದು, ಬೇರೆ ಯಾವ ಪೌಷ್ಟಿಕಾಂಶಗಳು ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಇದೆ, ಆದ್ರೆ ಇಂಪಾರ್ಟೆಂಟ್ ಆಗಿ ಪ್ರೋಟೀನ್ ಬೇಕಾಗಿರೋದು. ವಿತೌಟ್ ಪ್ರೋಟೀನ್ ಪ್ರಾಬಬ್ಲಿ ನೋ ಲಿವಿಂಗ್ ಆರ್ಗ್ಯಾನಿಸಮ್ ಕ್ಯಾನ್ ಎಕ್ಸಿಸ್ಟ್ ಆನ್ ದಿ ಅರ್ತ್. ದಟ್ ಯು ಹ್ಯಾವ್ ಟು ರಿಮೆಂಬರ್. ಅಂಡ್ ದಿಸ್ ಎಫೆಕ್ಟ್, ಇದನ್ನ ಈ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಈ ಒಂದು ಪ್ರೋಟೀನ್ ಆಲ್ಸೋ ಪ್ರೊವೈಡ್ಸ್ 4 ಕಿಲೋ ಕ್ಯಾಲರೀಸ್. 1 ಗ್ರಾಮ್ ಆಫ್ ಪ್ರೋಟೀನ್ ಕೂಡ 4 ಕಿಲೋ ಕ್ಯಾಲರೀಸ್ ಕೊಟ್ರು ಈ ಕಾರ್ಬೋಹೈಡ್ರೇಟ್ ಏನಪ್ಪಾ ಮಾಡುತ್ತೆ ಅಂದ್ರೆ, ನೀನು ನಿನ್ನ ಇಂಪಾರ್ಟೆಂಟ್ ಕೆಲಸ ಮಾಡು, ನಾನು ನಿನ್ನ ಕೆಲಸ ಕೂಡ ಮಾಡ್ತೀನಿ, ಶೇರ್ ಮಾಡ್ಕೊಳ್ತೀನಿ ನಿನ್ ಕೆಲಸನ ಅಂತ ತನ್ನ ಕೆಲಸದ ಜೊತೆಗೆ ಇದನ್ನ ಈ ಪ್ರೋಟೀನ್ ನ ಕೂಡ ಅದಕ್ಕೆ ಸ್ಪೇರ್ ಮಾಡ್ಬಿಟ್ಟು ಇಟ್ ಪ್ರೊವೈಡ್ಸ್ ಎನರ್ಜಿ. ಅಂಡ್ ದಟ್ ಆಕ್ಷನ್ ಆಫ್ ಕಾರ್ಬೋಹೈಡ್ರೇಟ್ ಇಸ್ ರೆಫರ್ಡ್ ಟು ಆಸ್ ಪ್ರೋಟೀನ್ ಸ್ಪೇರಿಂಗ್ ಇಫೆಕ್ಟ್ ಅಂತ ಕರಿತೀವಿ. ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ ನಾನು ಹೇಳಿದೆ, ಗ್ಲೈಕೋಜನ್ ಇಟ್ ಇಸ್ ಸ್ಟೋರ್ಡ್ ಇನ್ ದ ಬಾಡಿ. ಕಾರ್ಬೋಹೈಡ್ರೇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್ ಇನ್ ದ ಬಾಡಿ, ಎಸ್ಪೆಷಲಿ ಲಿವರ್ ಅಂಡ್ ಮಸಲ್ಸ್ ಅಂತ ಹೇಳಿದೆ. ಸೊ ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ದಿ ಎನರ್ಜಿ ದಟ್ ಇಸ್ ರಿಕ್ವೈರ್ಡ್. ಅದರ ಜೊತೆಗೆ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಎನರ್ಜಿ ಎಲ್ಲೆಲ್ಲಿ ಸಪ್ಲೈ ಆಗ್ಬೇಕು ಅಂತ ಹೇಳಿದ್ರೆ, ಬ್ರೈನ್ಗೆ, ದೆನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇಂಟಿಗ್ರಿಟಿ ಆಫ್ ನರ್ವಸ್ ಟಿಶ್ಯೂಸ್, all these things are requires energy in the form of glucose itself. Suppose glucose kadme aitu anta heladaga, failure to meet the energy needs, irreverse damage of the brain tissues can occur. So glucose is the form of energy that has to be provided to all the central nervous system irbodu, brain irbodu, prati ondukkunu ಈ ಒಂದು ಫಾರ್ಮ್ ಅಲ್ಲಿ ಗ್ಲೂಕೋಸ್ ಫಾರ್ಮ್ ಅಲ್ಲೇ ಪ್ರೊವೈಡ್ ಆಗುತ್ತೆ. ಅದರ ಜೊತೆಗೆ ಹಾರ್ಟ್ ಮಸಲ್ ಆಲ್ಸೋ ರಿಕ್ವೈರ್ಸ್ ಕಂಟಿನ್ಯೂಸ್ ಸಪ್ಲೈ ಆಫ್ ಎನರ್ಜಿ ಫಾರ್ ಇಟ್ಸ್ ನಾರ್ಮಲ್ ಫಂಕ್ಷನಿಂಗ್, ಅಂಡ್ ಇಟ್ ಇಸ್ ಬೀನ್ ಸಪ್ಲೈಡ್ ಬೈ ದಿ ಗ್ಲೂಕೋಸ್ ಇಟ್ ಸೆಲ್ಫ್. ಅಪಾರ್ಟ್ ಫ್ರಮ್ ದೀಸ್, ಕಾರ್ಬೋಹೈಡ್ರೇಟ್ ಈಸ್ ಆಲ್ಸೋ ನೆಸೆಸರಿ ಫಾರ್ ಆಕ್ಸಿಡೇಷನ್ ಆಫ್ ಫ್ಯಾಟ್. ನಮ್ಮ ಡಯಟ್ ಅಲ್ಲಿ ಫ್ಯಾಟ್ ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆ ಆಗ್ಬೇಕಾದ್ರೆ ಅದು ನೀಟಾಗಿ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ರೀತಿಲಿ ಆಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಎನರ್ಜಿ ಬೇಕು. ಸೊ ಆ ಎನರ್ಜಿಯನ್ನು ಕೂಡ ಈ ಕಾರ್ಬೋಹೈಡ್ರೇಟ್ ಸಪ್ಲೈ ಮಾಡತ್ತೆ. ಅದರ ಜೊತೆಗೆ ಡಿಟಾಕ್ಸಿಫೈಯಿಂಗ್ ಕಾಂಪೊನೆಂಟ್ ಒಂದು ಎಬಿಲಿಟಿ ಕಾರ್ಬೋಹೈಡ್ರೇಟ್ ಇದೆ.
ಸೊ ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ ಆಕ್ಟ್ಸ್ as a detoxifying agent in the liver. ಗ್ಲೈಕೋಜನ್ ಏನ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಅದನ್ನ ಈ ಪಾಯ್ಸನ್ ಸಬ್ಸ್ಟೆನ್ಸ್ ಇರಬಹುದು, ನಾವು ಇನ್ಹೇಲ್ ಮಾಡಿರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಟಾಕ್ಸಿನ್ಸ್ ಬ್ಯಾಕ್ಟೀರಿಯಾಸ್ ಇರ್ಬೋದು, ಇದನ್ನೆಲ್ಲ ಡಿಟಾಕ್ಸಿಫೈ ಮಾಡಿ ನ್ಯೂಟ್ರಲೈಸ್ ಮಾಡುವಂತಹ ಕೆಪಾಸಿಟಿ ಈ ಗ್ಲೈಕೋಜನ್ ಇರುತ್ತೆ. ಲಿವರ್ ಅಲ್ಲಿ ಹೇಗೆ ಸ್ಟೋರ್ ಆಗಿರುತ್ತೋ ಅದಕ್ಕೆ ಇರುತ್ತೆ. ದಟ್ ಇಸ್ ಹೌ ವಿ ರೆಫರ್ ಇಟ್ ಆಸ್ ದಟ್ ಆಕ್ಷನ್ ಆಸ್ ಡಿಟಾಕ್ಸಿಫೈಯಿಂಗ್ ಆಕ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. Then apart from this, especially B complex vitamin synthesis ಮಾಡ್ಬೇಕಾದ್ರೆ ಲ್ಯಾಕ್ಟೋಸ್ ಅನ್ನೋ ಒಂದು ಕಾರ್ಬೋಹೈಡ್ರೇಟ್ ದಟ್ ಇಸ್ ಡೈಸ್ಯಾಕರೈಡ್ ವಿಲ್ ಹೆಲ್ಪ್. ಈ ಮಿಲ್ಕ್ ಶುಗರ್ ಏನಿದೆಯೋ ಹೆಲ್ಪ್ಸ್ ದಿ ಡಿಸೈರಬಲ್ ಅಂದ್ರೆ ಪಾಸಿಟಿವ್ ಬ್ಯಾಕ್ಟೀರಿಯಾ ಕೂಡ ನಮ್ಮ ದೇಹದಲ್ಲಿ ಇರುತ್ತೆ, ನಮ್ಗೆ ಹೆಲ್ಪ್ ಮಾಡುವಂತಹ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ, ಟಾಕ್ಸಿಕ್ ಅಂದ್ರೆ ವಿಷಪೂರಿತ ಬ್ಯಾಕ್ಟೀರಿಯಾಸ್ ಕೂಡ ಇರ್ತವೆ. ನಮ್ಗೆ ಹೆಲ್ಪ್ ಅಥವಾ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಏನಿದೆಯೋ ನಮ್ಮ ಇಂಟೆಸ್ಟೈನ್ ಅಲ್ಲಿ ಜಠರದಲ್ಲಿ ಏನಿದೆಯೋ that will help along with the lactose that is present in the small intestine. It helps in the synthesis of B complex vitamin. So lactose is also essential for absorption and utilization of calcium, and apart from that glucose helps in the synthesis of non-essential amino acid. How ant heladre it when a source of nitrogen is available ಅದನ್ನ ಇದು ಗ್ಲೂಕೋಸ್ ಕೊಡುವಂತಹ ಒಂದು ಅಂದ್ರೆ ಗ್ಲೂಕೋಸ್ ಹೆಲ್ಪ್ಸ್ ಇನ್ ದ ಸಿಂಥೆಸಿಸ್ ಆಫ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ when a source of nitrogen is available. ಇದ್ದಾಗ ಈ ಗ್ಲೂಕೋಸ್ ಸೇರಿ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ನ ದೇಹದಲ್ಲಿ ಉತ್ಪತ್ತಿ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ. ಹಾಗೇನೆ ಸೆಲ್ಯುಲೋಸ್ ಅಂಡ್ ಎನಿಮಿ ಸೆಲ್ಯುಲೋಸ್ ದೇ ಆರ್ ಆಲ್ ಐ ಟೋಲ್ಡ್ ಯು indigestible carbohydrate. They help in many things. ನಾನು ಡಯಟರಿ ಫೈಬರ್ ಹೇಳಿದಾಗ ಅದನ್ನ ಹೇಳ್ತೀನಿ. ಸೊ ನೆಕ್ಸ್ಟ್ ನಾವು ಡಯಟರಿ ಸೋರ್ಸಸ್ ಅಥವಾ ಫುಡ್ ಸೋರ್ಸಸ್ ನ ನೋಡೋಣ. ಸೊ ಫುಡ್ ಸೋರ್ಸಸ್ ಅಲ್ಲಿ ನಾ ಹೇಳ್ದೆ ಆಗ್ಲೇನೆ ಆಲ್ ದಿ grains, cereal grains and products, then tubers is there, certain fruits are there like especially banana ತಗೊಂಡಾಗ the weight of edible portion ಏನಿದೆಯೋ ಅದ್ರ ಈಕ್ವಲೆಂಟ್ 100 grams ಇದೆ ಅಂತ ಹೇಳಿದ್ರೆ ಸಿಪ್ಪೆ ಸುಲಿದಾಗ when you just weigh it, if it is 100 grams, it is 100 grams of carbohydrate that is present ಅಂತ ಆರಾಮ್ಸೆ ಹೇಳ್ಬಹುದು ನೀವು. So it is rich in carbohydrates. So all the grains and cereals and cereal products, then to certain extent pulses also, then tubers do contain enough amount of course milk is got there, and milk and milk products ella kuda different varieties of carbohydrates irutte. Next carbohydrate, I have just quoted here some of the content. Cereal and cereal products ಅಲ್ಲಿ 60 to 80%, 100 grams edible portion ಅಲ್ಲಿ 60 ರಿಂದ 80% grams ಕಾರ್ಬೋಹೈಡ್ರೇಟ್ ಇರುತ್ತೆ. ಹಾಗೆ ಪಲ್ಸಸ್ ಅಲ್ಲಿ 55 ರಿಂದ 60, ನಟ್ಸ್ ಅಂಡ್ ಆಯಿಲ್ ಸೀಡ್ಸ್ ಅಲ್ಲಿ 10 ರಿಂದ 30 ಗ್ರಾಮ್ ಇರುತ್ತೆ. ಹಾಗೇನೆ ಶುಗರ್ ಅಂಡ್ ಜಾಗ್ರಿ 100%, 80 to 100%, it is nothing but carbohydrates itself. So I have just quoted some carbohydrate ಇದನ್ನ ಪರ್ಸೆಂಟೇಜ್ ನ ಹಾಕ್ತಾ ಇದ್ದೀನಿ. Next, digestion process. See, carbohydrate digestion is very simple. ನಮ್ಮ ಬಾಯೊಳಗೆ ನಾವು ಆಹಾರ ಹಾಕೊಳ್ಳ ತಕ್ಷಣ ಇಲ್ಲಿ ಚಯಾಪಚಯ ಕ್ರಿಯೆ ಬಾಯಲ್ಲೇ ಶುರು ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಇನ್ ದ ಬಕಲ್ ಕ್ಯಾವಿಟಿ ಇಟ್ ಸೆಲ್ಫ್. ಹೇಗಪ್ಪ ಅಂತ ಹೇಳಿದ್ರೆ, ಸಿ ವೆನ್ ಯು ಆರ್ ಚೀವಿಂಗ್ ವಾಟರ್, ದಟ್ ಇಸ್ ಸಲೈವಾ ಕಮ್ಸ್ ಅಲ್ವಾ, ಎಂಜಲು ಅಥವಾ ನೀರಿನ ಅಂಶ ಅಥವಾ ತೇವಾಂಶ ಏನ್ ಹೇಳ್ತೀವಿ ಅದು ಬರುತ್ತೆ. ದಟ್ ಜಸ್ಟ್ ಡಸ್ ನಾಟ್ ಹೆಲ್ಪ್ ಇನ್ ಚೀವಿಂಗ್ ಪ್ರೋಸೆಸ್, ಜಸ್ಟ್ ಚರ್ನಿಂಗ್ ಪ್ರೋಸೆಸ್. ಲೈಕ್ ಮಿಕ್ಸಿನಲ್ಲಿ ನಾವು ಒಂಚೂರು ನೀರ್ ಹಾಕಿ ಅದನ್ನ ಮಿಕ್ಸಿಗೆ ಮಾಡಿದಾಗ ಪೇಸ್ಟ್ ಫಾರ್ಮ್ ಮಾತ್ರ ತರದಲ್ಲ, ಈ ಒಂದು ಸಲೈವಾದಲ್ಲಿ ಇಟ್ ಹಸ್ ಗಾಟ್ ಮೆನಿ enzymes. So ಅಲ್ಲಿ important enzyme ಯಾವ್ದಿದೆ ಅಂತ ಹೇಳಿದ್ರೆ, many chemicals are there, and only the enzyme that is present is salivary amylase ಅಂತ ಹೇಳ್ತೀವಿ. ಈ salivary amylase ನಮ್ಮ ಬಾಯಲ್ಲಿ ಇರುತ್ತೆ, ಎಂಜಲಲ್ಲಿ ಇರುತ್ತೆ. ಅದು ಕಾರ್ಬೋಹೈಡ್ರೇಟ್ ನ ಎಸ್ಪೆಷಲಿ ಈ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಏನಿದೆಯೋ ಅದನ್ನ ಅಲ್ಲೇನೆ ಡೈಜೆಷನ್ ಶುರು ಆಗೋಗ್ಬಿಡುತ್ತೆ. So this digestion begins over there, and glucose, especially starch ಏನಿರುತ್ತೋ ಅಲ್ಲೇ ಡೈಜೆಷನ್ ಶುರು ಆಗ್ಬಿಡುತ್ತೆ, ಗ್ಲೂಕೋಸ್ ರಿಲೀಸ್ ಆಗ್ಬಿಡುತ್ತೆ. ರೈಸು ಅಥವಾ ಸೀರಿಯಲ್ ಅಂಡ್ ಸೀರಿಯಲ್ ಪ್ರಾಡಕ್ಟ್ಸ್ ಅಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್ಸ್ ಏನಿದೆಯೋ ಅದೆಲ್ಲ ಬಾಯಲ್ಲೇ ಡೈಜೆಸ್ಟ್ ಆಗ್ಬಿಡುತ್ತೆ ಈ ಮೈಲೇಸ್ ಇಂದ. ಸೊ ಇಟ್ ಅಕರ್ಸ್, then it continues
stomach ಅಲ್ಲಿ ಏನು digestion ಆಗಲ್ಲ. It is just a place where it just gets prepared. Next to it goes into the small intestine. While it is going into the small intestine, ಅಲ್ಲಿ ಡಿಯೋಡಿನಮ್ ಅಲ್ಲಿ ಏನಿರುತ್ತೆ ಅಲ್ಲಿಗೆ ಈ ಎಂಜೈಮ್ಸ್ ಪ್ಯಾನ್ಕ್ರಿಯಾ ಇಂದ ಎಂಜೈಮ್ಸ್ ಬರುತ್ತೆ. ಆ ಪ್ಯಾನ್ಕ್ರಿಯಾಟಿಕ್ ಎಂಜೈಮ್ಸ್ ಏನಂತ ಹೇಳಿದ್ರೆ ಮಾಲ್ಟೇಸ್, ಸುಕ್ರೇಸ್ ಮತ್ತೆ ಲ್ಯಾಕ್ಟೇಸ್ ಅಂತ ಎಂಜೈಮ್ಸ್ ಇರುತ್ತೆ. ಇದು ಡೈಸ್ಯಾಕರೈಡ್ಸ್ ಮೇಲೆ ಆಕ್ಟ್ ಆಗುತ್ತೆ. ಸೊ ಮಾಲ್ಟೇಸು ಗೆಟ್ಸ್ ಹೈಡ್ರೋಲೈಸಸ್ ಮಾಲ್ಟೋಸ್ ಅಂದ್ರೆ ಡೈಸ್ಯಾಕರೈಡ್ ನ ಗ್ಲೂಕೋಸ್ಗೆ ಬ್ರೇಕ್ ಮಾಡುತ್ತೆ. ಹಾಗೆ ಸುಕ್ರೇಸ್ ಎನ್ಸೈಮು ಸುಕ್ರೋಸ್ ನ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಅಂತ ಮಾಡುತ್ತೆ. ಲ್ಯಾಕ್ಟೇಸ್ ಎನ್ಸೈಮು ಲ್ಯಾಕ್ಟೋಸ್ ನ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಮಾಡುತ್ತೆ. ಸೊ ಸಲೈವಾದಲ್ಲಿ ಸ್ಟಾರ್ಚ್ ಇದ್ದುದನ್ನ ಹೇಳಿದೆ ಡೆಕ್ಸ್ಟ್ರಿನ್ ಮತ್ತೆ ಮಾಲ್ಟೋಸ್ ಆಗಿ ಮಾಡುತ್ತೆ. ಮಾಲ್ಟೋಸ್ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ 2 ಗ್ಲೂಕೋಸ್ ಮಾಲಿಕ್ಯೂಲ್ಸ್. ಸೊ ಈ ರೀತಿಯಾಗಿ ಚಯಾಪಚಯ ಕ್ರಿಯೆ ಶುರು ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲೇನೆ ಕಂಪ್ಲೀಟ್ ಆಗ್ಬಿಡುತ್ತೆ, ಬಿಗಿನಿಂಗ್ ಅಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ. ಇಟ್ ಇಸ್ ವೆರಿ ಸಿಂಪಲ್ ಡೈಜೆಷನ್ ಪ್ರೋಸೆಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನ್ ಇಟ್ ಸೆಲ್ಫ್. ಅಂಡ್ ಎಷ್ಟು ಬೇಗನೆ ಅದು ಹೀರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಆಲ್ ದೀಸ್ ಥಿಂಗ್ಸ್ ಗೆಟ್ absorbed in the lumen of the small intestine itself through the epithelial tissues and then goes to the portal. Vein alli hogutte, vein inda it gets supplied to different parts of the body. So different parts of the body hogi ellelli beko adanna allalli supply madbittu it will get stored either in the liver as glycogen or in the mitochondria. It gets converted to ATP, that is energy form ಏನಿದೆಯೋ ಅದರಲ್ಲಿ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಅದು ಶೇಖರಿಸಿರುತ್ತೆ. whenever it wants, this ATP gets converted into glucose and the process it is TCA cycle ಮುಖಾಂತರ ಅದು big process is there. So through those process it gets converted to glucose and energy is released and then it will be again reutilized. It will be utilized by the body. That is how it has been done. Now coming to the next important, very important diet component of the carbohydrate enappa andre dietary fiber. Now dietary fiber andre it has different types are there. They are insoluble type of carbohydrates anta helde. So adralli cellulose, hemicellulose ಮತ್ತೆ pectin antadu helde nanu. These are all present in the skin, outer covering of the fruits and vegetables. So cellulose, hemicellulose green leafy vegetables allu irutte, fruits allu irutte, outer coating of the seeds allu irutte, plants allu irutte. Matte pectin, I told you, it is exclusively present in the fruits only, in some of the selective fruits, not in all fruits, in some of the selective fruits. ಈ ಡೈಟರಿ ಫೈಬರ್ ನ ಅಥವಾ ಫೈಬರ್ ಅಥವಾ ರಫೇಜ್ ಅಂತ ಏನ್ ಹೇಳ್ತೀವಿ, ನಾರಿನಾಂಶ ಅಂತ ಏನ್ ಹೇಳ್ತೀವಿ, ಇಟ್ ಇಸ್ ಬೀನ್ ಕ್ಲಾಸಿಫೈಡ್ ಆಸ್ ಇನ್ಸಾಲ್ಯುಬಲ್ ಡೈಟರಿ ಫೈಬರ್ ಮತ್ತೆ ಸಾಲ್ಯುಬಲ್ ಡೈಟರಿ ಫೈಬರ್ ಅಂತ ಕರಿತೀವಿ. ಸೊ ಇನ್ಸಾಲ್ಯುಬಲ್ ಅಂತ ಹೇಳಿದ್ರೆ ಇಟ್ ಇಸ್ ಪ್ರೆಸೆಂಟ್ ಇನ್ ಸೀರಿಯಲ್ ಅಂಡ್ ಸೀರಿಯಲ್ ಪ್ರಾಡಕ್ಟ್ಸ್, ಔಟರ್ ಕವರ್ ಅಲ್ಲಿ ಇರುತ್ತಲ್ಲ, ಅಂದ್ರೆ ದವಸ ಧಾನ್ಯಗಳಲ್ಲಿ, ಲೈಕ್ ಇಟ್ ಕ್ಯಾನ್ ಬಿ ರೈಸ್ ಬ್ರಾನ್ ನಲ್ಲಿ ಇರ್ಬೋದು, ಅಥವಾ ವೀಟ್ ಔಟರ್ ಕವರ್ ಇರ್ಬೋದು, ಅಥವಾ ಸೀಡ್ಸ್ ಅಲ್ಲಿ ಕಡಲೆ ಬೀಜದ ಔಟರ್ ಕವರ್ ಇರಬಹುದು, ಅಥವಾ ಕಾಳುಗಳಲ್ಲಿ ಬೇಳೆ ಕಾಳುಗಳು ಅಂತೀವಲ್ಲ ಆ ಕಾಳುಗಳಲ್ಲಿ ಔಟರ್ ಕವರ್ ಇರಬಹುದು. ಇದೆಲ್ಲ ಅಥವಾ ತುಂಬಾ ಬಲ್ತಂತಹ ವೆಜಿಟೇಬಲ್ಸ್ ಅಲ್ಲಿ ಇರಬಹುದು. ಸೊ ಈ ಹೋಲ್ ಗ್ರಾಮ್ ಅಲ್ಲಿ ಅದೆಲ್ಲಾನು ಇಟ್ ಇಸ್ ಇನ್ಸಾಲ್ಯುಬಲ್. ಅದು ಸಾಲ್ಯುಬಲ್ ಅಂದ್ರೆ ದೇರ್ ಇಸ್ ನೋ ಎನ್ಸೈಮ್ಸ್ ಟು ಡೈಜೆಸ್ಟ್ ಸಚ್ ಟೈಪ್ ಆಫ್ ಡೈಟರಿ ಫೈಬರ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಇನ್ಸಾಲ್ಯುಬಲ್ ಫೈಬರ್. ಅದೇ ರೀತಿ ನಾವು ಸಾಲ್ಯುಬಲ್ ಫೈಬರ್ ಬಂದಾಗ ವಿ ಹ್ಯಾವ್ ಗಾಟ್ ಓಟ್ಸ್, ದೆನ್ ಫ್ರೂಟ್ಸ್ ಆರ್ ದೇರ್, ದೆನ್ ಬಾರ್ಲಿ ಇಸ್ ದೇರ್, ಸರ್ಟನ್ ಟೈಪ್ಸ್ ಆಫ್ ಲೆಗ್ಯೂಮ್ಸ್ ಆರ್ ದೇರ್, ಕಾಳುಗಳಿದೆ, ಬೇಳೆಗಳಿದಾವೆ, ಮತ್ತೆ ಬೀನ್ಸ್, ಇದೆಲ್ಲಾನು ಸ್ವಲ್ಪ ನಾರಿನಾಂಶ ಇದು ಕರ್ಗೋಂತ ಶಕ್ತಿ ಇರುತ್ತೆ. ಸೊ ಅದು ಕರ್ಗೋಗ್ಬಿಡುತ್ತೆ. ಸೊ ದಟ್ ಇಸ್ ರೆಫರ್ಡ್ ಟು ಆಸ್ ಸಾಲ್ಯುಬಲ್ ಫೈಬರ್ ಅಂತ ಕರಿತೀವಿ. Now this dietary fiber ಏನಕ್ಕೆ ಇದು ನಾನ್ ನ್ಯೂಟ್ರಿಯೆಂಟ್ ಅಂತ ಹೇಳ್ತಾ ಇದ್ದೀರಾ, ಹಾಗೇನೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ದೀಸ್ ಪ್ರೋಸೆಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್, ಇದನ್ನ ರೋಲ್ ನಾನು ಏನಿದೆಯೋ ಹೇಳ್ತೀನಿ. What happens is the process is like this. Once the food is put into the mouth, food it contains both maybe insoluble or soluble, any type of fiber irbodu. Like I'm eating chapati ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಇನ್ಸಾಲ್ಯುಬಲ್ ಡೈಟರಿ ಫೈಬರ್ ಇರ್ಬೋದು. ಹೊಟ್ಟಿ ಇರುತ್ತೆ, ಯಾಕಂದ್ರೆ ಗೋಧಿ ಹಿಟ್ಟಲ್ಲಿ ಹೊಟ್ಟಿರುತ್ತೆ, ನಾರಿನಾಂಶ ಇರುತ್ತೆ, ಸೊ ಹಾಗಾಗಿ ಇರಬಹುದು.
ಸೊ ಈ ಡಯಟ್ರಿ ಫೈಬರ್ ಬೈ ನೇಚರ್ ಹೇಗಿರುತ್ತೆ ಅಂದ್ರೆ ಇಟ್ ಹಸ್ ಗಾಟ್ ಅ ಕೆಪಾಸಿಟಿ ಟು ಅಬ್ಸರ್ವ್ ವಾಟರ್. ನೀರ್ನ ಸ್ಪಂಜ್ ತರ ಅಬ್ಸರ್ವ್ ಮಾಡ್ಕೊಳತ್ತೆ, ಹೀರ್ಕೊಂಡು ಹರಳುತ್ತೆ, ಸ್ವಲ್ಪ ದಪ್ಪ ಆಗತ್ತೆ. ಆ ಸಣ್ಣ ಸಣ್ಣಗಿರೋದು ಹರಳುತ್ತೆ, ದಪ್ಪ ಆದಾಗ ಏನಾಗತ್ತೆ, ಆ ನೀರಿನ ಜೊತೆಗೆ ಯು ಹ್ಯಾವ್ ಟು ರಿಮೆಂಬರ್ monosaccharides and are soluble in water ಅಂತ ಹೇಳಿದೆ. ವೆದರ್ ಇಟ್ ಇಸ್ ಗ್ಲೂಕೋಸ್ ಆರ್ ವೆದರ್ ಇಟ್ ಇಸ್ ಫ್ರಕ್ಟೋಸ್ ಇರಬಹುದು ಅಥವಾ ಗ್ಯಾಲಕ್ಟೋಸ್ ಇರಬಹುದು, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿದೆ. ಸೊ ದೀಸ್ ಗ್ಲೂಕೋಸ್, ಯಾಕಂದ್ರೆ ಗ್ಲೂಕೋಸ್ ಆಗ್ಲೇ ರಿಲೀಸ್ ಆಗ್ಬಿಟ್ಟಿರುತ್ತೆ. ವೈ? ಬಕಲ್ ಕ್ಯಾವಿಟಿನಲ್ಲಿ ಅಥವಾ ಬಾಯೊಳಗೇನೆ ಆಗಿರುತ್ತೆ, ಯಾಕಂದ್ರೆ ಅಲ್ಲಿ ಚಯಾಪಚಯ ಕ್ರಿಯೆ, ಡೈಜೆಷನ್ has already started over there, and with the help of the amylase enzyme, it has already released good amount of the glucose content. So adanna ತಗೊಂಡ್ಬಿಡತ್ತೆ. It just holds along with water, it goes into the ಸ್ಪಂಜ್ ತರ ಅದು ಹರಳ್ಕೊಂಡಿರ್ತಲ್ಲ ಅದ್ರೊಳಗೆ ಹೊಟ್ಟೋಗ್ಬಿಡುತ್ತೆ. ಆ ಡೈಟ್ರಿ ಫೈಬರ್ ನಾರಿನಾಂಶ ಗೊತ್ತಲ್ಲ, ಒಂಥರ ಸ್ಪಂಜ್ ನೇಚರ್ ಅಲ್ಲೇ ಇರುತ್ತೆ, ಥ್ರೆಡ್ ತರ ತೂತ್ಗಳಿರುತ್ತೆ, ಆ ತೂತ್ಗಳಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಈವನ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಫ್ಯಾಟ್ ಏನಿರುತ್ತೋ ಆ ಫ್ಯಾಟ್ ಮಾಲಿಕ್ಯೂಲ್ಸ್ ನಾನು ನೀರ್ನಲ್ಲಿ ಹಂಗೆ ಕರ್ಗೋಗಲ್ಲ, ನೀರ್ನಲ್ಲಿ ಹಂಗೆ ಅಟ್ಯಾಚ್ ಆಗಿ ಈ ಡಯಟ್ರಿ ಫೈಬರ್ ಇದು ಗ್ಲೂಕೋಸ್ ಜೊತೆಗೆ ಅಟ್ಯಾಚ್ ಆಗಿ ಇದು ಕೂಡ ಬಂದು ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಇಟ್ ಗೋಸ್ ಅಂಡ್ ಇಟ್ ಬಿಕಮ್ಸ್ ಅ ಬಾಲ್ ಲೈಕ್ ಸ್ಟ್ರಕ್ಚರ್. ಈ ಡಯಟ್ರಿ ಫೈಬರು ಹೊಟ್ಟೆ ಒಳಗೆ ಹೋಗುತ್ತೆ, ಹೊಟ್ಟೆಲೂ ಕೂಡ ಚರ್ನಿಂಗ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಆ ಚರ್ನಿಂಗ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲಿಪಿಡ್ಸ್ ಸ್ಟಾರ್ಟ್ ಗೆಟಿಂಗ್ ಹೈಡ್ರೋಲೈಸ್ಡ್ ಅಲ್ಲಿ, ಅಂದ್ರೆ ಈ ನೀರಲ್ಲಿ ಎಣ್ಣೆ ಪದಾರ್ಥ ಅದು ಮಿಕ್ಸ್ ಆಗಲ್ಲ, ಹೋಮೋಜಿನೈಸ್ ಆಗಲ್ಲ ಅಲ್ವಾ. ಸೊ ಇಲ್ಲಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಹೊಟ್ಟೆಯಲ್ಲಿ HCl ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದ್ರಿಂದ ಅದು ಚರ್ನ ಆದಾಗ, ಅಂದ್ರೆ ಒಂದು ಮಿಕ್ಸಿ ತರ ಆದಾಗ ಅದು ಇಟ್ ಗೆಟ್ಸ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ ನೀರಲ್ಲಿ ಮಿಕ್ಸ್ ಆಗ್ಬಿಟ್ಟು ಮತ್ತೆ ಅದು ಈ ಡಯಟ್ರಿ ಫೈಬರ್ ಒಳಗೆ ಸೇರ್ಕೊಳ್ಳುತ್ತೆ. ಸೊ ಡಯಟ್ರಿ ಫೈಬರ್ ಅಲ್ಲಿ ಏನೇನ್ ಸೇರಿದೆ, ಗ್ಲೂಕೋಸು ಸೇರಿದೆ ಮತ್ತೆ ಫ್ಯಾಟ್ ಕಂಟೆಂಟ್ ಕೂಡ ಸೇರಿದೆ. ಇಟ್ ಗೋಸ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಎನ್ಸೈಮ್ಸ್ ದಟ್ ಮೇ ಬಿ ಅಟ್ಯಾಕಿಂಗ್ ದೀಸ್ ಡಯಟ್ರಿ ಫೈಬರ್ ನ, ಅಲ್ಲಿ ಮೇಲ್ಗಡೆ ಇರುವಂತಹ ಗ್ಲೂಕೋಸ್ ಕಾಣಿಸ್ತಾ ಇರುತ್ತಲ್ಲ ತೂತುಗಳಿಂದ, ಅದು ಮಾತ್ರ ಅಟ್ಯಾಕ್ ಆಗತ್ತೆ, ಅದನ್ನ ಮಾತ್ರ ಗ್ಲೂಕೋಸ್ ನ ತಗೊಳ್ತಾ ಇರುತ್ತೆ, ಬಿಡುತ್ತಾ ಇರುತ್ತೆ. ಇಟ್ ಗೆಟ್ಸ್ ಅಟ್ಯಾಕ್ಡ್ ಆರ್ ದಿ ಎನ್ಸೈಮ್ಸ್ ಟೇಕ್ ಅಪ್ ದೋಸ್ ಕಾರ್ಬೋಹೈಡ್ರೇಟ್ಸ್ ಇಟ್ ಸೆಲ್ಫ್, ಅಥವಾ ಶುಗರ್ ಗ್ಲೂಕೋಸ್ ನ ತಗೊಳ್ತಾ ಇರುತ್ತೆ. ಅಥವಾ ಲೈಪೇಸ್ ಎನ್ಸೈಮ್ ಇರ್ಬೋದು. ಲೈಪೇಸ್ ಎನ್ಸೈಮ್ ಅಂದ್ರೆ ಫ್ಯಾಟ್ ನ ಚಯಾಪಚಯ, ಅಂದ್ರೆ ಫ್ಯಾಟ್ ನ ಹೈಡ್ರೋಲೈಸ್ ಮಾಡುವಂತದ್ದು, ಸೊ ಮೆಟಬಲೈಸ್ ಮಾಡುವಂತದ್ದು ಅಥವಾ ಡೈಜೆಸ್ಟ್ ಮಾಡುವಂತದ್ದು. ಲೈಪೇಸ್ ಎನ್ಸೈಮ್ ಎಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನ ಮಾತ್ರ ತಗೊಳ್ತಾ ಹೋಗುತ್ತೆ. ಅಂದ್ರೆ ಮೇಜರ್ ಅಮೌಂಟ್ ಎಷ್ಟು ಬೇಕೋ ಅಷ್ಟೇ ಮಾತ್ರ ಬಿಡ್ತಾ ಇರುತ್ತೆ, ಮೇಜರ್ ಅಮೌಂಟ್ ಈ ಡಯಟ್ರಿ ಫೈಬರ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದು ದೊಡ್ಡದಾಗಿ ಊದ್ಕೊಂಡಿರುತ್ತೆ ನೀರ್ನೊಳಗೆ, ಅದೆಲ್ಲನೂ ಶೇಖರಿಸ್ಕೊಂಡಿರುತ್ತೆ, ಅದು ಹಾಗೆ large intestine ಹೋಗುತ್ತೆ. When it moves to the large intestine, what happens is a large intestine, it is not straight like small intestine, it is ಪೌಚ್ ಫಾರ್ಮ್ ಅಲ್ಲಿ ಇರುತ್ತೆ, ಒಂದ್ ರೀತಿಯಾದ ಪೌಚ್ ಫಾರ್ಮ್ ಅಲ್ಲಿ ಇರುತ್ತೆ. ಇಲ್ಲಿ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ ನಾವು. ಬಾಯ್ನ ಹಿಂಗಿಂಗ್ ಮಾಡಿದಾಗ ಯು ಕ್ಯಾನ್ ಫೀಲ್ ವೆನ್ ಯು ಆರ್ ಟಾಕಿಂಗ್ ಆರ್ ವೆನ್ ಯು ಆರ್ ಈಟಿಂಗ್ ಆಲ್ಸೋ ಯು ಕ್ಯಾನ್ ಫೀಲ್ ದ ಮೂವ್ಮೆಂಟ್ ಆಫ್ ದ ಇಂಟೆಸ್ಟೈನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪೌಚ್ ಸ್ಕ್ವೀಸ್ ಆದಾಗ ಅದರಲ್ಲಿ ಇರುವಂತಹ ಕಂಟೆಂಟ್ ಇನ್ನೊಂದು ಪೌಚ್ಗೆ ಹೋಗುತ್ತೆ. ನೆಕ್ಸ್ಟ್ ಇಟ್ ರಿಲೀಸಸ್ ಅಂಡ್ ದ ನೆಕ್ಸ್ಟ್ ಪೌಚ್ ಸ್ಕ್ವೀಸಸ್ ಅಂಡ್ ಇಟ್ ದಟ್ ಇಸ್ ಹೌ ಇಟ್ ಪುಷಸ್. ಸೊ ಇಲ್ಲಿ ಏನಾಗಿದೆ, ಡಯಟ್ರಿ ಫೈಬರ್ ಇರೋದ್ರಿಂದ, ನೀರಿನ ಅಂಶನೂ ಇರೋದ್ರಿಂದ ಬಹಳ ಸಾಫ್ಟ್ ಆಗಿರುತ್ತೆ, ಅದು ಬಲ್ಕಿ ಆಗೂ ಇರುತ್ತೆ, ದೊಡ್ಡದಾಗೂ ಇರುತ್ತೆ. ಅದು ಹೋಲ್ ಪೌಚ್ ಎಷ್ಟು ಜಾಗ ಇರುತ್ತೋ ಅಷ್ಟನ್ನು ಆಕ್ಯುಪೈ ಮಾಡಿದಾಗ ಬಹಳ ಈಸಿಯಾಗಿ ಹಿಂಗ್ ಜಸ್ಟ್ ಹಿಂಗೆ ಸ್ಕ್ವೀಸ್ ಆದ ತಕ್ಷಣ ಮುಂದಕ್ಕೆ ಕೊಟ್ಟೋಗ್ತಾ ಇರುತ್ತೆ. That is how it easily moves and goes to the last part of the digestive system at the colon ನಲ್ಲಿ ಹೋಗುತ್ತೆ. Because it is very soft, it gets eliminated from the body through in the form of fecal matter along with the other undigested ಅಥವಾ ಟಾಕ್ಸಿಕ್ ಕಾಂಪೊನೆಂಟ್ಸ್ ಏನೇನು ಡೈಜೆಷನ್ ಪ್ರೋಸೆಸ್ ಅಲ್ಲಿ ಮಿಕ್ಕಿರೋದೆಲ್ಲ ಇರುತ್ತಲ್ಲ ಅದೆಲ್ಲಾನು ಸೇರಿಸಿ ಗ್ಲೂಕೋಸ್, ಎಕ್ಸ್ಟ್ರಾ ಗ್ಲೂಕೋಸ್ ಇದೆ, ಎಕ್ಸ್ಟ್ರಾ ಲಿಪಿಡ್ಸ್ ಇದೆ, ಅದು ಎಲ್ಲಾನು ಸೇರಿ ಇದ್ರೊಳಗೆ ದೇಹದಿಂದ ಹೊರಗಡೆ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ. ಬಿಕಾಸ್ ಆಫ್ ದಿಸ್ ಡಯಟ್ರಿ ಫೈಬರ್ ವಿಚ್ ಇಸ್ ಗಾಟ್ ಅ ನೇಚರ್ ಟು ಅಬ್ಸರ್ವ್ ವಾಟರ್ ವಿಚ್ ಬಿಕಮ್ಸ್ ವೆರಿ ಸಾಫ್ಟ್, ಅದೆಲ್ಲ ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ಇದು ಬಹಳ ಈಸಿಯಾಗಿ ಹೊಟ್ಟೋಯ್ತು. ಅಲ್ಲಿ ನಿಮ್ ಗಮನ ಇಡಿಸ್ಬೇಕಾಗಿರೋದೇನೋ,
ಫ್ಯಾಟು ಇಲ್ಲ, ಗ್ಲೂಕೋಸು ಇಲ್ಲ. ಸೊ ದಟ್ ಮೀನ್ಸ್ ಟು ಸೇ ಎಷ್ಟು ದೇಹಕ್ಕೆ ಬೇಕೋ ಅಷ್ಟು ಮಾತ್ರ ಗ್ಲೂಕೋಸು, ಎಷ್ಟು ದೇಹಕ್ಕೆ ಬೇಕೋ ಅಷ್ಟು ಮಾತ್ರ ಲಿಪಿಡ್ ಬಿಟ್ಟಿರೋದ್ರಿಂದ ಯು ಆರ್ ಪ್ರಿವೆಂಟಿಂಗ್ ಡಯಾಬಿಟಿಸ್, ಯು ಆರ್ ಪ್ರಿವೆಂಟಿಂಗ್ ಫ್ಯಾಟ್ ರಿಲೇಟೆಡ್ ಡಿಸೀಸಸ್ ಲೈಕ್ ಇಟ್ ಕ್ಯಾನ್ ಬಿ ಓವರ್ ವೇಟ್ ಇರ್ಬೋದು, ಒಬೇಸಿಟಿ ಇರ್ಬೋದು, ಅಥವಾ ಹಾರ್ಟ್ ಡಿಸೀಸ್ ಇರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಸೊ ಪ್ರಿವೆಂಟಿಂಗ್ ದಿ ಅಬ್ಸಾರ್ಪ್ಷನ್ ಆಫ್ ಕೊಲೆಸ್ಟ್ರಾಲ್ ಅಥವಾ ಇದೆಲ್ಲ ಇರುತ್ತೆ, ಅಥವಾ ಗ್ಲೂಕೋಸ್ ಇರಬಹುದು. ಅದರ ಜೊತೆಗೆ ಅಕಸ್ಮಾತ್ ಇನ್ಕ್ರೀಸ್ ಇನ್ ದ ಬಲ್ಕ್ ಆಗಿರೋದ್ರಿಂದ ಫೀಕಲ್ ಮ್ಯಾಟರ್ ಬಹಳ ಈಸಿಯಾಗಿ ನಮ್ಮ ದೇಹದಿಂದ ಎಲ್ಲ ಕಲ್ಮಶಗಳೇನಿದೆಯೋ ಅಥವಾ ಡೈಜೆಸ್ಟ್ ಆದ್ಮೇಲೆ ಪ್ರಾಡಕ್ಟ್ಸ್, ಅನ್ವಾಂಟೆಡ್ ಪ್ರಾಡಕ್ಟ್ಸ್, ವಾಟ್ ಎವರ್ ದಟ್ ಇಸ್ ದೇರ್, ದಟ್ ಇಸ್ ಆಲ್ಸೋ ಬೀನ್ ರಿಮೂವ್ಡ್. ದಟ್ ಮೀನ್ಸ್ ಟು ಸೇ our whole digestive tract is very clean because of the bulk in the fecal matter and the softness because it has got the capacity to absorb the water. ಅದನ್ನ ತಗೊಂಡಿರೋದ್ರಿಂದ ಬಹಳ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಮೂವ್ ಆಗ್ಬಿಡುತ್ತೆ. ಅಂದ್ರೆ ಕಾನ್ಸ್ಟಿಪೇಷನ್ ಕೂಡ ನೀವು ಪ್ರಿವೆಂಟ್ ಮಾಡ್ತಿದ್ದೀರಾ, ಅಲ್ಲಿ ಕಾನ್ಸ್ಟಿಪೇಷನ್ ಆಗೋದೇ ಇಲ್ಲ. ಅದರ್ವೈಸ್ ಇನ್ನೊಂದ್ ಕಡೆ ನೋಡಿ, ಇಫ್ ಯು ಹ್ಯಾವ್ ನಾಟ್ ಕನ್ಸ್ಯೂಮ್ಡ್ ಇನಫ್ ಅಮೌಂಟ್ ಆಫ್ ಡಯಟ್ರಿ ಫೈಬರ್ ಅಂದಾಗ, ಡಯಟ್ರಿ ಫೈಬರು ನಿಮ್ಮ ಆಹಾರದಲ್ಲಿ ಇಲ್ಲದೆ ಬರೀ ಏನೋ ಮೈದಾ ಇಂಥವು ತಗೊಂಡು ವೆಜಿಟೇಬಲ್ಸ್ ಕನ್ಸ್ಯೂಮ್ ಮಾಡದೆ ಇಂಥ ಆಹಾರ ಪದಾರ್ಥಗಳ ಅಥವಾ ಅನ್ನ, ಬರೀ ಅನ್ನ ಈ ತರದ್ ತಗೊಂಡು ತಿಂತಾ ಇದ್ದಾಗ ಏನಾಗುತ್ತೆ, ಡಯಟ್ರಿ ಫೈಬರ್ ಕಮ್ಮಿ ಇದ್ದಾಗ ಅಲ್ಲಿ ನೀವು ತುಪ್ಪ ಜಾಸ್ತಿ ತಿಂದಿರಬಹುದು ಅಥವಾ ಇನ್ನೇನ್ ಶುಗರ್ ಜಾಸ್ತಿ ತಿಂದಿರಬಹುದು, ಅದನ್ನ ಯಾವುದೇ ರೀತಿಯಲ್ಲೂ ಡಯಟ್ರಿ ಫೈಬರ್ ಇಲ್ದೇ ಇರೋದ್ರಿಂದ ಈಸಿಯಾಗಿ ಹೋಗುತ್ತೆ, ಪೋರ್ಟ್ ಅಲ್ಲೂ ಹೋಗುತ್ತೆ, ದೇಹದಲ್ಲೂ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಹೆಚ್ಚಿಗೆ ಇದ್ರೆ ಅದು ಅಲ್ಲೇ ಹೋಗಿ ಕುಳ್ಕೊಳ್ಳುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಇಫೆಕ್ಟ್. ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಡೈಜೆಷನ್ ಆದ್ಮೇಲೆ ಡಯಟ್ರಿ ಫೈಬರ್ ಇಲ್ಲದೆ ಇದ್ದಾಗ ನೀರಿನ ಅಂಶನು ದೊಡ್ಡ ಕರಳಲ್ಲಿ ಮ್ಯಾಕ್ಸಿಮಮ್ ವಿಲ್ ಬಿ ಅಬ್ಸರ್ವ್ಡ್. Okay, big large intestine ಅಲ್ಲಿ only the water is absorbed, nutrients ಎಲ್ಲ ಸಣ್ಣ ಕರಳಲ್ಲಿ ಆಗ್ಬಿಟ್ಟಿರುತ್ತೆ. ಸೊ ಈ ದೊಡ್ಡ ಕರಳಿಗೆ ಬಂದಾಗ when it absorbs only the water, the leftover will be very hard and small, ಕಂಟೆಂಟ್ನು ಬಹಳ ಕಡಿಮೆ ಇರುತ್ತೆ. ಡಯಟ್ರಿ ಫೈಬರ್ ಇದ್ದಾಗ ದೊಡ್ಡದಾಗಿತ್ತು, ಸಾಫ್ಟ್ ಆಗಿತ್ತು, ಈಗ ಬಹಳ ಕಡಿಮೆ ಇರುತ್ತೆ. ಒಂದು ಪೌಚ್ ಇಷ್ಟ ದಪ್ಪ ಇತ್ತು ಅಂದ್ರೆ ಇಲ್ಲೆಲ್ಲೋ ಒಂದ್ ಸಣ್ಣದಾಗಿತ್ತು ಗೋಲಿ ಅಂತ ಹೇಳಿದ್ರೆ, ಅದು ಎಷ್ಟೇ ಕಂಪ್ರೆಸ್ ಮಾಡಿದ್ರು ಅದ ಪುಷ್ ಮಾಡಕ್ಕೆ ಒಂದ್ ಪೌಚ್ ಇಂದ ಇನ್ನೊಂದ್ ಪೌಚ್ಗೆ ಯು ಕೆನಾಟ್ ಪುಷ್ ಇಟ್ ವೆರಿ ಈಸಿಲಿ. ದಟ್ ಮೀನ್ಸ್ ಇಟ್ ಹ್ಯಾಸ್ ಟು ವೇಟ್ ಫಾರ್ ಸಮ್ ಟೈಮ್ ಅಂಟಿಲ್ ಇಟ್ ಗೆಟ್ಸ್ ಅಕ್ಯುಮುಲೇಟೆಡ್. ಸ್ವಲ್ಪ ದೊಡ್ಡದಾಗಿ ಇನ್ನೂ ಅಕ್ಯುಮುಲೇಟ್ ಆಗ್ತಾ ಹೋಗಿ ಅದು ಮತ್ತೆ ಸ್ವಲ್ಪ ದೊಡ್ಡದಾಗಿ ಸೈಜ್ ಅಲ್ಲಿ ಅದು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಸೊ ಕೋಲನ್ ಅಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಗಟ್ಟಿಗೂ ಆಗ್ಬಿಟ್ಟು ಅದು ಬಹಳ ದಿನಗಳ ಕಾಲ ನಿಂತ್ಕೊಂಡಾಗ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಆಗಿರುತ್ತೆ. ಬಿಕಾಸ್ ಇಟ್ ಇಸ್ ವೆರಿ ವೆರಿ ಹಾರ್ಡ್, ಮೂವ್ಮೆಂಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅಂಡ್ ದ ಅದರ್ ಥಿಂಗ್ ಇಸ್, ಇದು ಸಾಫ್ಟ್ ಇಲ್ಲದೆ ಇರೋದು, ಐ ಮೀನ್ ಯು ಹವ್ ಗಾಟ್ ಡೈಜೆಷನ್ ಪ್ರೋಸೆಸ್ ಅಲ್ಲಿ ಯು ಹವ್ ಗಾಟ್ ಆಲ್ ದಿ ಟಾಕ್ಸಿನ್ ಕಾಂಪೊನೆಂಟ್ಸ್ ಆಲ್ಸೋ ಅಲ್ಲದೆ ಆಸ್ ಎ ಬೈ ಪ್ರಾಡಕ್ಟ್ ಅಥವಾ ಪ್ರಾಡಕ್ಟ್, ಅನ್ವಾಂಟೆಡ್ ಪ್ರಾಡಕ್ಟ್ ಅಂತ ಡೈಜೆಷನ್ ಆದ್ಮೇಲೆ ಉಳಿಯುವಂತಹದ್ದು ಟಾಕ್ಸಿನ್ಸ್ ಕಾಂಪೊನೆಂಟ್ಸ್ ಎಲ್ಲ ಸೇರ್ಕೊಂಡಿರುತ್ತೆ. ಇಟ್ ಸ್ಟಾರ್ಟ್ಸ್ ಡ್ಯಾಮೇಜಿಂಗ್ ದ ಎಪಿಥೀಲಿಯಲ್ ಟಿಶ್ಯೂ ಆಫ್ ದ ಕೋಲನ್. ಸೊ ಕೋಲನ್ದು ಒಳಗಿನ ಪದರ ಏನಿರುತ್ತೆ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ ಸ್ಟಾರ್ಟ್ಸ್ ಗ್ರೋಯಿಂಗ್. ಇಟ್ ಇಸ್ ಜಸ್ಟ್ ಲೈಕ್ ಇನ್ ಅ ಕಾರ್ನರ್ ಆಫ್ ಯುವರ್ ಕಾಂಪೌಂಡ್ ಅಲ್ಲಿ ನೀವು ಮನೆಯಲ್ಲಿ ಇರುವಂತಹ ಗಲೀಜ್ನ ಅಥವಾ ಮೇ ಬಿ ಇದು ಕಿಚನ್ ಪ್ರಾಡಕ್ಟ್, ವೇಸ್ಟ್ ಪ್ರಾಡಕ್ಟ್ ನ ಹಾಕಿದಾಗ ಅಲ್ಲಿ ನಾವು ಏನ್ ಮಾಡ್ತೀವಿ, ಅದು ಗೊಬ್ಬರ ಆಗ್ಲಿ ಅಂತ ಇಟ್ಟಿರ್ತೀವಿ. ಗೊಬ್ಬರ ಆಗೋದ್ ಹೇಗೆ ಅಂದ್ರೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ ಆದ್ರೆ ಅದನ್ನ ಡೈಜೆಸ್ಟ್ ಮಾಡಿ, ಅದನ್ನ ತಿಂದು ಡೈಜೆಸ್ಟ್ ಮಾಡಿ ಗೊಬ್ಬರ ಆಗ್ತಿರುತ್ತೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕೋಲನ್ ನಲ್ಲಿ ಕೂಡ ಆಗ್ತಾ ಹೋಗುತ್ತೆ. ಇಟ್ ಸ್ಟಾರ್ಟ್ಸ್ ಡ್ಯಾಮೇಜಿಂಗ್ ದ ಕೋಲನ್ ಪಾರ್ಟ್ ಅಂಡ್ ಇಟ್ ಮೇ ರಿಸಲ್ಟ್ ಈವನ್ ಇನ್ ಕೋಲನ್ ಕ್ಯಾನ್ಸರ್ ಆಲ್ಸೋ. So if there is no dietary fiber, it can have probabilities, that is glucose ಅಂತ ಹೇಳಿದ್ರೆ diabetes, then lipid andre it can be weight, overweight, obesity, heart disease, etc. can be there. And apart from that, constipation is the common problem. If you have observed in your children itself, many a times chapati, though vegetables na they don't eat at all, and they don't, of course it can be even a habit also. Apart from that, I'm just talking, if you have observed vegetables tinde iddaga this can have happen. So constipation is very common without dietary fiber, and colon cancer can also be there. This was problem in Western countries because they used to have only protein rich food with maida
more of maida, that is refined flour, and colon cancer was very common in them. So they started changing their dietary pattern, and now vegetables, boiled vegetables are common in them because dietary fiber is there. So that is how this problem has come down. So constipation and colon cancer. So this is the role of dietary fiber, and that is why it has been emphasized to the a lot now, and that is the role of dietary fiber here. And the last, I think time is up. I'll just show you how, recommended on that. So an average diet, I think all balanced diet, definitely Indian scenario nodaga, we have got well balanced diet in a combination of dietary fiber, carbohydrate coming from grains to the vegetables. So our balanced diet definitely has good amount of dietary fiber in them. So there's no problem at all, but only thing is avoiding refined flour and more of carbohydrate that is coming from rice, etc., should be taken care of. So that is how it is very important. So I think I'll stop here. It is already 2 hours. I'll now unlock your microphones and your this thing also, webcams. If you have got any doubts, you can clear it now itself, and I'll be continuing it in tomorrow's class, that is proteins, fats, and vitamins and minerals. So you're free to ask me any questions. So any doubts are there, you can clear it. If you are unable to mute your this thing also, that is microphones also. If you are unable to do it, you can just message me also. Okay? Yeah. Any doubts? Hello? Hello? Can you hear me? If there is any doubt, you can clear it off now itself. And if there is no doubts at all, I'll be exactly at 8 o'clock. I'll be ending the meeting. Hello. Hello, Hello, Rupa. Tell me. Yeah, ma'am. Ma'am, as you said, you have, sorry, the food groups which you have tabled it, you said it is 5 food groups, right? Yes. But in Now, the what we textbook, are using is 5 food groups. okay, fine. Yeah, but in the textbook it is given 6, ma'am. So should I combine No, it it is like? five food groups. I think because it was very, I think sugar and jaggery they have taken as separately, I suppose. So it is 5 food groups. It is not 6. It is definitely 5 food groups. Okay, fine, ma'am. Yeah, as you have shown the table, I think I should summarize it like that. Yes. Okay, ma'am. Okay, thank you. Welcome. Yeah, any other queries? Shall I end up the Ma'am, yeah? ma'am, You have understood today's episode, and we'll be meeting tomorrow, and we'll be continuing with the other nutrients also. So I think even macro and micronutrients I'll be dealing with in the next episode. Thank you so much, and thank you for your kind uh, feedback also, and your patience listening also. Thank you. So now I'll be ending. I think Vikas, what is this ADI? Because I didn't understand this ADI.